ರೀತಿ ರಕ್ಷಿಸ್ಬೋದು ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಸಾಹೇಬರು ಹೇಳಿದ ಹಾಗೆ ಅಂತಹ ಭ್ರಷ್ಟಾಚಾರಿಗಳು ನಮಗೆ ಕಂಡ್ರೆ ಅವರನ್ನು ಮಾತಾಡಿಸ್ಬಾರ್ದು. ಸಂತೋಷ್ ಹೆಗಡೆ ಅವರು ಹೇಳ್ತಿದ್ರು, ಹಿಂದಿನ ಕಾಲದಲ್ಲಿ ನಮ್ಮ ಊರಿನಲ್ಲಿ ಒಬ್ಬ ಈ ಥರ ಮಾಡಿದ್ದಾನೆ, ಒಬ್ಬ ಸಣ್ಣ ಕಳ್ಳತನ ಮಾಡಿದ್ರು ಅವನನ್ನು ಮಾತಾಡಿಸೋದಿಲ್ಲ, ಮದುವೆಗೋ ಯಾವುದೋ ಫಂಕ್ಷನಿಗೆ ಕರೆಯೋದಿಲ್ಲ, ಅವನನ್ನು ಬಹಿಷ್ಕಾರ ಹಾಕ್ತಿದ್ವಿ. ಅದು ಮಾಡೋದು ಬಿಟ್ಕೊಂಡು ನಾವು ಅನ್ಟಚಬಲ್ ಜಾತಿ ಪಾತಿಯ ಹೆಸರು ಹೇಳ್ಕೊಂಡು ಯಾರು ದಲಿತರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ನಾವು ಅನ್ಟಚಬಲ್ ಮಾಡಲಿಕ್ಕೆ ನೋಡ್ತೀವಿ. ಎಷ್ಟು ವೈರುಧ್ಯವಾದಂಥ ಒಂದು ಜೀವನವನ್ನು ನಾವು ನಡೆಸ್ತಿದ್ವಿ. ಮನುಷ್ಯ ಯಾವುದೇ ಜಾತಿ ಕುಲದಲ್ಲಿ ಹುಟ್ಟಿರಲಿ, ನಾವೆಲ್ಲರೂ ಮನುಷ್ಯರು, ಸಮಾನತೆ, ನಮ್ಮ ಅಸ್ಪೃಶ್ಯತೆ ಯಾವುದರ ಬಗ್ಗೆ ಇರಬೇಕು, ಯಾರು ಅಧರ್ಮದಲ್ಲಿದ್ದಾರೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರನ್ನು ನಾವು ಬಹಿಷ್ಕಾರ ಮಾಡಬೇಕು ಹೊರತು ಯಾವುದೋ ಜಾತಿ ಪಾತಿಯಲ್ಲಿ ಹುಟ್ಟಿದಾರಂತೆಲ್ಲ ಆ ಕಾರಣಕ್ಕೆ ನಾವು ಅವರನ್ನು ಬಹಿಷ್ಕಾರ ಮಾಡೋದಲ್ಲ. ಸೊ ಇಂಥ ಪರಿಸ್ಥಿತಿ ನಾವಲ್ಲಿ ಇದ್ದೀವಿ. ಈಗ ಈ ಒಂದು ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮಲ್ಲಿ ಹುಡುಗರು ಜನಾಂಗ ಪ್ರಪ್ರಥಮವಾಗಿ ಮುಂದೆ ಬರಬೇಕು. ಮೊನ್ನೆ ಒಂದು ಇನ್ಸಿಡೆಂಟ್ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ರು. ಗುಲ್ಬರ್ಗಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಸುಮಾರು 260 ಜನ ಹುಡುಗರಿದ್ದಾರೆ. ಸುಮಾರು 22 ವರ್ಷಗಳಿಂದ ಆ ಹುಡುಗರಿಗೆ ಸರ್ಕಾರದೇವಾದ ಒಂದು ಸ್ಟೈಪಂಡ್ ಬರುತ್ತೆ. ಅದು 10,000 15,000 ಏನೋ ಇದೆ, ಅವರ ಅಕೌಂಟಿಗೆ ಬರುತ್ತೆ. 15-25 ವರ್ಷಗಳಿಂದ ಅಲ್ಲಿ ಇರ್ತಕ್ಕಂಥ ಒಬ್ಬರು ಡೀನ್ ಮತ್ತು ಅಕೌಂಟ್ ಆಫೀಸರ್ ಅಷ್ಟು ದುಡ್ಡನ್ನು ಅವರ ಅಕೌಂಟಿಗೆ ಹಾಕ್ಕೊಂಡು ಆ ಹುಡುಗಿಗೆ 1,000-2,000 ಕೊಟ್ಟು ಅದು 89 ಕೋಟಿ ಹಗರಣ. ಈ ಯಾರೂ ಪ್ರಶ್ನಿಸಲಿಲ್ಲ, ಆ ಹುಡುಗರು ಸಹ ಪ್ರಶ್ನಿಸಲಿಲ್ಲ. ನಾನು ಹೇಳ್ತಾ ಇರೋದು, ಬೇರೆ ಎಲ್ಲ ದೊಡ್ಡ ದೊಡ್ಡ ಸ್ಲೋಗನ್ ಹೇಳಿಕೊಂಡು ನಾವು ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವವರು ನಮ್ಮ ಹಕ್ಕಿನ ಹಣವನ್ನು, ಅದು ಅವರೆಲ್ಲ ವೈದ್ಯ ವಿದ್ಯಾರ್ಥಿಗಳು, ಎಜುಕೇಟೆಡ್, ಅದನ್ನು ಆ ಕಾಲೇಜಿನವರು ಅಲ್ಲಿರ್ತಕ್ಕಂಥ ಯಾವುದೋ ಸಿಬ್ಬಂದಿಗಳು ಅದನ್ನು ಒಳಗೆ ಹಾಕ್ತಾರೆ, ನುಂಗಿ ಹಾಕ್ತಾರೆ. ಅದನ್ನು ನಾವು ನೋಡಿ ಸುಮ್ಮನೆ ಕೂತ್ಕೊಳ್ತೀವಿ. ಆ 260 ಜನರಲ್ಲಿ ಒಬ್ಬ ಸಹ ಅದನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ಬಹಳ ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ. ಆ ಒಂದು ಎದೆಗಾರಿಕೆ ನಮ್ಮಲ್ಲಿ ಬೇಕು. ಯಾವುದೇ ಒಂದು ಅನ್ಯಾಯ ಆದಾಗ, ಯಾವುದೋ ಒಂದು ಅಪರಾಧ ಆದಾಗ, ಭ್ರಷ್ಟಾಚಾರ ಆದಾಗ, ಅದು ಅಂಥ ದೊಡ್ಡ ಮಟ್ಟದಲ್ಲಿ ಒಂದು ಹಗರಣ ಅವ್ಯಾಹತವಾಗಿ ಹಲವಾರು ವರ್ಷ ಆಗುವಾಗ ನಾವು ಅದನ್ನು ಪ್ರಶ್ನಿಸುವುದಿಲ್ಲ ಅಂತಂದರೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ. ಸೊ ಇದರ ಬಗ್ಗೆ ನಾವು ಖಂಡಿತವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಈ ಥರ ಕಾನೂನಿನ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಬೇಕು. ಪೋಕ್ಸೋ ಬಗ್ಗೆ ಮೇಡಮ್ ಖುಷಿ ಕುಶಾಲಪ್ಪ ಅವರು ಹೇಳ್ತಾರೆ, ಆದರೆ ನಾನು ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇರುವುದರಿಂದ ನನ್ನ ಮಾಹಿತಿಯ ಬಗ್ಗೆ ತಮಗೂ ಹೇಳ್ತೇನೆ. ನಾನು ಹಲವಾರು ಜೈಲುಗಳಿಗೆ, ಪ್ರಿಸನ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಇತ್ತೀಚೆಗೆ ನಾನು ರಾಯಚೂರಿಗೆ ನಾವು ಹೋದಾಗ ಅಲ್ಲಿ 126 ಜನ ಕೈದಿಗಳಿದ್ದರು. ನಾನು ಪೋಕ್ಸೋ ಕೇಸಲ್ಲಿ ಎಷ್ಟು ಜನ ಇದ್ದೀರಿ ಅಂತಂದರೆ 80% ಹುಡುಗರು ಕೈ ಎತ್ತಾರೆ. ಅದರಲ್ಲಿ 19 ವರ್ಷ, 20 ವರ್ಷ, 21 ವರ್ಷ, 22 ವರ್ಷ ವಯಸ್ಸಿನ ಮಕ್ಕಳು. ಇವುಗಳಲ್ಲಿ ಹೆಚ್ಚು ಕೇಸು ಲವ್ ಕೇಸು, ಇಲೋಪಿಂಗ್ ಕೇಸ್ ಅಂತೀವಿ ನಾವು. ಪೋಕ್ಸೋ ಅಂತಂದರೆ 18 ವರ್ಷದ ವಯಸ್ಸಿನ ಕೆಳಗಿರುವ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ. ಅದು ಯಾವ ಥರದ ಸೀರಿಯಸ್ ಆಗಿರ್ಬೋದು, ಸಾಮಾನ್ಯವಾದಂಥ ಲೈಂಗಿಕ ದೌರ್ಜನ್ಯ ಆದರೂ ಸಹ ಅದು ಅಪರಾಧ ಮತ್ತು ಬಹಳ ತೀವ್ರವಾದಂಥ ಅಪರಾಧ. ಬೇಲ್ ಸಿಗೋದಿಲ್ಲ. ಶಿಕ್ಷೆ ಆದರೆ 10 ವರ್ಷ, 20 ವರ್ಷ, 30 ವರ್ಷದ ಶಿಕ್ಷೆ. ಈ ಲೈಂಗಿಕ ದೌರ್ಜನ್ಯ ಮಗುವಿನ ಮೇಲೆ ಅಂತ ಹೇಳಿದಾಗ ನೀವು ಹೆಣ್ಣು ಮಗು ಅಂತ ಮಾತ್ರ ಆಲೋಚನೆ ಮಾಡಬೇಕು. ಇದು ಜೆಂಡರ್ ನ್ಯೂಟ್ರಲ್. ಒಂದು ಗಂಡು ಮಗುವಿನ ಮೇಲೆ ಆಗ್ಬೋದು. ಒಂದು ಸಮೀಕ್ಷೆ ಪ್ರಕಾರ 43% ಗಂಡು ಹುಡುಗರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತದೆ. ಈ ಲೈಂಗಿಕ ದೌರ್ಜನ್ಯ ಹೆಚ್ಚಾಗಿ ಮನೆಯಲ್ಲಿರತಕ್ಕಂಥ ಸಂಬಂಧಿಗಳ ಅವರಿಂದಲೇ ಆಗ್ತವೆ. ನನ್ನ ಹತ್ರ ಬಹಳ, ಯಾಕಂದರೆ ಈ ವಿಕ್ಟಿಮ್ ಕಂಪೋಸಿಷನ್ ಸ್ಕೀಮ್ ನಮ್ಮ ಹತ್ರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಮ್ಮ ಮುಂದೆ ಬರುತ್ತೆ. ನಾವು ಹಣವನ್ನು ಎಲ್ಲರಿಗೂ ಕೊಡ್ತೀವಿ. ಸೊ ನಾನು ನೋಡಿದ್ದೇನೆ, ಬಹುಶಃ ಅಂಥ ಪ್ರಕರಣಗಳು ನೋಡಿದಾಗ ಕರುಳು ಚಿವುಕನ್ನುತ್ತೆ. ಯಾರು ಆ ಮಗುವನ್ನು ಕಾಪಾಡಬೇಕಿತ್ತು, ಯಾರು ಆ ಮಗುವಿಗೆ ರಕ್ಷಣೆ ಕೊಡಬೇಕಿತ್ತು, ಅಂಥವರಿಂದಲೇ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಮಕ್ಕಳಿಗೆ ನಾವು ಹೇಳಬೇಕಾಗತ್ತೆ. ಮಕ್ಕಳು ನಮ್ಮ ಹತ್ರ ಹೇಳಿದಾಗ ಅದನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಹತ್ರ ಇರಬೇಕು. ಆ ಮಕ್ಕಳು ಹೇಳಿದಾಗ ಮಕ್ಕಳಿಗೆ ಬೆದರಿಸಿ ಓಡಿಸೋದಲ್ಲ. ಮಗು ಸ್ಕೂಲ್ಗೆ ಹೋಗುತ್ತೆ, ದಿನದ ಹೆಚ್ಚಿನ ಸಮಯ ಸ್ಕೂಲ್ನಲ್ಲಿ ಕಳೆಯುತ್ತೆ. ಆ ಸ್ಕೂಲ್ನಲ್ಲಿ ಆ ಮಗುವಿನ ಫ್ರೆಂಡ್ಸ್ ಯಾರು, ಆ ಮಗುವಿಗೆ ಏನು ತೊಂದರೆ ಇದೆ ಅನ್ನುವನ್ನು ಕೇಳುವಂಥ ಒಂದು ಇದನ್ನು ಕಲಿಸ್ಕೊಡ್ಬೇಕು ನಾವು.
ಸೊ ಲೈಂಗಿಕ ದೌರ್ಜನ್ಯ ಒಂದಾದರೆ ಇನ್ನೊಂದು ಇಲೋಪಿಂಗ್, ಲವ್ ಕೇಸ್. ಸ್ಕೂಲಿಗೆ ಹೋಗ್ತಕ್ಕಂಥ ಮಗು ನಮ್ಮ ಶಾಲೆಯಲ್ಲಿ, ನಾನು ಈಗ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರ ನಾವು ಕೇಳಿಕೊಂಡು ನಮ್ಮ ಕಾನೂನು ಸೇವೆ ಪ್ರಾಧಿಕಾರದಿಂದ ಪ್ರತಿಯೊಂದು ಶಾಲೆ ಸ್ಕೂಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ, ಅವೇರ್ನೆಸ್ ಕ್ಯಾಂಪ್ಸ್ ಮಾಡಿ ಅಂತ ಹೇಳಿದ್ವಿ. ಶಾಲೆಗೆ ಹೋಗ್ತಕ್ಕಂಥ ಮಗುವಿಗೆ ಒಂದೇ ಏಮ್ ಇರಬೇಕು, ನಾನು ಒಳ್ಳೆ ಕಲಿಬೇಕು, ಚೆನ್ನಾಗಿ ಕಲಿತು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ತಂದೆ ತಾಯಿಗಳಿಗೆ ನಾನು ಒಬ್ಬ ಒಳ್ಳೆ ಮಗ ಅಥವಾ ಮಗಳಾಗಿ ಇರಬೇಕು, ಮತ್ತು ಕೊನೆಯದಾಗಿ ಈ ಒಂದು ದೇಶಕ್ಕೆ ನಾನು ಒಬ್ಬ ಒಳ್ಳೆ ಪ್ರಜೆ ಆಗಬೇಕು. ಯಾಕಂದರೆ ಮೂಲಭೂತ ಕರ್ತವ್ಯ ಆರ್ಟಿಕಲ್ 51A ಅಲ್ಲಿ ಒಂದು ಕರ್ತವ್ಯ ಏನಂತಂದರೆ, ಈ ದೇಶದ ಪ್ರಜೆಯಾಗಿ ನಾನು ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು, ಒಂದು ಒಳ್ಳೆಯ ಸಂಪನ್ಮೂಲಿತವಾದಂಥ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಾನು ಸಹಾಯ ಮಾಡಬೇಕು. ನೀವು ಅಪರಾಧವನ್ನು ಮಾಡಿ ಯಾವುದೋ ಒಂದು ಕೇಸ್ನಲ್ಲಿ ಇದಾಕೊಂಡ್ರೆ ಏನಾಗ್ತೀರಿ, ನೀವು ಈ ದೇಶಕ್ಕೆ ಒಂದು ಬರ್ಡನ್ ಆಗ್ತೀರಿ, ಒಂದು ಹೊರೆಯಾಗಿ ಬದುಕ್ತೀರಿ. ಅದು ಯಾರೂ ಆಗಬಾರ್ದು ಅಂತಕ್ಕಂಥದ್ದು ಒಂದು ಮೂಲಭೂತ ಕರ್ತವ್ಯ. ಸೊ ಈ ಒಂದು ಪೋಕ್ಸೋ ಕೇಸ್ನಲ್ಲಿ ಆ 19, 20, 21 ವರ್ಷದ ಹುಡುಗರಿದ್ದಾರಲ್ಲ, ಅದು ತಿಳಿದೆಯೋ ಮತ್ತು ನಾನೊಂದು 19 ವರ್ಷದ ಹುಡುಗ ನಂತರ ಜೈಲಲ್ಲಿ ಕೇಳಿದಾಗ ಸರ್ ನನಗೆ ಗೊತ್ತೇ ಇಲ್ಲ ಸರ್, ಅವಳು ನಾನು ಲವ್ ಮಾಡ್ತಿದ್ದು, ನಾವು ಏನು ತಪ್ಪು ಮಾಡಲಿಲ್ಲ ಅಂತ ನನ್ನ ಭಾವನೆ ಅಂತ. ಮಗುವಿನ 18 ವರ್ಷದ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಆ ಮಗು 18 ವರ್ಷದ ಕೆಳಗಿನ ಮಗುವಿನ ಕನ್ಸೆಂಟ್ ಏನಿದೆ, ಒಪ್ಪಿಗೆ ಏನಿದೆ, ಅದು ಕಾನೂನು ಪ್ರಕಾರ ಏನೂ ಮಾನ್ಯತೆ ಇಲ್ಲ. ಒಪ್ಪಿಗೆ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಯಾಕಂದರೆ ಅದು ಮಗು. ಸೊ ಆ ಮಗುವಿನ ಒಪ್ಪಿಗೆ ಪಡೆದು ನಾನು ಲೈಂಗಿಕ ಸಂಪರ್ಕ ಮಾಡಿದ್ದೇನೆ ಅಂತ ಹೇಳೋದು ಡಿಫೆನ್ಸ್ ಆಗಲ್ಲ, ಆ ಶಿಕ್ಷೆಗೆ ಒಳಪಡಲೇಬೇಕು. ಆ ಮಗು ಸಹ ಒಪ್ಕೊಂಡ್ರು ಸಹ ಮಗು ಬೇಕಾದ್ರೆ ಹೇಳ್ಬೋದು, ಇಲ್ಲ ನಾನು ಒಪ್ಪಿಗೆ ಕೊಟ್ಟೆ, ನೋ, ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಆದ್ದರಿಂದ ಇದನ್ನು ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಹುಡುಗರಿಗೆ ಹೇಳ್ಬೋದು, ನೋಡಪ್ಪ ಜಾಗ್ರತೆ ಮಾಡಿ ಇಟ್ಕೊಳ್ಳೋ, ಇಲ್ಲಾಂದರೆ ನೀನು ಕೇಸ್ ಆದರೆ ಜೈಲಿಗೆ ಹೋಗ್ತೀವಿ. ನೋಡಿ, ಆ ಹುಡುಗರು ಬಹುಶಃ ಜೈಲಿನಲ್ಲಿದ್ದ ಹುಡುಗರು ನೋಡುವಾಗ ಬಹುಶಃ ಅವರು ಮುಂದೆ ಈ ದೇಶದಲ್ಲಿ ಯಾವುದೋ ಸೈಂಟಿಸ್ಟೋ, ಡಾಕ್ಟ್ರೋ, ಇಂಜಿನಿಯರು, ಲಾಯರೋ ಏನೋ ಆಗ್ಬೋದಿತ್ತು. ಇವತ್ತು ಅವರ ಜೀವನ ಇಡೀ ಕತ್ತಲಲ್ಲಿ ಕೊಳಿತಾ ಇದ್ದಾರೆ. ಆ ಕುಟುಂಬದ ಪರಿಸ್ಥಿತಿ ನೋಡಿ, ಆ ತಂದೆ ತಾಯಿಗಳ ಕಷ್ಟ ಎಷ್ಟಿರ್ಬೋದು. ಸೊ ಇದರ ಬಗ್ಗೆ ದಯವಿಟ್ಟು ಆದಷ್ಟು ಗ್ರಾಮೀಣ ಮಟ್ಟದಲ್ಲಿ, ಸ್ಕೂಲಲ್ಲಿ, ಶಾಲೆಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡಿ. ನಿಮ್ಮ ಜೊತೆ ಅಲ್ಲಿರ್ತಕ್ಕಂಥ ಕಾನೂನು ಸೇವಾ ಸಮಿತಿ ಇರ್ಬೋದು, ತಾಲೂಕು ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ಅವರ ಜೊತೆ ಸೇರಿಕೊಂಡು ಇಂಥ ಪ್ರೋಗ್ರಾಮ್ಗಳನ್ನು ಮಾಡಿ. ನಾನು ಎಲ್ಲ ಜಿಲ್ಲೆಯ ಮೆಂಬರ್ ಸೆಕ್ರೆಟರಿ, ಸದಸ್ಯ ಕಾರ್ಯದರ್ಶಿಗಳ ಹೆಸರು, ಅವರ ಫೋನ್ ನಂಬರನ್ನು ನಲ್ವಡೆಯವರ ಹತ್ರ ಕೊಟ್ಟಿದ್ದೇನೆ. ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾನೂನು ಸೇವೆ ಪ್ರಾಧಿಕಾರದ, ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ತಾವು ಭೇಟಿಯಾಗಿ ಅವರ ಜೊತೆ ಮಾತಾಡಿ, ನೀವು ಎಲ್ಲಿ ಯಾವ ಗ್ರಾಮದಲ್ಲಿ ಇರ್ಬೋದು, ಯಾವುದೇ ಹೋಬಳಿ ಇರ್ಬೋದು, ಯಾವುದೇ ಶಾಲೆ ಇರ್ಬೋದು, ಅಲ್ಲಿ ಇಂಥ ಪ್ರೋಗ್ರಾಮ್ಗಳನ್ನು ಮಾಡಿದರೆ, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೆ ಅವರಿಗೆ ಮಾಹಿತಿಯನ್ನು ಕೊಡ್ಬೋದು. ಅವರು ನಿಮಗೆ ಸಹಕಾರ ಮಾಡ್ತಾರೆ. ಅದೇ ಥರ ಇನ್ನೊಂದು ಡ್ರಗ್ ಅಬ್ಯೂಸ್. ಇವತ್ತು ಇದೊಂದು ದೊಡ್ಡ ಬಿಡುಗಾಗ್ತಾ ಇದೆ. ಪ್ರತಿ ದಿವಸ ಪೇಪರ್ನಲ್ಲಿ ನೋಡಿದರೆ ಇದು ಎಲ್ಲ ಒಂದು 4-5 ಕೇಸ್ಗಳು ಇರ್ತವೆ. ಇವತ್ತಿನ ಯುವ ಜನಾಂಗ ಇದಕ್ಕೆ ಭಾಳ ಈಸಿಯಾಗಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆಯೂ ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಪ್ರಚಾರವನ್ನು ಮಾಡಬೇಕಾಗತ್ತೆ. ಇದನ್ನು ನಿಮ್ಮಲ್ಲಿ ನಿಮ್ಮ ಸಂಬಂಧಿಕರು, ನಿಮ್ಮ ಅಕ್ಕಪಕ್ಕದವರು ಯಾವ ಒಬ್ಬ ಹುಡುಗನ ಇಂಥ ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದಾನಂತಂದರೆ ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ತಕ್ಷಣ ಸಂಬಂಧಪಟ್ಟವರಿಗೆ ಕೊಡಿ, ಅವರ ತಂದೆ ತಾಯಿಗಳಿಗೆ ಕೊಡಿ. ಇದು ನೀವು ಏನು ಚಾಡಿ ಹೇಳೋದು ಆ ಥರ ಏನೋ ಇದರಿಂದ ತೊಂದರೆ ಆಗುತ್ತೆ ಅಂತ ತಿಳ್ಕೊಬೇಡಿ. ನೀವು ಒಂದು ಜೀವವನ್ನು ಉಳಿಸ್ತಕ್ಕಂಥದ್ದು. ಯಾಕಂದರೆ ಭಾಳ ಬೇಗ ಅದನ್ನು ಕಂಡು ಹಿಡಿದ್ರೆ ಡಿಅಡಿಕ್ಷನ್ ಸೆಂಟ್ರಿಗೆ ಕಳಿಸ್ಲಿಕ್ಕಾಗುತ್ತೆ. ಆ ಮಗುವನ್ನು ವಾಪಸ್ ಸಮಾಜಕ್ಕೆ ತರಲಿಕ್ಕಾಗುತ್ತೆ. ಒಂದು ವೇಳೆ ಆ ಮಗು ಅದರಲ್ಲೇ ಮುಂದುವರೆದ್ಬಿಟ್ರೆ ಭಾಳ ಕಷ್ಟ ಆಗಬೇಕು. ಇದಕ್ಕೆ NCP ಅವರದ ನಂಬರ್ ಇದೆ 1933, ಸೀಕ್ರೆಟ್ ನಂಬರ್. ಯಾರು ಫೋನ್ ಮಾಡಿದ್ರು ಅಂತೂ ಗೊತ್ತಾಗಲ್ಲ, ನಿಮ್ಮ ಹೆಸರು ಬರಲ್ಲ. ಸೊ ನೀವು ಒಂದು ಜೀವವನ್ನು ಉಳಿಸಿದ ಹಾಗಾಗುತ್ತೆ, ಒಂದು ಪುಣ್ಯದ ಕೆಲಸ ಮಾಡಿದಾಗುತ್ತೆ. ಅದೇ ಥರ ಚೈಲ್ಡ್ ಮ್ಯಾರೇಜ್ 1049 ಹೆಲ್ಪ್ ಲೈನಿಗೆ ಕಾಲ್ ಮಾಡ್ಬೋದು. ಯಾಕಂದರೆ ಈ ಮದುವೆಯನ್ನು ಮಾಡಿಸ್ತಕ್ಕಂಥದ್ದು ಅವರ ತಂದೆ ತಾಯಿಗಳು, ಕುಟುಂಬದವರೇ ಬಲವಂತದಿಂದ ಮಗುವಿಗೆ ಮದುವೆ ಮಾಡಿಸ್ತಾರೆ. ಒಂದು ಮಗುವಿನ ಹಕ್ಕನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ಆ ಮಗುವಿನ ಸಂಬಂಧಿಕರೇ ಮಾಡ್ತಾರೆ. ಬಹಳ ಖೇದವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಾವು ಬಹಳ ಊರುಗಳಿಗೆ ಹೋದಾಗ ನೋಡ್ತೀವಿ. ಇವತ್ತಿಗೂ ಇದು ಚಿತ್ರದುರ್ಗ, ಶಿವಮೊಗ್ಗ, ಮಂಡ್ಯ ಮ್ಯಾಕ್ಸಿಮಮ್ ಆಗ್ತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ.
ಮೊನ್ನೆ ಬಾಗಲಕೋಟೆಗೆ ನಾವು ಪ್ರೋಗ್ರಾಮಿಗೆ ಹೋದಾಗ ಅಲ್ಲಿ CO ಅವರು DC ಹೇಳ್ತಾ ಇದ್ರು 169 ಪ್ರಕರಣದಲ್ಲಿ ಮಗುವಿನ ಚೈಲ್ಡ್ ಮ್ಯಾರೇಜನ್ನು ಅವ್ರು ಸ್ಟಾಪ್ ಮಾಡಲಿಕ್ಕಾಯಿತು. ಯಾರಿಂದ? ಈ 1049ಗೆ ಕಾಲ್ ಮಾಡಿದ್ದು ಯಾರು? ಆ ಮಗುವಿನ ಸ್ನೇಹಿತೆ, 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಆ ಮಗುವಿನ ಸಹಪಾಠಿ ಏನಿದ್ದಾಳೆ, ಒಂದು ವಾರ ಮಗು ಆ ಹುಡುಗಿ ಕ್ಲಾಸಿಗೆ ಬರಲಿಲ್ಲ ಅಂತ ಕೂಡಲೇ ಇಮಿಡಿಯೇಟಾಗಿ ಅವಳು ಕಾಲ್ ಮಾಡಿ ನನ್ನ ಸ್ನೇಹಿತೆ ಬರ್ತಾ ಇಲ್ಲ, ದಯವಿಟ್ಟು ಇದನ್ನು ಚೆಕ್ ಮಾಡಿ ಅಂತ ಹೇಳಿದ ಮೇಲೆ ಅಲ್ಲಿಯ ಮಕ್ಕಳ ಮತ್ತು ಮಹಿಳಾ ಮಕ್ಕಳ ಅಧಿಕಾರಿಗಳು ಹೋಗಿ ನೋಡುವಾಗ ಆ ಮಗುವಿಗೆ ಮ್ಯಾರೇಜ್ ಮಾಡಲಿಕ್ಕೆ ತಯಾರಿ ಮಾಡಿ 2 ದಿವಸ ಮದುವೆಯನ್ನು ಇಟ್ಕೊಂಡಿದ್ರು. ಈ ಥರ 169 ಪ್ರಕರಣಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಆ ಮದುವೆಯನ್ನು ನಿಲ್ಲಿಸ್ತಾರೆ. ಇದನ್ನು ತಾವು ದಯವಿಟ್ಟು ತಿಳ್ಕೊಳ್ಳಿ. ಅಂತಹ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ತಕ್ಷಣ ಅದರ ಬಗ್ಗೆ ಮಾಹಿತಿ ಕೊಡಿ. ಆ ಒಂದು ಮಗುವಿನ ಒಂದು ಹಕ್ಕನ್ನು ರಕ್ಷಣೆ ಮಾಡುವ ಪುಣ್ಯದಲ್ಲಿ ತಾವು ಭಾಗಿಯಾಗಿ ಅಂತ ನಾನು ಹೇಳ್ತಾ, ಇವೆಲ್ಲ ಕಾನೂನಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ, ಅದರಲ್ಲಿ ತಾವು ಭಾಗಿಯಾಗಬೇಕು. ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೆ ಸೇರ್ಕೊಂಡು ಮಾಡಿ ಅಂತ ಹೇಳ್ತಿದ್ದೆ. ಇನ್ನೊಂದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯ ಧ್ಯೇಯೋದ್ದೇಶ ಅಂತಂದರೆ ಉಚಿತ ಕಾನೂನಿನ ಫ್ರೀ ಲೀಗಲ್ ಏಡ್. ಯಾರಿಗೆಲ್ಲ ಉಚಿತ ಕಾನೂನು ನೆರವು ಅಂತಂತಂದರೆ ಸೆಕ್ಷನ್ 12 ಆಫ್ ದ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟಲ್ಲಿ ಹೇಳುತ್ತೆ. ಅದು ಮಹಿಳೆ ಮಕ್ಕಳು ಇರ್ಬೋದು, SC ST ಸಮುದಾಯಕ್ಕೆ ಸೇರಿದವರಿರ್ಬೋದು, ಡಿಸೇಬಲ್ಡ್ ಅಂಗವೈಕಲ್ಯಕ್ಕೆ ಒಳಗಾದವರಿರ್ಬೋದು, ಮೆಂಟಲಿ ಇಲ್ ಪರ್ಸನ್ ಇರ್ಬೋದು, ವಿಕ್ಟಿಮ್ ಆಫ್ ಟ್ರಾಫಿಕಿಂಗ್. ಈಗ ಮಹಿಳೆ ಮತ್ತು ಮಕ್ಕಳ ಟ್ರಾಫಿಕಿಂಗ್ ಬಹಳ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದೊಂದು ದೊಡ್ಡ ಒಂದು ದಂಧೆ. ಸೊ ಅದಕ್ಕೆ ಒಳಗಾದಂಥ ಯಾರು ಸಂತ್ರಸ್ತರಿರ್ತಾರೆ ಅವರಿರ್ಬೋದು, ಜೈಲಿನಲ್ಲಿರುವ ಕೈದಿ ಇರ್ಬೋದು, ಅಥವಾ ನ್ಯಾಚುರಲ್ ಕ್ಯಾಲಾಮಿಟೀಸ್, ಸೊ ಪ್ರಕೃತಿ ಕೋಪಕ್ಕೆ ಒಳಗಾದಂಥ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಕಟ್ಟಡದ ಕಾರ್ಮಿಕ ಇರ್ಬೋದು, ಅಥವಾ 3 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂಥ ಯಾವುದೇ ಜಾತಿ ಮತ ಪಂಗಡಕ್ಕೆ ಸೇರಿದ ವ್ಯಕ್ತಿ, ಇವರೆಲ್ಲರಿಗೂ ಉಚಿತವಾದಂಥ ಕಾನೂನು ನೆರವಿದೆ. ಹಾಗಾದರೆ ಅವ್ರು ಏನು ಮಾಡಬೇಕು? ಅವರಿಗೆ ಏನೋ ಒಂದು ಸಿವಿಲ್ ಪ್ರಕರಣದಲ್ಲಿ ಅಥವಾ ಇದರಲ್ಲಿ ಕಾನೂನಿನ ನೆರವು ಬೇಕು, ಉಚಿತ ಕಾನೂನು ನೆರವು ಬೇಕಂದರೆ ಸಂಬಂಧಪಟ್ಟ ಹತ್ತಿರದ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಒಂದು ಅಫಿಡವಿಟನ್ನು ಕೊಟ್ಟರು ಸಾಕು. ನಾನು ಇಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಕಾನೂನಿನ ನೆರವು ಬೇಕಂತಂದರೆ ಅವರು ಪರಿಶೀಲಿಸ್ತಾರೆ. ಅದು ಯೋಗ್ಯ ಪ್ರಕರಣ ಆದಲ್ಲಿ ಅವರು ತಕ್ಷಣ ನಿಮಗೆ ನಮ್ಮಲ್ಲಿ ಪೆನಲ್ ಅಡ್ವೊಕೇಟ್ಸ್ ಇರ್ತಾರೆ. ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಕೋರ್ಟ್ನಲ್ಲಿ ಪೆನಲ್ ಅಡ್ವೊಕೇಟ್ಸ್ ಇರ್ತಾರೆ. ಅವರನ್ನು ನೇಮಿಸಿ ಆ ಕೇಸನ್ನು ಉಚಿತವಾಗಿ ಕೋರ್ಟ್ನಲ್ಲಿ ನಡೆಸ್ತಾರೆ. ಅದು ಕೋರ್ಟ್ ಫೀ ಇರ್ಬೋದು, ವಕೀಲರ ಖರ್ಚು ಇರ್ಬೋದು, ಬೇರೆ ಖರ್ಚುಗಳು ಇರ್ಬೋದು, ಎಲ್ಲವನ್ನು ಕಾನೂನು ಸೇವಾ ಪ್ರಾಧಿಕಾರದಿಂದ ಕೊಡ್ತಾರೆ. ₹1 ಸಹ ಕೊಡಲಿಕ್ಕಿಲ್ಲ. ಫ್ರೀಯಾಗಿ ಕಾನೂನಿನ ಉಚಿತ ಕಾನೂನು ನೆರವನ್ನು ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಈ ಎಲ್ಲ ಕಾನೂನು ಸೇವೆ, ತಾಲೂಕು ಇರ್ಬೋದು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು, ಇವೆಲ್ಲ ಕೋರ್ಟಿನ ತಾಲೂಕು ಕೋರ್ಟ್ ಆವರಣ ಅಥವಾ ಜಿಲ್ಲಾ ಕೋರ್ಟ್ ಆವರಣದ ಒಳಗಡೆನೇ ಇರುತ್ತೆ. ಸೊ ದಯವಿಟ್ಟು ಅಲ್ಲಿ ಹೋಗಿ ತಾವು ಮಾಹಿತಿ ಪಡೆಯಿರಿ. ಇದರ ಬಗ್ಗೆ 4 ಹೆಲ್ಪ್ಲೈನ್ ಸಹ ಇದೆ, ಅದನ್ನು ತಾವೆಲ್ಲ ನೋಟ್ ಮಾಡಿಕೊಳ್ಳಿ. 15100 15100 ಅಲ್ಲಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಬ್ಬರಿಬ್ಬರು ವಕೀಲರನ್ನು ನಾವು ನೇಮಿಸಿದ್ದೀವಿ, ಪೆನಲ್ ಅಡ್ವೊಕೇಟ್ಸು. ಅವರು ಈ ಕಾಲ್ಗಳನ್ನು ಅಟೆಂಡ್ ಮಾಡ್ತಾರೆ. ಪ್ರತಿ ತಿಂಗಳು ನಮಗೆ 7,000-7,500 ಕಾಲ್ಗಳು ಬರ್ತವೆ. ಕಾನೂನಿನ ಬಗ್ಗೆ ಯಾವುದಾದ್ರೂ ಮಾಹಿತಿ, ಯಾವುದಾದ್ರೂ ತೊಂದರೆ, ಯಾವುದಾದ್ರೂ ತೊಡಕುಗಳಿದ್ದರೆ ಅಲ್ಲಿಗೆ ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಅವರಿಗೆ ನಿಮಗೆ ಸಹಕಾರ ಕೊಡ್ತಾರೆ, ಸಲಹೆಯನ್ನು ಕೊಡ್ತಾರೆ ಮತ್ತು ಸೂಕ್ತ ಸೂಚನೆಗಳನ್ನು ಕೊಡ್ತಾರೆ. ಇದನ್ನು ಸಹ ಜನರಿಗೆ ತಾವು ತಿಳಿಸಬೇಕು. ಕೆಲವೊಂದು ಸಲ ಹಿರಿಯ ನಾಗರಿಕರು ಇರ್ತಾರೆ, ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಯಾರು ಓಡಾಡುವ ಪರಿಸ್ಥಿತಿಯಲ್ಲಿ ಅವರು ಇರೋದಿಲ್ಲ, ಏನೋ ಒಂದು ಸಹಾಯ ಬೇಕು. ಆ ಒಂದು ನಂಬರಿಗೆ ಕಾಲ್ ಮಾಡಿದರೆ ನಮಗೆ ಅಲ್ಲಿಗೆ ಪ್ಯಾರಾಲೀಗಲ್ ವಾಲಂಟಿಯರ್ಸು ಅಥವಾ ಕಾನೂನು ಸೇವಾ ಪ್ರಾಧಿಕಾರದ ಯಾರೋ ಒಬ್ಬ ವಕೀಲರನ್ನು ಅಲ್ಲಿಗೆ ಕಳಿಸಿ ಅವರಿಗೆ ಸಹಾಯ ಮಾಡಲಿಕ್ಕಾಗತ್ತೆ. ಸೊ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ. ಅದೇ ಥರ ಮೆಂಟಲಿ ಇಲ್ ಪರ್ಸನ್, ಬುದ್ಧಿಮಾಂದ್ಯ ಹೊಂದಿರತಕ್ಕಂಥ ಕೆಲವೊಂದು ಮನೆಗಳಿರ್ತಾರೆ, ಯಾರು ಅವರಿಗೆ ಚಿಕಿತ್ಸೆಯನ್ನು ಕೊಡುವ ಪರಿಸ್ಥಿತಿಯಲ್ಲಿ ಇರೋದೆಲ್ಲ ಕೊಡೋದಿಲ್ಲ. ಯಾಕಂದರೆ ಒಂದು ಸ್ಟಿಗ್ಮಾ, ನಮ್ಮ ಮನೆಯಲ್ಲಿ ಹುಚ್ಚರ ಮನೆ ಅಂತ ಹೇಳೋದು ಬೇಡ ಅಂತೇಳಿ ಹೇಳೋದೇ ಇಲ್ಲ. ಬಟ್ ಆ ವ್ಯಕ್ತಿಗೆ ಒಂದು ಹಕ್ಕು ಅಂತಿದೆ. ಆ ಹಕ್ಕನ್ನು ಉಲ್ಲಂಘನೆ ಮಾಡಿದಾಗ ಆಗುತ್ತೆ. ಪ್ರತಿಯೊಂದು ಮನಸ್ಸಿಗೆ ಹೇಗೆ ಮೈಗೆ ಹೇಗೆ ಗಾಯ ಆಗುತ್ತೆ, ಅದೇ ಥರ ಮನಸ್ಸಿಗೆ ಗಾಯ ಆಗಿದೆ ಅಷ್ಟೇ. ಅದೇನು ದೊಡ್ಡ ವಿಚಾರ ಅಲ್ಲ. ಮೆಂಟಲಿ ಇರ್ತಕ್ಕಂಥದ್ದು ಏನು ದೊಡ್ಡ ಇದು ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರಿಗೆ ಸೂಕ್ತವಾದ ಅತ್ಯಂತ ಶೀಘ್ರದಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಖಂಡಿತ ಅದು ಗುಣ ಆಗುತ್ತೆ. ಈ ಮನೋವೈದ್ಯರು ಹೇಳುವ ಪ್ರಕಾರ ಅದರಲ್ಲಿ 95% ಕೇಸನ್ನು ನಾವು ಗುಣ ಮಾಡ್ತೀವಿ.
ಯಾವುದು ಚಿಕಿತ್ಸೆಯನ್ನು ಕೊಡದೆ ಅದು ತೀವ್ರವಾಗಿ ಹೋಗ್ತಾ ಇರುತ್ತೆ ಅಂಥದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಆವಾಗ ತೊಂದರೆ ಆಗುತ್ತೆ. ಸೊ ಅದನ್ನು ಅತ್ಯಂತ ಬೇಗ ಕಂಡು ಹುಡುಕಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರೆ ಅವರಿಗೆ ನಾವು ಒಂದು ಒಳ್ಳೆಯ ಸಹಾಯ ಮಾಡೋದಾಗತ್ತೆ. ಇದ್ರ ಬಗ್ಗೆನೂ ತಮಗೆ ಮಾಹಿತಿ ಇರಬೇಕು. ನಮ್ಮಲ್ಲಿ ತುಮಕೂರು 4 ವರ್ಷದಿಂದ ತುಮಕೂರಿನಲ್ಲಿ ಹುಡುಗರು ನಮ್ಮ ಕಾಲೇಜು ಲಾ ಸ್ಟೂಡೆಂಟ್ಸ್ ಸರ್ವೆಗೆ ಹೋದಾಗ ಒಂದು ಮನೆಯಲ್ಲಿ ಯಜಮಾನ ಹತ್ರ ಮಾತಾಡ್ತಾ ಇರುವಾಗ ಆ ಪಕ್ಕ ಮನೆ ಹಿಂದ್ಗಡೆಯಿಂದ ಶಬ್ದ ಕೇಳುತ್ತೆ. ಅವಾಗ ಅವರು ಕೇಳಿದಾಗ ಏನದು ನಿಮ್ಗೆ ಯಾಕಪ್ಪ ಹೋಗ್ರಿ ಅಂತ ಹೇಳಿ ಅವಾಗ ಜೋರು ಮಾಡ್ತಾನೆ. ಆದರೂ ಹುಡುಗರು ಹಿಂದ್ಗಡೆ ಹೋಗಿ ನೋಡುವಾಗ ಮನೆ ಹಿಂಭಾಗದಲ್ಲಿ ಒಂದು ಕತ್ತಲು ಕೋಣೆಯಲ್ಲಿ ಒಂದು 22 ವರ್ಷದ ಹುಡುಗನನ್ನು ಕಾಲಿಗೆ ಚೈನ್ ಹಾಕಿ ಕಟ್ಟಿ ಇಟ್ಟಿದ್ರು. ಆ ಹುಡುಗ ಅಲ್ಲಿ 8 ವರ್ಷ ಇದ್ದಾನೆ. ಸೊ ಇಮಿಡಿಯೇಟಾಗಿ ಹುಡುಗರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೇಳಿ ಮೆಂಬರ್ ಸೆಕ್ರೆಟರಿ ಅವರು ಹೋಗಿ ಆ ಹುಡುಗನನ್ನು ತುಮಕೂರು ಆಸ್ಪತ್ರೆಗೆ ಸೇರಿಸ್ತಾರೆ. ಆ ತಂದೆ ಮೇಲೆ ಕೇಸ್ ಆಗುತ್ತೆ. ಸೊ ಇಂಥ ಎಷ್ಟೋ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿ ಇದೆ, ಅದನ್ನು ನಾವು ನೋಡಬೇಕು. ನೀವು ನಮ್ಮ ಪ್ಯಾರಾಲೀಗಲ್ ವಾಲಂಟಿಯರ್ಸು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ನಿಜವಾಗಿ ಫುಡ್ ಸೋಲ್ಜರ್ಸ್ ಅಂತ ಹೇಳ್ತೀವಿ. ನಮ್ಮ ಕಾನೂನು ಸೇವೆ ಪ್ರಾಧಿಕಾರದ ಹೋರಾಟ ಮಾಡ್ತಕ್ಕಂಥವ್ರು ಸೋಲ್ಜರ್ಸ್. ಸೊ ನಿಮಗೆ ಅಂಥ ಮಾಹಿತಿಗಳಿರ್ತವೆ. ಆ ಮಾಹಿತಿ ಗೊತ್ತಾದ ತಕ್ಷಣ ಈಗ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳಿದುಕೊಂಡ್ಕೊಳ್ಳೆ ಯಾರೋ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ. ಫಸ್ಟ್ ಅದು ಗೊತ್ತಾಗೋದು ಗ್ರಾಮೀಣ ಮಟ್ಟದಲ್ಲಿ ಆ ಜನರೊಟ್ಟಿಗೆ ಇರ್ತಕ್ಕಂಥ ಯಾರು ಕಾರ್ಯಕರ್ತರಿರ್ತಾರೆ, ಯಾರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ತಕ್ಷಣ ಇದನ್ನು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಬೇಕಾಗತ್ತೆ. ಆದ್ದರಿಂದ ಒಂದು ಜೀವವನ್ನು ರಕ್ಷಣೆ ಮಾಡಲಿಕ್ಕಾಗುತ್ತೆ. ಅದೇ ಕ್ರಿಮಿನಲ್ ಕೇಸಲ್ಲಿ ನಮ್ಮಲ್ಲಿ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತಿದೆ. ತಾವೆಲ್ಲ ಕೇಳಿರ್ಬೋದು. ಪ್ರತಿ ಜಿಲ್ಲೆಯಲ್ಲಿ ನಮ್ಮಲ್ಲಿ 10 ಜನ ವಕೀಲರನ್ನು ನಾವೇ ನೇಮಕ ಮಾಡಿ ಸಂಬಳವನ್ನು ಕಾನೂನು ಸೇವಾ ಪ್ರಾಧಿಕಾರದಿಂದ ಕೊಡ್ತೀವಿ. ಅವರು ಬೇರೆ ಕೇಸ್ ತಗೊಳ್ಳುವಾಗಿಲ್ಲ. ನಮ್ಮಲ್ಲಿ ಒಟ್ಟು 8670 ಕೇಸ್ಗಳನ್ನು ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ನಮ್ಮ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅವರು ನಡೆಸ್ತಾ ಇದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕೇಸ್ಗಳನ್ನು ನಡೆಸಿ ಅದರಲ್ಲಿ ಕಾನೂನಿನ ನೆರವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯ ಉದ್ದೇಶ, ಅದು ತಮ್ಮೆಲ್ಲರಿಗೂ ಗೊತ್ತಿರಲಿ, ಲೋಕ್ ಅದಾಲತ್ ಮತ್ತು ಮೀಡಿಯೇಷನ್. ನಮ್ಮ ರಾಜ್ಯದಲ್ಲಿ ಒಟ್ಟು 23 ಲಕ್ಷ ಕೇಸ್ಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿರುವ ಕೋರ್ಟ್ಗಳ ಸಂಖ್ಯೆ 1100. ಅಂದರೆ 1 ಮಿಲಿಯನ್ ಜನಕ್ಕೆ ಭಾರತದಲ್ಲಿ ಕೋರ್ಟ್ಗಳಿರುವುದು 16ರಿಂದ 17. ಅದೇ ವಿದೇಶದಲ್ಲಿ, ಮುಂದುವರಿದ ದೇಶದಲ್ಲಿ 1 ಮಿಲಿಯನ್ ಜನಕ್ಕೆ 120 ಕೋರ್ಟ್ಗಳಿದ್ದಾವೆ. ಸೊ ಕೋರ್ಟ್ಗಳ ಮೇಲೆ ಒತ್ತಡ ಇರೋದರಿಂದ ಈ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್, ಪರ್ಯಾಯ ನ್ಯಾಯಿಕ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಅದು ಆರ್ಬಿಟ್ರೇಷನ್, ಮೀಡಿಯೇಷನ್, ಲೋಕ್ ಅದಾಲತ್ ಮತ್ತು ಕನ್ಸಲೇಷನ್. ನಮ್ಮ ಕಾನೂನು ಸೇವೆ ಪ್ರಾಧಿಕಾರದ ಅಡಿಯಲ್ಲಿ ಲೋಕ್ ಅದಾಲತ್ ಮತ್ತು ಮೀಡಿಯೇಷನ್ ಬರುತ್ತೆ. ಲೋಕ್ ಅದಾಲತ್ತಲ್ಲಿ ನಾನ್ ಕಂಪೌಂಡೇಬಲ್ ಅಫೆನ್ಸ್ ಬಿಟ್ಟು, ಅಂದರೆ ತೀವ್ರವಾದಂಥ ಕ್ರಿಮಿನಲ್ ಅಪರಾಧಗಳು, ಮರ್ಡರ್ ಇರ್ಬೋದು, ರೇಪ್ ಇರ್ಬೋದು, ಡಕಾಯಿಟಿ ಇಂಥ ಕೇಸ್ಗಳು ಬಿಟ್ಟು ಕಂಪೌಂಡೇಬಲ್ ಅಫೆನ್ಸ್ ಮತ್ತು ಎಲ್ಲ ಸಿವಿಲ್ ವ್ಯಾಜ್ಯಗಳು ಎಲ್ಲ ಟ್ರೈಬ್ಯುನಲ್ ಮುಂದೆ ಇರ್ತಕ್ಕಂಥ, ಅದು ಡೆತ್ ಟ್ರೈಬ್ಯುನಲ್ ಇರ್ಬೋದು, ಕನ್ಸ್ಯೂಮರ್ ಫೋರಮ್ ಇರ್ಬೋದು, ಸೊಸೈಟಿ ರಿಜಿಸ್ಟ್ರೇಷನ್ ಆಗಿ ಕಾಯ್ದೆಯಡಿ ಇರ್ಬೋದು, ಇವೆಲ್ಲ ಪ್ರಕರಣಗಳನ್ನು ರಾಜಿ ಮಾಡಲಿಕ್ಕೆ ಸೂಕ್ತ ಪ್ರಕರಣ ಅಂತ ನಾವು ರಾಜಿ ಮಾಡ್ತೇವೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಸಹ ಸಮಾಧಾನ ಸಮಾರೋಹ 2026 2026 ಅಂತ ಒಂದು ಮಾಡಿದ್ದಾರೆ. ನಮ್ಮ ರಾಜ್ಯದ 4328 ಕೇಸ್ಗಳನ್ನು ಅದರಲ್ಲಿ ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನಾವೀಗ ಅದನ್ನು ಪಾರ್ಟಿಗಳನ್ನು ಕರೆಸಿ ಪ್ರೀ ಕನ್ಸಿಲೇಷನ್ ಸಿಟ್ಟಿಂಗ್ ಅಂತ ಮಾಡಿ ನಾವು ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಕೆಲವು ಪ್ರಕರಣಗಳು ಈಗಾಗಲೇ ರಾಜಿ ಆಗಿದ್ದಾವೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸುಗಳನ್ನು ಸಹ ನಾವಿವತ್ತು ರಾಜಿ ಮಾಡ್ತಾ ಇದ್ದೇವೆ. ಸೊ ಲೋಕ್ ಅದಾಲತ್ತಿನ ಒಂದು ಬ್ಯೂಟಿ ಏನಂತಂದರೆ, ಕೋರ್ಟ್ನಲ್ಲಿ ನೀವು ಒಂದು ಕೇಸು ನಡೆಸುವಾಗ ವಕೀಲರು ಕೆಲಸ ನಡೆಸ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡಿರ್ತೀರಿ ಸೈಡಲ್ಲಿ. ಹೋದರೆ ಕೋರ್ಟಿಗೆ, ಇಲ್ಲಾಂದರೆ ಕೋರ್ಟಿಗೆ ಹೋದರೆ ಮನೇಲಿ ಇರ್ತೀರಿ. ನಿಮ್ಗೆ ಏನು ಆಗುತ್ತೆ ನಿಮ್ಗೆ ಅದರ ಮಾಹಿತಿ ಇರೋದಿಲ್ಲ. ಜಡ್ಜ್ಮೆಂಟ್ ಬಂದಾಗ ಅದು ಒಂದು ವೇಳೆ ನಿಮ್ಮ ಪರವಾಗಿ ಬಂದಿರ್ಬೋದು, ನಿಮ್ಮ ವಿರುದ್ಧ ಆಗಿರ್ಬೋದು. ಆದರೆ ಲೋಕ್ ಅದಾಲತ್ನಲ್ಲಿ ಉಭಯ ಪಕ್ಷಗಾರರನ್ನು ಕೂರಿಸ್ಕೊಂಡು ಒಬ್ಬರು ನ್ಯಾಯಾಧೀಶರು, ಒಬ್ಬರು ವಕೀಲರು ಇರ್ತಾರೆ. ನಿಮಗೆ ತಿಳುವಳಿಕೆಯನ್ನು ಹೇಳ್ತಾರೆ, ಕನ್ಸಲೇಷನನ್ನು ಮಾಡ್ತಾರೆ. ನೀವು ನಿಮಗೆ ಬೇಕಾದಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಒಂದು ವ್ಯವಸ್ಥೆ. ಅಂದರೆ ನಿಮಗೆ ಬೇಕಾದ ತೀರ್ಮಾನ ತೆಗೆದುಕೊಳ್ಳಲು ನಿಮ್ಮ ಪಾತ್ರ ಅಲ್ಲಿ ಡೈರೆಕ್ಟಾಗಿ ನೀವೇ ಕೂತ್ಕೊಂಡು ನೀವು ಮಾತಾಡ್ತೀರಿ. ಫಾರ್ ಎಕ್ಸಾಂಪಲ್, ಒಂದು ಪಾರ್ಟಿಷನ್, 4 ಜನ ಇದ್ದೀರಿ, ಒಬ್ಬಳ ತಂಗಿ, 3 ಜನ ಸಹೋದರ. ಕಾನೂನು ಪ್ರಕಾರ ಏನು ಹೇಳುತ್ತೆ, 4 ಜನಕ್ಕೊಂದೊಂದು ಶೇರ್. ನೀವು ಅಲ್ಲಿ ಕೂತ್ಕೊಂಡಾಗ ಮಾತುಕತೆ ಆಗುವಾಗ ಆ ಸೋದರಿ ಹೇಳ್ಬೋದು, ನನಗೆ ವಿದ್ಯಾಭ್ಯಾಸ ಕೊಡಿಸಿದ್ದು ನನ್ನ ದೊಡ್ಡಣ್ಣ, ನನಗೆ ಮದುವೆ ಮಾಡಿಸಿದ್ದು ನನ್ನ ದೊಡ್ಡಣ್ಣ, ನನಗೆ ಈಗ ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ,
ನಮ್ಮ ಸ್ಥಿತಿವಂತರಾಗಿದ್ದೀವಿ, ನನ್ನ ಅಣ್ಣ ಕಷ್ಟದಲ್ಲಿದ್ದಾನೆ, ಅವನಿಗೆ 4 ಮಕ್ಕಳಿದ್ದಾರೆ, ಆ ಹೆಣ್ಮಕ್ಳು ಮದುವೆ ಆಗಿಲ್ಲ, ಆದ್ದರಿಂದ ನನ್ನ ಪಾಲು ಬೇಡ, ನಾನು ಅವನಿಗೆ ಕೊಡ್ತೇನೆ ಅಂತ ಹೇಳ್ಬೋದು. ಇದು ರಾಜಿ. ಇದು ಕೋರ್ಟ್ನಲ್ಲಿ ಮಾಡಲಿಕ್ಕಾಗಲ್ಲ, ಲೋಕ ಅದಾಲತ್ನಲ್ಲಿ ಮಾಡ್ಬೋದು. ಇಲ್ಲ, ಅವರಲ್ಲಿ ಒಬ್ಬ ಸಹೋದರ ಹೇಳ್ಬೋದು, ನನ್ನ ತಂಗಿ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಹೆಣ್ಮಕ್ಳಿದ್ದಾಳೆ, ಅವಳ ಗಂಡ ಸಹ ಕೆಲಸ ಕಳ್ಕೊಂಡಿದ್ದಾನೆ, ನನ್ನ ಶೇರ್ ಬೇಡ, ನನಗೆ ಸಂಪಾದನೆ ಇದೆ, ಒಳ್ಳೆ ಕೆಲಸ ಇದೆ, ನಾನು ನನ್ನ ಶೇರನ್ನು ನನ್ನ ತಂಗಿ ಕೊಡ್ತೇನೆ. ಇದು ರಾಜಿಯ ವೈಶಿಷ್ಟ್ಯ. ಇದೇ ಹೈಕೋರ್ಟ್ನಲ್ಲಿ 4 ವರ್ಷಗಳ ಹಿಂದೆ ವೀರಪ್ಪ ಸಾಹೇಬರ ಮುಂದೆ ಒಂದು ಪ್ರಕರಣ ಬಂದಿತ್ತು. 13 ವರ್ಷ ಅವರು ಸಿವಿಲ್ ಕೋರ್ಟ್ನಲ್ಲಿ ವ್ಯಾಜ್ಯ ಮಾಡಿ, ಅದು ಅಣ್ಣ ತಮ್ಮಂದಿರ ನಡುವೆ ಪಾಲು ವ್ಯಾಜ್ಯ ಹೈಕೋರ್ಟಿಗೆ ಬಂದಿತ್ತು. ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಆ ಒಂದು ಕೇಸು ಅವರು ಅಣ್ಣನಿಗೆ ಮತ್ತು ತಮ್ಮನಿಗೆ, ಒಬ್ಬ ತಮ್ಮ ಬೇಡ, ನನಗೆ ಶೇರೇ ಬೇಡ, ನನ್ನ ಅಣ್ಣನಿಗೆ ಕೊಡಿ ಅಂತ, ದೊಡ್ಡ ಅಣ್ಣನಿಗೆ ಕೊಡಿ ಅಂತಾನೆ ತೀರ್ಮಾನ ಆಗಿ ಅವ್ರು ಹೊರಗೆ ಬರುವಾಗ ನಾನು ಹೀಗೆ ಕೇಳಿದೆ, 13 ವರ್ಷ ಕೋರ್ಟಲ್ಲಿ ಇದು ಮಾಡಿದ್ರು, ಈಗ ಸಂತೋಷನ ಅಂತ. ಅವನ ಕಣ್ಣಲ್ಲಿ ನೀರು ಬರುತ್ತೆ. ಆ ಅಣ್ಣ ತಮ್ಮ ಒಪ್ಕೊಳ್ತಾರೆ. ಆ ತಮ್ಮ ಹೇಳ್ತಾನೆ, ಸರ್, ನಾನು 13 ವರ್ಷದಿಂದ ನನ್ನ ಅಣ್ಣನ ಹತ್ರ ಮಾತಾಡಿಲ್ಲ, ನನ್ನ ಅಣ್ಣನ ಮಗಳ ಮದುವೆಗೆ ನಾನು ಹೋಗಿರಲಿಲ್ಲ, ನಾವು ವೈದಿಗಳ ಥರ ನಾವು ಫೈಟಿಂಗ್ ಮಾಡ್ತಾಯಿದ್ವಿ. ಇವತ್ತು ನನಗೆ ಜ್ಞಾನೋದಯ ಆಯಿತು, ನಾನು ಎಷ್ಟು ಒಳ್ಳೆಯ ಸಮಯಗಳನ್ನು ಕಳೆದೆ, 13 ವರ್ಷವನ್ನು ಕಳೆದೆ. ನನಗೆ ಈ ಪಾಲು ಬೇಕಾಗಿರಲಿಲ್ಲ, ಯಾವುದೋ ಅಪ್ಪನ ಆಸ್ತಿ ತಗೊಂಡು ನಾನೇನು ಮಾಡಲಿಕ್ಕಾಗಿತ್ತು, ಯಾವುದೋ ಒಂದು ಜಿದ್ದಿನಿಂದ ನನ್ನ ಅಣ್ಣನಿಗೆ ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಇದರಿಂದ ಅದೇ ಅಣ್ಣ ನನಗೆ ವಿದ್ಯಾಭ್ಯಾಸ ಕೊಡಿಸಿ ಇವತ್ತು ನಾನು ಒಳ್ಳೆ ಕೆಲಸದಲ್ಲಿದ್ದೇನೆ, ಅದನ್ನು ಸಹ ನಾನು ಮರೆತು ಈ ಥರ ಹೋರಾಟ ಮಾಡಿದೆ ಅಂತ ಹೇಳಿ ಅವ ಕಣ್ಣೀರಿಡ್ತಾನೆ. ನೋಡಿ, ಇದು ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ. ಅದೇ ಕೋರ್ಟ್ನಲ್ಲಾದರೆ ನಿಮ್ಗೆ ವ್ಯಾಜ್ಯ ಆಯಿತು, ಮೇಲಿನ ಕೋರ್ಟಿಗೆ ಹೋದ್ರಿ, ಒಂದು ವ್ಯಾಜ್ಯದ ಆಯುಷು ಸುಮಾರು 25ರಿಂದ 30 ವರ್ಷ ಆಗ್ಬೋದು, ಹೇಳಿಕ್ಕೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ವರೆಗೆ ಹೋದರೆ, ಮೊನ್ನೆ ಒಂದು ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಬಂತು, ಗಂಡ ಹೆಂಡತಿ ನೋಡಿ ಸುಮಾರು 20 ವರ್ಷ ಕೋರ್ಟ್ನಲ್ಲೇ ಇದ್ದಾರೆ. ಗಂಡ ಹೆಂಡತಿ ಮೇಲೆ 14 ಕೇಸು, ಹೆಂಡತಿ ಗಂಡನ ಮೇಲೆ 16 ಕೇಸು, ಮತ್ತು ಸಂಬಂಧಿಕರ ಮೇಲೆ 4 ಕೇಸು. ಅದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಆ ನ್ಯಾಯಮೂರ್ತಿಗಳು ಹೇಳ್ತಾರೆ, ಮಹಾಭಾರತ ಆಫ್ ಲಿಟಿಗೇಷನ್, ಪ್ರಕರಣಗಳ ಒಂದು ಮಹಾಭಾರತ ಅಂತ. ಸೊ ಸಂಬಂಧಗಳು ಯಾವ ಥರ ಅದು ಹಾಳಾಗುತ್ತೆ ಮತ್ತು ಎಷ್ಟು ಜಂಜಾಟಕ್ಕೆ ಸಿಕ್ಕಾಕೊಳ್ಳುತ್ತೆ. ನಿಮ್ಮ ನೆಮ್ಮದಿಯನ್ನು ಕಳ್ಕೊಳ್ತೀರಿ, ಹಣ ಕಳ್ಕೊಳ್ತೀರಿ, ಸಮಯ ಕಳ್ಕೊಳ್ತೀರಿ. ಆ ಸಮಯ ಬರುತ್ತಾ ಆ 20 ವರ್ಷ ನೀವೇನಿದೆ, ಏನು ಮಾಡ್ಬೋದಿತ್ತು, ಏನು ಸಾಧನೆ ಮಾಡ್ಬೋದಿತ್ತು, ಅದನ್ನು ಕೋರ್ಟ್ನಲ್ಲಿ ಕಳೆದು ನಿಮ್ಮ ಹಣವನ್ನು ವ್ಯವಹಾರ ಮಾಡಿ ನಿಮ್ಮ ನೆಮ್ಮದಿ, ನನ್ನ ಪ್ರಕಾರ ಮುಖ್ಯ ಅಂದರೆ ನೆಮ್ಮದಿ ಬೇಕು. ಆ ನೆಮ್ಮದಿಯೇ ಇಲ್ಲ ಅಂತಂದರೆ ಮತ್ತು ಜೀವನ ಏನು? ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಅಂಥ ಒಂದು ಒಳ್ಳೆಯ ವ್ಯವಸ್ಥೆ ಅಂದರೆ ಲೋಕ ಅದಾಲತ್. ಸೊ ನಿಮಗೆ ಮಾಹಿತಿ ಬಂದಾಗ, ನೀವು ಜನರಿಗೆ ಮಾಹಿತಿ ಕೊಡುವಾಗ ಈ ಲೋಕ ಅದಾಲತ್ತನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿ, ರಾಜಿ ಮಾಡಿಕೊಳ್ಳಿ. ಮೀಡಿಯೇಷನ್ ಇದೆ, ಬಹಳ ಒಳ್ಳೆಯ ವ್ಯವಸ್ಥೆ. ಅಲ್ಲಿ ಗಂಡ ಹೆಂಡತಿಯ ಸಂಬಂಧಗಳನ್ನು ಮಾತಾಡಿಕೊಂಡು ನಾವು ಅಲ್ಲಿ ಸೆಟಲ್ ಮಾಡ್ತೀವಿ. ಪ್ರತಿ ಲೋಕ ಅದಾಲತ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜೋಡಿಗಳನ್ನು ನಾವು ಒಟ್ಟು ಮಾಡ್ತೀವಿ. ಎಷ್ಟೋ ಜನ ಡೈವರ್ಸ್ ಕೇಳಿಕೊಂಡು, ಜೀವನಾಂಶ ಕೇಳ್ಕೊಂಡು ಕೋರ್ಟಿಗೆ ಬಂದವರು ಈ ಲೋಕ ಅದಾಲತ್ನಲ್ಲಿ ರಾಜಿ ಆದ ನಂತರ ಒಟ್ಟಿಗೆ ಹಾರ ಬದಲಾವಣೆ ಮಾಡಿ ಕೋರ್ಟ್ನಲ್ಲಿ ವಾಪಸ್ ಹೋಗಿದ್ದೀವಿ. ಸೊ ಇದು ಒಳ್ಳೆಯ ಒಂದು ವ್ಯವಸ್ಥೆ. ಅದರ ಬಗ್ಗೆ ನಾವು ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲ, ಇದನ್ನು ನಾವು ಜನರಿಗೆ ಕೊಡಬೇಕು. ಕೋರ್ಟ್ನಲ್ಲಿ ಬಡದಾಡಿಕೊಂಡು, ಹೋರಾಟ ಮಾಡಿಕೊಂಡು, ದುಡ್ಡು ಖರ್ಚು ಮಾಡಿಕೊಂಡು ಏನೋ ಒಂದು ತೀರ್ಪು ಬಂತಂದರೆ ಅದು ಜಸ್ಟಿಸ್ ಅಂತ ಹೇಳಿ ಬರೋದಿಲ್ಲ. ಕೆಲವು ಸಲ ನ್ಯಾಯ ಏನಂತಂದರೆ ನೀವು ನಿಮಗಾಗಿ ಬೇಕಾದಂಥ ಒಂದು ಪರಿಹಾರ ಕೊಂಡುಕೊಳ್ಳೋದು ನ್ಯಾಯ. ಸೊ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಇರುವಾಗ ಅದನ್ನು ಬಳಸ್ಕೊಳ್ಳಿಕ್ಕೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಇನ್ನೊಂದು ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅಂತಿದೆ, ಅದನ್ನು ನಾವೇ ಮಾಡ್ತೀವಿ. ಕರ್ನಾಟಕ ಸ್ಟೇಟ್ ಲೀಗಲ್ ಸೊಸೈಟಿಯ ಅಡಿಯಲ್ಲಿ ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಶೆಡ್ಯೂಲ್ ಇದೆ. ಆ ಶೆಡ್ಯೂಲಲ್ಲಿ ಎಷ್ಟು ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡ್ತಾರೆ. ಆದರೆ ಕೆಲವು ಕೇಸ್ಗಳು ಏನಾಗುತ್ತೆ ಅಂತಂದರೆ, ಅವರು ಪರಿಹಾರಕ್ಕೆ ಯೋಗ್ಯರಿದ್ದರೂ ಸಹ ಕೆಲವೊಂದು ಮಾಹಿತಿ ಕೊರತೆಯಿಂದ ಅವರು ಪರಿಹಾರಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ಪ್ರಕರಣ ಆಯಿತು. ಇಬ್ಬರು ಕಟ್ಟಡ ಕಾರ್ಮಿಕರ ಮಕ್ಕಳು, ಅವರ ತಂದೆ ತಾಯಿ ಇಬ್ಬರು ಸತ್ತೋಗಿದ್ದಾರೆ. ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರು. ಆ ದೊಡ್ಡ ಸಹೋದರಿಗೆ 17 ವರ್ಷ, ಸಣ್ಣವರಿಗೆ 13 ವರ್ಷ. ಆ 13 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಆ ಕೇಸ್ ಆಗುತ್ತೆ. ಎವಿಡೆನ್ಸ್ ಹೇಳಿ ಬರುವಾಗ ಆ ದೊಡ್ಡ ಹುಡುಗಿ ಹತ್ರ ಅಕ್ಯೂಸ್ ಕಡೆಯವರು, ಆರೋಪಿ ಕಡೆಯವರು ಸಂಪರ್ಕ ಮಾಡಿ, ನೀವು ಕೇಸ್ ನಡೆಸಿ ಏನು ಸಿಗುತ್ತಮ್ಮ ನಿಮಗೆ ಅಂತ ಹೇಳಿ 10,000 ರೂಪಾಯಿ ಕೊಡ್ತೀವಿ ಅಂತೇಳಿ ರಾಜಿ ಮಾಡ್ಕೊಳ್ತಾರೆ. ಆ ಹುಡುಗಿ ಕೋರ್ಟ್ನಲ್ಲಿ ಹಾಸ್ಟೆಲ್ ಆಗ್ತಾಳೆ. ಕಾನೂನಲ್ಲಿ ಏನು ಹೇಳುತ್ತೆ, ಪ್ರಾಸಿಕ್ಯೂಷನ್ ಮತ್ತು ಕೋರ್ಟ್ನಲ್ಲಿ ನೀವು ಸಹಾಯ ಮಾಡದಿದ್ದರೆ, ಹಾಸ್ಟೆಲ್ ಆದರೆ, ಸಾಕ್ಷಿ ಹೇಳದಿದ್ದರೆ
ನಿಮಗೆ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಹುಡುಗಿ ಕಾಂಪನ್ಸೇಷನ್ ಎಷ್ಟು ಸಿಕ್ತಿತ್ತು ಗೊತ್ತಾ? 10.5 ಲಕ್ಷ ಸಿಕ್ತು. ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಶೆಡ್ಯೂಲ್ ಪ್ರಕಾರ 7ರಿಂದ 10.5 ಲಕ್ಷ ರೂಪಾಯಿ ಕೊಡ್ಬೋದು. 10,000ಕ್ಕೆ ಆ ಹುಡುಗಿ ಕಾನೂನಿನ ಮಾಹಿತಿ ಇಲ್ಲದೆ ಯಾರೊಂದು ಮಾತು ಕೇಳ್ಕೊಂಡು ರಾಜಿ ಆಗ್ತಾಳೆ. ಸೊ ಇದರ ಬಗ್ಗೆ ನಾವು ಜನರಿಗೆ ತಿಳಿಸಬೇಕು. ಅದು ಅವರ ಹಕ್ಕು. ಕಾನೂನು ಸಾಕ್ಷಿ ಆಗಿದೆ. ಈಗ ಸಾಕ್ಷಿ ಹೇಳದೆ ಸುಮ್ಮನೆ ಪರಿಹಾರ ಕೊಡಿ ಅಂದರೆ ಕೊಡೋದಿಲ್ಲ. ಎಷ್ಟೋ ಸಲ ಆಗಿದೆ. ಮಂಗಳೂರಿಂದ ನನಗೆ ಕಾಲ್ ಬಂದಿತ್ತು. ಒಬ್ಬಳು ಮುಸ್ಲಿಂ ಮಹಿಳೆ, ಪಾಪ ಅವಳ ಮಗಳ ಮೇಲೆ ಒಬ್ಬ ಆರೋಪಿ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ. ಜೈಲಿನಲ್ಲಿ 4 ವರ್ಷ ಇದ್ದ. ಸಾಕ್ಷಿ ಬರುತ್ತೆ. ಅವನು ಮುಸ್ಲಿಂ. ಸೊ ಅವ ಏನು ಮಾಡ್ತಾನೆ, ಅವನ ಕಡೆಯವರು ನೀವು ಮದುವೆ ಮಾಡಿಸಿ ಕೊಡ್ತೀವಿ. ಅವ ಹೇಳ್ತಾನೆ ನಾನು ಮದುವೆ ಮಾಡ್ಕೊಳ್ತೀನಿ, ಅವಳನ್ನು ಸಾಕ್ಷಿ ಹೇಳಬೇಡಿ ಅಂತ. ಇವ್ರು ನಂಬ್ಕೊಳ್ತಾರೆ, ಸಾಕ್ಷಿ ಹೇಳೋದಿಲ್ಲ. ಫಸ್ಟ್ ಎಲ್ಲ ಆಗ್ತಾರೆ, ಅವನಿಗೆ ಅಕ್ಯೂಟ್ ಆಗುತ್ತೆ, ಹೊರಗೆ ಬರ್ತಾನೆ. ಆಮೇಲೆ ಹೇಳ್ತಾನೆ ನಾನು ಮದುವೆ ಆಗುತ್ತೆ, ಏನು ಮಾಡ್ತೀನಿ ಅಂತ. ಆಗ ತಾಯಿ ಫೋನ್ ಮಾಡ್ಕೊಂಡು ನಾನು ಕೇಳ್ತಾಳೆ, ಸರ್ ಏನು ಮಾಡೋದು? ಏನು ಮಾಡಲಿಕ್ಕಿಲ್ಲ, ನಿಮ್ಮ ಕಂಪನ್ಸೇಷನು ಇಲ್ಲ, ಆ ಕಡೆ ಆ ಹುಡುಗಿ ಮದುವೆನೂ ಇಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು. ಈಗ ನಾವೆಲ್ಲ ಜಿಲ್ಲೆಯಲ್ಲಿ ಸಪೋರ್ಟ್ ಪರ್ಸನ್ಸ್ ಅಂತ ಹೇಳಿ ಇಂತಹ ಸಂತ್ರಸ್ತರೇ ಆಗ್ತಾರೆ, ಅವರಿಗೆ ಸಹಾಯ ಮಾಡಲಿಕ್ಕೆ, ಅವ್ರ ಜೊತೆ ನಿಲ್ಲಲಿಕ್ಕೆ ಸಪೋರ್ಟ್ ಪರ್ಸನ್ಸ್ ಅಂತ ಮಾಡ್ತಿದ್ದೀವಿ. ಅವರ ತರಬೇತಿ ಸಹ ಶೀಘ್ರದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಸೊ ಅಂಥವರಿಗೆ ಸಹಾಯ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇರ್ತಕ್ಕಂಥ ಕೆಲಸಗಳು, ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ನಮಗೆ ಹೇಳ್ತೀವಿ. ಸ್ಕೈ ಇಸ್ ದ ಲಿಮಿಟ್. ಆಕಾಶವೇ ನಮಗೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಬೋದು. ಸೊ ಈ ಮಿತಿ ಆ ಮಿತಿ ಅಂತಿಲ್ಲ. ಕಾನೂನಿನ ಅಡಿಯಲ್ಲಿ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ನಮ್ಮ ಲೀಗಲ್ ಸೊಸೈಟೀಸ್ ಆ್ಯಕ್ಟ್ ಅಡಿಯಲ್ಲಿ ಏನು ಪ್ರಕರಣ ಸಹ ಇದ್ದರೂ ಸಹ ನಾವು ಅದನ್ನು ತಗೊಳ್ಬೋದು ಮತ್ತು ಅದರ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನೀವೆಲ್ಲ ಜವಾಬ್ದಾರಿಯುತ ಪದಾಧಿಕಾರಿಗಳಿದ್ದೀರಿ. ದಯವಿಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ನಾನು ಹೇಳಿದಾಗೆ ಕೆಲವೊಂದು ವಿಚಾರಗಳ ಬಗ್ಗೆ, ಅದು ಪೋಕ್ಸೋ, ಯಾಕಂದರೆ ನನಗೆ ಬಹಳ ಬೇಜಾರಾಗ್ತಾ ಇರ್ತಕ್ಕಂಥದ್ದು ಪೋಕ್ಸೋ, ಡ್ರಗ್ ಅಬ್ಯೂಸ್. ಇವೆರಡು ದೊಡ್ಡ ಪಿಡುಗುಗಳಾಗ್ತಿದ್ದಾವೆ. ನಮ್ಮ ಸಮಾಜದಲ್ಲಿ ಯುವ ಜನಾಂಗವನ್ನು ಅಟ್ಯಾಕ್ ಮಾಡ್ತಾ ಇರೋದು. ಇದನ್ನು ಜನರಿಗೆ ಮಾಹಿತಿ ಕೊಡೋದು ಮತ್ತು ಆ ಯುವ ಜನಾಂಗವನ್ನು ರಕ್ಷಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಜೊತೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಇದು ನಾವು ಫೋನ್ ನಂಬರ್ ಕೊಡ್ತೀವಿ. ದಯವಿಟ್ಟು ಅವರ ಕಚೇರಿಗೆ ಹೋಗಿ ಮಾತಾಡಿ, ಅವರ ಹತ್ರ ಸಂಪರ್ಕವನ್ನು ಇಟ್ಕೊಂಡು ಇಂಥ ಪ್ರೋಗ್ರಾಮ್ಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸಿ, ತಿಳುವಳಿಕೆ ಇರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥ ವಕೀಲರನ್ನು ಕರೆಸಿ ಅಥವಾ ಪ್ಯಾರಾಲೀಗಲ್ ವಾಲಂಟಿಯರನ್ನು ಕರೆಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಜನರಿಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬೇಕು ಮತ್ತು ಇಂತಹ ಒಂದು ತೊಂದರೆಗೆ ಸಿಕ್ಕಾಕೊಳ್ಳದ ಹಾಗೆ ಅವರನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾ, ಇಂತಹ ಒಂದು ಕಾರ್ಯಾಗಾರವನ್ನು ಇವತ್ತು ಇಲ್ಲಿ ಆಯೋಜಿಸಿದ ಮೋಹನ್ ನಲ್ವಾಡೆ ಮತ್ತು ಅವರ ಟೀಮ್ನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಸಚಿನ್ ಅವರು ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಮೊನ್ನೆ ವರ್ಕ್ಶಾಪ್ ಆಯಿತು ನಮ್ಮ ಜುಡಿಷಿಯಲ್ ಅಕಾಡೆಮಿಯಲ್ಲಿ. ಭಾಳ ಒಳ್ಳೆಯ ಪ್ರೆಸೆಂಟೇಷನನ್ನು ಮಾಡಿದರು. ದಯವಿಟ್ಟು ಅದನ್ನು ಕೇಳಿ. ಡ್ರಗ್ ಅಬ್ಯೂಸ್ ಅಂತಕ್ಕಂಥ ಒಂದು ದೊಡ್ಡ ಪಿಡುಗು ಎಷ್ಟು ಜನರ ಜೀವನವನ್ನು ಹಾಳು ಮಾಡ್ತಾ ಇದೆ. ಅದರಲ್ಲಿ ನಾವು ಇವತ್ತದೇ ಸಾಹೇಬರು ಹೇಳಿದಾಗೆ ಯಾವುದೋ ಒಂದು ಹಣಕ್ಕೆ ಆಸೆ ಪಟ್ಕೊಂಡು ನಮ್ಮ ಮನುಷ್ಯನ ದುರಾಸೆಗೆ ಲಿಮಿಟ್ ಇಲ್ಲ. ಬುದ್ಧ ಹೇಳಿದ ಹಾಗೆ ಆಸೆಯೇ ದುಃಖಕ್ಕೆ ಮೂಲ. ಎಷ್ಟು ನಮ್ಮ ಆಸೆ ಮಾತ್ರ, ನಮ್ಮದು ದುರಾಸೆ. ಆಸೆ ಇದ್ದರೂ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ದುರಾಸೆ. ಇವತ್ತು 100 ರೂಪಾಯಿ ಇದ್ದರೆ ನಾಳೆ 1,000 ಬರಬೇಕು, 1 ಕೋಟಿ ಬರಬೇಕು, 100 ಕೋಟಿ ಆಗಬೇಕು, 1,000 ಕೋಟಿ ಆಗಬೇಕು. ಯಾರು ತೊಗೊಂಡು ಹೋಗ್ತಾರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲೆಕ್ಸಾಂಡರ್ ಅಂತ ವಿಶ್ವವನ್ನೇ ಜಯಿಸಿದ ಅಂಥ ಒಬ್ಬ ರಾಜ ಸತ್ತೋಗು ಮರಣಶೈಲಿಯಲ್ಲಿದ್ದಾಗ ಅವನ ಸೈನಿಕರಿಗೆ ಹೇಳ್ತಾನೆ, ನಾನು ನನ್ನ ಶವಪೆಟ್ಟಿಗೆಯಲ್ಲಿ ಹಾಕಿ ನೀವು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ನನ್ನ 2 ಕೈಯನ್ನು ಪೆಟ್ಟಿಗೆ ಹೊರಗೆ ಬಿಟ್ಟುಬಿಡಿ. ಯಾಕಂದರೆ ಜನರಿಗೆ ಮಾಹಿತಿ ಇರಲಿ, ವಿಶ್ವವನ್ನೇ ಗೆದ್ದ ಇವ ಸಾಯುವಾಗ ಬರೀ ಕೈಯಲ್ಲೇ ಇದ್ದಾನಂತೆ. ಏನು ತೊಗೊಂಡು ಹೋಗ್ಲಿಕ್ಕಾಗತ್ತೆ? ಏನೂ ಆಗಲ್ಲ. ಅಷ್ಟು ತಿಳ್ಕೊಂಡ್ರೆ ನಾಳೆ ಬೆಕ್ತೀವ, ನಾವು ನಾಳೆ ಹೇಳ್ತೀವ, ಅದು ಗ್ಯಾರಂಟಿ ಇಲ್ಲ. ಬೆಡ್ಡಿಂದ ಹೇಳಿ ಎದ್ದು ಕೂತ್ಕೊಳ್ಳೋದೇ ಕಷ್ಟ. ಅದು ದೇವರು ಪರಮಾತ್ಮ ಏನಾದರೂ ನಮ್ಗೆ ಆಯುಷು ಕೊಟ್ಟರೆ ಇದ್ದೀವಿ, ಇಲ್ಲಾಂದರೆ ಅಲ್ಲೇ ಇಲ್ಲ. ಅಷ್ಟು ಕ್ಷಣಿಕವಾದ ಜೀವನ ಇರುವಾಗ ನಾವು ಈ ದುಡ್ಡು ಅಂತ ಹೇಳಿ ಯಾಕೆ ನಾವು ಮಾಡ್ತೀವಿ? ಮೊನ್ನೆ ಒಂದು ಪ್ರಕರಣ ಆಯಿತು, ಇದೊಂದು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಇದು ಆಗಿದ್ದ ಘಟನೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ನಾನು ಹೆಸರು ಹೇಳೋದಿಲ್ಲ, ಒಬ್ಬ ಹಿರಿಯ ಅಧಿಕಾರಿ, ಸಿಕ್ಕಾಪಟ್ಟೆ ಪ್ರಾಪರ್ಟಿ, ಬೇನಾಮಿ ಪ್ರಾಪರ್ಟಿ, ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಅಂತ ಗೊತ್ತಿಲ್ಲ. ಅವರು ಚಾರ್ಟರ್ಡ್ ಅಕೌಂಟೆಂಟು, ಅವ್ರು ಹೇಳಿದ ಕತೆ ಇದು. ಸೊ
ನೂರಾರು ಪ್ರಾಪರ್ಟಿಗಳು, ಅದು ಎಷ್ಟು ಸಾವಿರ ಪ್ರಾಪರ್ಟಿ ಸರ್ಕಾರಿ ಅಧಿಕಾರಿ ಅವರು. ಆಮೇಲೆ ಅದರಲ್ಲಿ ಒಬ್ಬ ಬೇನಾಮಿ ಏನು ಹೆಸರಿದೆ, ಅವನಿಗೆ ಕ್ಯಾನ್ಸರ್ ಬರುತ್ತೆ, ಅವ ಡೆತ್ ಬೆಡ್ಡಲ್ಲಿದ್ದಾನೆ. ಸೊ ಇವ್ರಿಗೆ ಫೋನ್ ಮಾಡಿ ಹೇಳ್ತಾನೆ, ಸರ್ ನಾನು ಹೆಚ್ಚು ದಿವಸ ಇಲ್ಲ, ಸೊ ಆ ಪ್ರಾಪರ್ಟಿ ಏನಿದೆ ವಾಪಸ್ ತೊಗೊಂಡ್ಬಿಡಿ ಅಂತ ಹೇಳ್ತಾರೆ. ಸೊ ಇವರು ಮಗಳನ್ನ ಕರೆದು ಹೇಳ್ತಾರಂತೆ, ಮಗಳೇ ಒಂದು ಪ್ರಾಪರ್ಟಿ ಇದೆ, ದೊಡ್ಡ ಮನೆ, ಅದು ನಿನ್ನ ಹೆಸ್ರಿಗೆ ಮಾಡ್ತೀನಿ, ಅಪ್ಪ ಅದೊಂದು ಮಾಡಬೇಡಿ, ನನಗೆ ಬೇಡ ನನ್ನ ಆಸ್ತಿ, ದಯವಿಟ್ಟು ನನಗೆ ಬೇಕಾಗಿಲ್ಲ, ಯಾರಿಗೆ ಬೇಕಾದ್ರೆ ಕೊಡಿ ಅಂತ. ಆಗ ಇವ್ರು ಎಣಿಸ್ಕೊಂಡ್ರಂತೆ, ಯಾರೋ ಅವರ ಫ್ರೆಂಡ್ ಚಾರ್ಟೆಡ್ ಅಕೌಂಟ್, ಬಹುಶಃ ಇವ್ರಿಗೊಂದು ಜ್ಞಾನೋದಯ ಆಯಿತು, ಸ್ವಂತ ಮಗಳೇ ಬೇಡ ಅಂತ ಹೇಳ್ತಾಳೆ, ಇನ್ನು ಬಹುಶಃ ಮಾಡಿ. ಮತ್ತೊಂದು ಸ್ವಲ್ಪ ದಿವಸ ಬಿಟ್ಟು ಇನ್ನೊಂದು ಯಾವುದೋ ಒಂದು ದೊಡ್ಡ ಒಂದು ಯೋಜನೆಯಲ್ಲಿ ಅವ್ರು 3 ಕೋಟಿ ಕೇಳ್ತಿರ್ತಾರೆ, 3 ಕೋಟಿ ಕೊಟ್ಟರು ಮಾಡ್ತೀನಿ ಅಂತ. ಸೊ ಮನುಷ್ಯನಿಗೆ ಆಸ್ತಿಯಲ್ಲಿ ಆ ಒಂದು ಲಿಮಿಟ್ ಅನ್ನೋದೇ ಇಲ್ಲ ಆಗಿದೆ. ದಯವಿಟ್ಟು ನಮ್ಮ ಇತಿಮಿತಿ ಒಳಗೆ ಎಲ್ಲರೂ ಖಂಡಿತ ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅದೇನಿದೆ ಅದು ಲಿಮಿಟಲ್ಲಿದ್ದರೆ ಸಾಕು. ಖಂಡಿತ ನಾವೇನು ನ್ಯಾಯಯುತವಾಗಿ ದುಡಿತೀವಿ ಅದು ಮಾತ್ರ ನಮಗೆ ಸಿಗುತ್ತೆ. ಅನ್ಯಾಯದಲ್ಲಿ ಮಾಡಿದ್ದು ಯಾವುದೂ ಉಳಿಯೋದಿಲ್ಲ. ಅದು 1-2 ಹೆಚ್ಚಂದ್ರೆ ಒಂದು ಜನ್ರೇಷನ್ಗೆ ಬರ್ಬೋದು. ಬಟ್ ನೀವು ನೋಡಬೇಕಾದ್ರೆ ಭಾಳ ದುಡ್ಡು ಮಾಡಿ ಕರಪ್ಷನ್ ಮಾಡಿದ ಮಕ್ಕಳು ಎಷ್ಟು ಕಷ್ಟದಲ್ಲಿದ್ದಾರೆ, ಅವರು ಎಷ್ಟು ದಾರಿ ತಪ್ಪಿದ್ದಾರೆ. ಸೊ ದಯವಿಟ್ಟು ಇದನ್ನು ನಾವು ಜನರಿಗೆ ಮಾಹಿತಿಯನ್ನು ಕೊಟ್ಟು ಪ್ರಪ್ರಥಮವಾಗಿ ನಮ್ಮ ಸ್ಕೂಲ್ನಲ್ಲಿರ್ತಕ್ಕಂಥ ನಮ್ಮ ಯುವ ಜನಾಂಗಕ್ಕೆ ಇದನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡೋಣ, ಅವರಿಗೆ ಸರಿದಾರಿ ತರಲಿಕ್ಕೆ ಮತ್ತು ಅವರನ್ನು ನ್ಯಾಯಯುತವಾಗಿ ನಡೀಲಿಕ್ಕೆ ಹೆಚ್ಚು ಸ್ಫೂರ್ತಿಯನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಧನ್ಯವಾದಗಳು ಸರ್. ಸುದೀರ್ಘವಾಗಿ ಅವರ ಒಂದು ಅತ್ಯಮೂಲ್ಯವಾದ ಸಮಯವನ್ನು ನಾವೆಲ್ಲರಿಗೂ ಆ ವಿವರಗಳನ್ನು ಕಾನೂನು ಅರಿವಿನ ಮೂಡಿಸೋದ್ರಲ್ಲಿ ಸಮಯವನ್ನು ಶ್ರಮಿಸಿ ವಿಚಾರಗಳನ್ನು ತಿಳಿಸಿದಂತಹ ನ್ಯಾಯಾಧೀಶರಾದಂತಹ ಶ್ರೀ ಎಚ್ ಶಶಿಧರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಹೇಳ್ತೀವಿ. ಹಾಗೆ ಮಾದಕ ದ್ರವ್ಯ ಸೇವನೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತಹ ದುಷ್ಪರಿಣಾಮ, ಸಮಾಜಕ್ಕೆ ಅದರಿಂದ ಆಗತಕ್ಕಂತಹ ಮಾರಕಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಕಾನೂನು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಗೌರವಾನ್ವಿತ ಸಚಿನ್ ಗೋರ್ಪಡೆ IPS ಅಧಿಕಾರಿ, ಕರ್ನಾಟಕ ಗೋವಾ ವಲಯ ಅದರ ನಿರ್ದೇಶಕರು ಆಗಮಿಸಬೇಕಾಗ್ತದೆ ವಿನಂತಿಸ್ಕೊಳ್ತೇವೆ ಸರ್. ತಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಅದು ವೇದಿಕೆ ತಂದುಕೊಟ್ರೆ ತಜ್ಞರಿಂದ ನಿಮಗೆ ಅದಕ್ಕೆ ಮಾಹಿತಿ ಕೂಡ ದೊರೆಯುವಂಥ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಂದೊಂದು ಚಾಕ್ಲೇಟ್ ಕೊಡ್ತಾ ಇದ್ದೀವಿ, ಸುಮಾರು ಹೊತ್ತು ಹಾಗೆ ಕುತ್ಕೊಂಡಿದ್ದೀವಿ. ಬಟ್ ಅದನ್ನು ತಿನ್ನಬೇಡಿ, ಜೇಬಲ್ಲಿ ಇಟ್ಕೊಳ್ಳಿ. ನಾನು ಯಾವಾಗ ಹೇಳ್ತೀನಿ ಆವಾಗಲೇ ತಿನ್ನಬೇಕು. ಒಂದು ವಿನಂತಿ, ತಿನ್ಬಿಟ್ರಾ? ಆಯಿತು. ಯಾರ್ಯಾರು ಬರ್ತದೆ, ಐ ಆಮ್ ಡೂಯಿಂಗ್ ಎ ಸ್ಮಾಲ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಹಿಯರ್. ವಿ ಆರ್ ಗಿವಿಂಗ್ ಚಾಕ್ಲೇಟ್ಸ್. Kindly keep it in your pocket. When the particular time comes, I will tell you. Presentation. ಸೈಡ್ ಬಂದು ಶುರು ಮಾಡಿ. ಸ್ವಲ್ಪ ಹಿಂದೆ ಬನ್ನಿ ಬಾಸ್. ಎಲ್ಲರೂ ಕೂತ್ಕೊಳ್ಳಿ. ಐ ಸ್ಟಾರ್ಟ್ ದ ಪ್ರೆಸೆಂಟೇಷನ್. ನಾನು ಇಂಗ್ಲೀಷಲ್ಲಿ ಮಾಡಿದ ಪ್ರೆಸೆಂಟೇಷನು, ಬಟ್ ಐ ಸ್ಪೀಕ್ ಇನ್ ಕನ್ನಡ ಆಲ್ಸೋ. ಹಿಂದಿನ ಯೂಸ್ ಮಾಡ್ತೀನಿ ಅವಾಗ. ಏನಾದರೂ ಪ್ರಶ್ನೆ ಬಂದರೆ ದಯವಿಟ್ಟು ಬರ್ಕೊಳ್ಳಿ. ಪ್ರೋಗ್ರಾಮ್ ಆದಮೇಲೆ ತಾವು ಕೇಳ್ಬೋದು ಅದನ್ನು. ಸೊ ಇವತ್ತಿನ ಕಾರ್ಯಾಗಾರ ಇದೇನು ನಲವಡಿಯವರು ಒಂದು ತುಂಬ ಅತ್ಯುತ್ತಮವಾದ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಡಾಕ್ಟರ್ ಮೋಹನ್ ರಾವ್ ನಲವಡಿ ಅವರು.
ಮತ್ತು ಅವರ ಟೀಮ್ಗೆ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ನಾವು ಬೇಸಿಕಲಿ ಐ ಆಮ್ ಎ ಪೊಲೀಸ್ ಆಫೀಸರ್. ನಮ್ಮದು NDPS ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಲ್ಲಿ ನಾವು ಸುಮಾರು ಕೇಸ್ಗಳನ್ನು ಮಾಡ್ತೀವಿ. ಸೊ ನಮ್ಮದು ಬರೀ ಪೊಲೀಸ್ ಕೆಲಸ ಅಷ್ಟೇ ಆಗೋದಿಲ್ಲ, ಬಟ್ ಜನಕ್ಕೂ ನಾವು ರೀಚ್ ಆಗಬೇಕು. ಸೊ ಇದೊಂದು ಕಾರ್ಯಕ್ರಮ, ಇದೊಂದು ಅವಕಾಶ ನಮಗೆ ನಿಮ್ಮ ಜೊತೆಗೆ ಇಲ್ಲಿ ಬಂದು ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಫಸ್ಟ್ ಸ್ಲೈಡ್. ಓಕೆ, ಇದು ಓದಿ. ಇದು ಪಂಜಾಬದ DGP ಆಗಿದ್ರು ಈ ಸಾಹೇಬರು. ಇದು ಇಂಟರ್ನೆಟಲ್ಲೂ ನೀವು ಚೆಕ್ ಮಾಡ್ಬೋದು. ಪಂಜಾಬದ DGP ಆಗಿದ್ರು. ಅವ್ರು ಹೇಳ್ತಾರೆ, ಐ ಕ್ಯಾನ್ ಫೇಸ್ ದಿ ಟೆರರಿಸ್ಟ್. ನಾವು ಟೆರರಿಸ್ಟನ್ನ ಸಹ ಫೇಸ್ ಮಾಡ್ಬೋದು. ಆದರೆ ನನ್ನ ಮಗ ಡ್ರಗ್ ಅಬ್ಯೂಸಿಗೆ ಆದಾಗ ಅವ್ರ ಮಕ್ಕಳನ್ನು ಕಳ್ಕೊತಾರೆ. 18ನೇ ವಯಸ್ಸಿಗೆ ಹಿ ಗೆಟ್ಸ್ ಅಡಿಕ್ಟೆಡ್ ಟು ಡ್ರಗ್ಸ್ ಆ್ಯಂಡ್ ಅಟ್ ದ ಏಜ್ ಆಫ್ 21 ವಿದಿನ್ 3 years ಹಿ ಡೈಸ್, ಸಾಯ್ತಾನೆ. ಸೊ ಅವರು ಪಂಜಾಬದ DGP ಆಗಿರ್ತಕ್ಕಂಥವ್ರು, ವೆರಿ ಸೀನಿಯರ್ IPS ಆಫೀಸರು. ಅವ್ರಿಗೆ ತುಂಬ ಬೇಜಾರಾಗ್ತದೆ, ನಾನು ಏನೇನೋ ಕೆಲಸ ಮಾಡಿದೆ, ನನ್ನ ಮಗನಿಗೆ ನಾವು ಉಳಿಸ್ಲಿಕ್ಕೆ ಆಗಲಿಲ್ಲ ಅಂತ. ಸೊ ಈಗ ನಾವು ಎಲ್ಲರೂ ಎಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ ಅಂದರೆ, ಮುಂಚೆ ಅದು ಏನೋ ಪಾಶ್ಚಾತ್ಯ ದೇಶದಲ್ಲಿ ಅಮೆರಿಕದಲ್ಲಿ ಆಗ್ತದೆ ಡ್ರಗ್ ಅಬ್ಯೂಸು ಅಥವಾ ಡ್ರಗ್ ಡೆತ್ತು, ಅಥವಾ ಲಂಡನಲ್ಲಿ ಆಗ್ತದೆ, ಪ್ಯಾರಿಸಲ್ಲಿ ಆಗ್ತದೆ. ಅದೆಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತದೆ, ನಮ್ಮ ಮನೆಯಲ್ಲೂ ಆಗ್ತಾಯಿದೆ ಈಗ. ಸೊ ಬಹಳಷ್ಟು ಜನ ನಾವು ಅದನ್ನು ಹೇಳ್ಕೊಳ್ಳಲ್ಲ. ವಿ ಡೋಂಟ್ ಟಾಕ್ ಅಬೌಟ್ ಇಟ್, ವಿ ಡೋಂಟ್ ಡಿಸ್ಕಸ್ ಅಬೌಟ್ ಇಟ್. ಬಟ್ ತುಂಬ ದುರಾದೃಷ್ಟಕರ, ನಮ್ಮ ಯೂತ್ಸ್ ಅದನ್ನು ಬಲೆ ಆಗ್ತಾ ಇದ್ದಾರೆ. ಸುಮಾರು ಜನ ಏನೋ ನಮ್ಮ ಸೀನಿಯರ್ಸು ಹೇಳಿದ್ದಾರೆ, ತಾವು ಮಾಧ್ಯಮದಲ್ಲಿ ಓದ್ಬೋದು, ಒಂದು ದೇಶನ ನಾಶ ಮಾಡಲಿಕ್ಕೆ ಇಲ್ಲಿ ಟೆರರಿಸ್ಟು ಅಥವಾ ಬಾಂಬ್ಗಳು ಕೊಡೋದು ಬೇಡ, ನಮ್ಮ ಮಕ್ಕಳಿಗೆ ಡ್ರಗ್ ಕೊಟ್ಟರೆ ಸಾಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಇರಲ್ಲ. ನಾವು ನೀವೆಲ್ಲ ಇರ್ತೀವಿ, ನಾವೆಲ್ಲ ವಿಲ್ ಬಿಕಮ್ ಓಲ್ಡ್ ಅಲ್ಲ, ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇರೋದಿಲ್ಲ. ಸೊ ದಿಸ್ ಈಸ್, ನೀವು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಪ್ರಾಬ್ಲಮ್ ಎಲ್ಲೋ ಬೇರೆ ಕಡೆ ಇಲ್ಲ, ಇಟ್ ಈಸ್ ಆಲ್ರೆಡಿ ದೇರ್. ಕರ್ನಾಟಕನೂ ಅಷ್ಟೇ ಈಕ್ವಲಿ ಡ್ರಗ್ ಅಬ್ಯೂಸಲ್ಲಿ ಸಿಕ್ಕಾಕೊಂಡಿದೆ, ಬೇರೆನೂ ಅಷ್ಟೇ ಸಿಕ್ಕಾಗುತ್ತೆ. ನೆಕ್ಸ್ಟ್ ಪ್ಲೀಸ್. ಈಗ ಏನಿದು ಡ್ರಗ್ಸ್ ಅಂದರೆ, ನಮಗಿದ್ರ ಬಗ್ಗೆ ಗೊತ್ತಿದೆಯಾ? ಯಾಕೆ ಜನ ಡ್ರಗ್ಸಿಗೆ ಬಲಿ ಆಗ್ತಾರೆ? ವೈ ಡು ಪೀಪಲ್ ಬಿಕಮ್ ಅಡಿಕ್ಟ್ಸ್, ಆರ್ ಹೌ ಡು ದೇ ದೆಮ್ಸೆಲ್ಫ್ ಗೆಟ್ ಕಾಟ್ ಇನ್ ಟು ದಿಸ್ ವೆಬ್ ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಬೇಸಿಕ್, ಇದು ನಾವು ಶಾಲಾ ಮಕ್ಕಳಿಗೆ ತಿಳಿಸ್ತೀವಿ. ಆ ರೀತಿಯಲ್ಲಿ ತಿಳಿಸೋಕ್ಕೆ ನಾನು ನನ್ನ ಪ್ರಯತ್ನವನ್ನು ಪಡ್ತೀನಿ. ಏನಪ್ಪ ಅಂದರೆ, ನೀವು ಜನರಲ್ ಎಕ್ಸಸೈಸ್ ಮಾಡ್ತೀರಿ, ಬೆಳಗ್ಗೆ ವಾಕಿಂಗ್ ಮಾಡ್ತೀರಿ, ಟೆನಿಸ್ ಆಡ್ತೀರಿ, ವಾಟ್ ಎವರ್ ವುಡ್ ಬಿ ಯುವರ್ ಹ್ಯಾಬಿ ರಿಲೇಟೆಡ್ ಟು ಎಕ್ಸಸೈಸ್. ಸೊ ವೆನ್ ಯು ಡೂ ದಟ್ ಎಕ್ಸಸೈಸ್ ಯು ಫೀಲ್ ಗುಡ್, ನಿಮ್ಗೆ ಒಳ್ಳೇದು ಅನಿಸ್ತದೆ, ನಿಮ್ಗೆ ಖುಷಿ ಆಗ್ತದೆ. ಈಗ ಎಲ್ಲರೂ ಆಲ್ ಓವರ್ ಕರ್ನಾಟಕ ಇಷ್ಟು ದೂರ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ? ನಿಮ್ಗೊಂದು ಖುಷಿ ಅಂತ ಬಂದಿದ್ದೀರಾ ತಾನೆ? ಯಾರೋ ನಿಮ್ಮ ತಲೆಯಲ್ಲಿ ಗನ್ ಇಟ್ಕೊಂಡು ಇಲ್ಲ ನೀವು ಬರಲೇಬೇಕಪ್ಪ ಅಂತ ಯಾರು ಎದುರಿಸಿಲ್ಲ. ನಿಮ್ಮ ಸ್ವಇಚ್ಛೆಯಿಂದ ಏನೋ ಒಂದು ಆಸಕ್ತಿಯಿಂದ ನಾನು ಏನೋ ಕಲಿತೀನಿ ಅಥವಾ ಏನೋ ತಿಳ್ಕೊತೀನಿ, ಏನೋ ನಾನು ನೋಡ್ತೀನಿ ಅನ್ನೋದಿದೆ. ಬಟ್ ಎಂಡ್ ಆಫ್ ದ ಡೇ ವಾಟ್ ಈಸ್ ದಿ ಬಾಟಮ್ ಲೈನ್? ಖುಷಿ. ನಿಮ್ಗೆ ಅದು ಖುಷಿ ಕೊಡಲಿಲ್ಲ ಅಂದರೆ ನೀವು ಮಾಡೋದಿಲ್ಲ, ಸಿಂಪಲ್ ಅಲ್ವಾ? ಏನೇ ಇರಲಿ, ನೀವು ಇವತ್ತು ಹೆಚ್ಚಿಗೆ ಓದ್ತಾ ಇದ್ದೀರಾ, ನೀವು ಪಾಲಿಟಿಕ್ಸಲ್ಲಿ ಸೇರಿದ್ದೀರಾ, ನಿಮಗೆ ಹೆಚ್ಚಿಗೆ ಅಧಿಕಾರ ಬೇಕು, ವಾಟ್ ಎವರ್ ಇಟ್ ಕುಡ್ ಬಿ, ಬಟ್ ಎಂಡ್ ಆಫ್ ದ ಡೇ ಅದು ಏನಕ್ಕೆ ಬೇಕು ಅಂದರೆ ನಿಮ್ಗೆ ಖುಷಿ ಸಿಗ್ತದೆ ಅದು ಅಂತ. ಯಾವ ವಿಷಯದಲ್ಲಿ ನಿಮಗೆ ಖುಷಿ ಸಿಗಲ್ಲೋ ಅದು ನೀವು ಎಂದಿಗೂ ಮಾಡಲ್ಲ. ಸೊ ಎಕ್ಸಸೈಸ್ ಇಸ್ ದ ಬೆಸ್ಟ್ ವೇ. ಇದರಲ್ಲಿ ನಾನು ಸೆಲ್ಫ್ ಎಕ್ಸಲೆಂಟ್ರಿ ಇಲ್ಲಿ ಬರೆದಿದ್ದೀನಿ ನೋಡಿ. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಥಿಂಕಿಂಗು, ಲರ್ನಿಂಗು, ಜಡ್ಮೆಂಟ್ ಸ್ಕಿಲ್ಸ್ ಎಲ್ಲ ಆಗ್ತದೆ, ನಮ್ಮ ಬ್ರೈನ್ ಪವರು ಎಲ್ಲ ಇನ್ಕ್ರೀಸ್ ಆಗ್ತದೆ ಅಂತ. ಬಟ್ ಏನು ಅಂದರೆ, ನಮ್ಮ ತಲೆಯಲ್ಲಿ ವಿದಿನ್ ಅವರ್ ಬ್ರೈನ್ ದೇರ್ ಆರ್ ಸರ್ಟನ್ ಹಾರ್ಮೋನ್ಸ್ ವಿಚ್ ಆರ್ ಕಾಲ್ಡ್ ಎಂಡೋರ್ಫಿನ್ಸ್. ಇದು ನಾನು ಸ್ವಲ್ಪ ಸೈನ್ಸ್ ಹೇಳ್ತಾ ಇದ್ದೀನಿ. ನಮ್ಮ ತಲೆಯಲ್ಲಿ ಎಲ್ಲರ ಮಿದುಳಲ್ಲೂ ಅದೊಂದು ಹಾರ್ಮೋನ್ ರಿಲೀಸ್ ಆಗ್ತದೆ ವೆನ್ ಯು ಫೀಲ್ ಗುಡ್. ನಿಮ್ಗೆ ಖುಷಿ ಆದಾಗ ಅದೇ ನಿಮಗೆ ಆಭಾಸ ಕೊಡ್ತದೆ, ನನಗೆ ಖುಷಿ ಆಯ್ತಪ್ಪ ಅಂತ. ಯಾವಾಗ ಹಾರ್ಮೋನ್ ರಿಲೀಸ್ ಆಗಲ್ಲ ಅವಾಗ ನಿಮಗೆ ಯು ಡೋಂಟ್ ಫೀಲ್ ಗುಡ್ ಆ್ಯಂಡ್ ಯು ಡೋಂಟ್ ಡೂ ದಟ್. ನೆಕ್ಸ್ಟ್ ಈಸ್ ಲಾಫರ್. ಯಾವಾಗ ನಾವು ನಗ್ತೀವಿ, ಸ್ನೇಹಿತರ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಮಕ್ಕಳ ಜೊತೆ ಇರ್ಬೋದು, ಯಾರೋ ಸುಮಾರು ದಿವಸ ಆದ್ಮೇಲೆ ಒಬ್ಬ ಫ್ರೆಂಡ್ ಫೋನ್ ಮಾಡ್ದ, ಅಥವಾ ಯಾವುದೋ ಒಂದು ಹಾಸ್ಯಕರ ಸನ್ನಿವೇಶ, ವಾಟ್ ಎವರ್ ಸ್ಮಾಲ್ ಆರ್ ಬಿಗ್ ಥಿಂಗ್, ಅದು ನೋಡಿದಾಗ ನಿಮಗೆ ಖುಷಿ ಆಗ್ತದೆ. ಖುಷಿ ಆದಾಗ ಏನಾಗುತ್ತೆ, ಹಾಗೆ ನಿಮ್ಮ ಬ್ರೈನಲ್ಲಿ ಅದು ಒಂದು ಕೆಮಿಕಲ್ ಎಂಡಾರ್ಫಿನ್ ಅಂತೀವಿ ನಾವು, ಡೋಪಮೈನ್, ಸುಮಾರು ಥರದ್ದು ಇದಾವೆ, ಅದು ರಿಲೀಸ್ ಆಗ್ತದೆ. ವೆನ್ ದ್ಯಾಟ್ ಕೆಮಿಕಲ್ ಇಸ್ ರಿಲೀಸ್ ಇನ್ ಯುವರ್ ಮೈಂಡ್ ಯು ಫೀಲ್ ಗುಡ್, ನಿಮಗೆ ಅದು ಖುಷಿ ಆಗ್ತದೆ. ಈ ಥರ ಚಿಕ್ಕ 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 ವಿಷಯಗಳು, ಸ್ಮಾಲ್ ಥಿಂಗ್ಸ್ ಇನ್ ಯುವರ್ ಲೈಫ್ ವಿಲ್ ಬ್ರಿಂಗ್ ಹ್ಯಾಪಿನೆಸ್ ಅಲ್ವಾ? ಇದು ಬರೀ ನಾನೇನೋ ದೊಡ್ಡ ಸಾಧನೆನೇ ಮಾಡಿದರೆ ನಾನು ಖುಷಿ ಆಗುತ್ತೀವಲ್ಲ. ಪ್ರತಿ ದಿವಸ, ಪ್ರತಿ ಕ್ಷಣ, ದೇ ಸೇ ಲಿವ್ ಇನ್ ದ ಮೊಮೆಂಟ್, ಆ ಕ್ಷಣದಲ್ಲಿ ನೀವು ಬದುಕಿ ಅಂತ. ಇವನ್ ಮಂಕುತಿಮ್ಮನೇ ಅವರು ಹೇಳ್ತಾರೆ, ನೀವು ಆ ಮೊಮೆಂಟಲ್ಲಿ ಬದುಕಬೇಕು. ಆಯಿತು, ನೀವೇನೋ ಸಾಧನೆ ಮಾಡ್ತಿದ್ದೀರಿ, ಓದ್ತಿದ್ದೀರಿ, ಏನೋ ಗುರಿ ಇಟ್ಕೊಂಡಿದ್ದೀರಿ, ದಟ್ ಈಸ್ ಆಲ್ ಫೈನ್, ದಟ್ ಈಸ್ ಅಟ್ ಅ ಲಾರ್ಜರ್ ಲೆವೆಲ್. ಬಟ್ ಡೇ ಇನ್ ಡೇ ಔಟ್ ನೀವು ಫಿಸಿಕಲ್ ಎಕ್ಸಸೈಸು, ಲಾಫರು, ದೀಸ್ ಆರ್ ಆ್ಯಕ್ಚುಲಿ ನ್ಯಾಚುರಲ್ ಪೇನ್ ಕಿಲ್ಲರ್ಸ್. ನಿಮಗೇನೋ ಒಂದು ದುಃಖ ಇತ್ತು,
ನಿಮಗೇನೋ ಒಂದು ಫಿಸಿಕಲ್ ನೋವು ಇರ್ಬೋದು, ಅಥವಾ ಏನೋ ಒಂದು ಫಿನಾನ್ಷಿಯಲ್ ನೋವು ಇರ್ಬೋದು, ಅಥವಾ ಬೇರೆ ಏನೋ ನೀವು ಸಮಸ್ಯೆಯಿಂದ ಸ್ಟ್ರೆಸ್ಸಲ್ಲಿ ಇದ್ದೀರಿ, ಬರೀ ಅದೇ ಯೋಚನೆ ಮಾಡ್ತಿದ್ದೀರಿ. ನೀವು ನಕ್ಕಾಗ ಇಟ್ಸ್ ನಿಮ್ಮ ಬಾಡಿಯಲ್ಲಿ ಇಟ್ ಗಿವ್ಸ್ ಅ ನ್ಯಾಚುರಲ್ ಪೇಯ್ನ್ ಕಿಲ್ಲರ್. ನಮ್ಮ ಬಾಡಿಯಲ್ಲೇ ಎಲ್ಲ ಔಷಧಿಗಳಿದ್ದಾವೆ. ನೀವೇನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರಿ ಇವಾಗ, ಬಿ ಪಿ ಇರ್ಬೋದು, ಶುಗರ್ ಮಾತ್ರೆ ಇರ್ಬೋದು, ಇನ್ಸುಲಿನ್ ನೀವು ಕಡಿಮೆ ಮಾಡಲಿಕ್ಕೆ ನೀವೇನು ಟ್ಯಾಬ್ಲೆಟ್ ತೊಗೋತೀರಿ, ಮೆಟ್ಮಾರ್ಫಿನ್, ಅದು ಆ ಕೆಮಿಕಲ್ ನಿಮ್ಮ ಬಾಡಿಯಲ್ಲಿದೆ. ಯಾವಾಗ ಅದು ಪ್ರೊಡ್ಯೂಸ್ ಆಗಲ್ಲ ಅವಾಗ ನಾವು ಹೊರಗಡೆ ತೊಗೋಬೇಕಾಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಅವರ್ ಬಾಡಿ. ಸೊ ನಮ್ಮ ನ್ಯಾಚುರಲ್ ಪೇನ್ ಕಿಲ್ಲರ್ ಮೆಕ್ಯಾನಿಸಮ್ ಇಸ್ ದೇರ್ ವಿಚ್ ಇಸ್ ಲಾಫರ್. ಅದು ಬರ್ತಾ ನಾವು ಮಾಡೋದಿಲ್ಲ. ನೆಕ್ಸ್ಟ್, ನಾವು ಎಲ್ಲಾದ್ರೂ ಚಾಕ್ಲೇಟ್ ಇದೆ, ದಯವಿಟ್ಟು ತಿನ್ನಿ, ಓಪನ್ ಮಾಡಿ. ಇಟ್ಸ್ ಅ ಸ್ಮಾಲ್ ಚಾಕ್ಲೇಟ್. ಇದು ಎಕ್ಸಸೈಸ್ ಅಂತ ಯಾಕೆ ಹೇಳ್ತೀನಿ ನಾನು ಅಂದರೆ, ನೋಡಿ ನೀವು ತಿಂದ ತಕ್ಷಣ ಯು ಟೆಲ್ ಮಿ ವಾಟ್ ಈಸ್ ದ ಫೀಲಿಂಗ್. ಸಿಟ್ಟು ಬರ್ತಾ ಇದೆಯಾ, ಕೋಪ ಬರ್ತಾ ಇದೆಯಾ, ಏನು ಅನಿಸ್ತಾ ಇದೆ? ಸ್ವೀಟ್ ಅಂದರೆ ಖುಷಿ ಅನಿಸುತ್ತಾ? ದಟ್ಸ್ ಎಕ್ಸಾಕ್ಟ್ಲಿ. ಸೊ ಈ ಸಣ್ಣ ಇದನ್ನು ಏನಕ್ಕೆ ಹೇಳಿದೆ ಅಂದರೆ, ಯು ಆರ್ ಫೀಲಿಂಗ್ ಇಟ್ ಎಕ್ಸಾಕ್ಟ್ಲಿ. ನಾನೀಗ ಮಾತಾಡ್ತಿದ್ದೀನಿ, ಖುಷಿ ಅಂದರೆ ಏನು ನೀವು ತಿಳ್ಕೊತಾ ಇದ್ದೀರ ಅಲ್ವಾ? ಅದೇ ನಾನೇನೋ ಕೈಯೋ ಅಥವಾ ಖಾರ ಏನೋ ಕೊಟ್ಟಿದ್ರೆ ನೀವು ಏನು ಮಾತಾಡ್ತಿದ್ದೀರ ಬೈ ಅನ್ಸುತ್ತೆ. ಯಾಕೆ ಇಟ್ ಟ್ರಿಗರ್ಸ್ ಅಗೇನ್. ನಾವು ಏನು ಮಾಡ್ತಾ ಇದೀವಿ ಅಂದರೆ, ನಾವು ನಮ್ಮ ಮಿದುಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಈ ಸ್ವೀಟ್ ತಿಂದೆ ಆ ಮಿದುಳಲ್ಲಿ ದ್ಯಾಟ್ ಪರ್ಟಿಕ್ಯುಲರ್ ಎಂಡೋರ್ಫಿನಿಗೆ ರಿಲೀಸ್ ಆಯ್ತು. ನೀವು ಎಲ್ಲರೂ ಯಾರು ತಿಂತಾ ಇದ್ದೀರಾ? ಸೊ ಇದು ಏನು ಮಾಡ್ತಾರೆ ಆಮೇಲೆ, ಅದರಲ್ಲಿ ಸೆಕೆಂಡ್ ಪಾಯಿಂಟ್ ನಾನು ಕೊಟ್ಟಿದ್ದೀನಿ, ಚಾಕ್ಲೇಟ್ ಈಸ್ ಗುಡ್, ಚಾಕ್ಲೇಟ್ ತಿನ್ನಿ, ಅದು ಇದು ದಟ್ಸ್ ಡಿಫ್ರೆಂಟ್ ಥಿಂಗ್. ಇದು ನಾವು ಮಕ್ಕಳಿಗೆ ಹೇಳ್ತೀವಿ ಡಾರ್ಕ್ ಚಾಕ್ಲೇಟ್ ತಿನ್ಬೋದು ಅಂತಲ್ಲ. ಬಟ್ ಬೇಸಿಕಲಿ ನಾನಿಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಫೀಲ್ ಗುಡ್. ನಿಮ್ಮ ಖುಷಿ ಅನ್ನೋದು ಏನಿದೆ, ಸಣ್ಣ ಒಂದು ಸ್ಮಾಲ್ ಚಾಕ್ಲೇಟ್ ತಿಂದಾಗ ಏನೋ ನಿಮ್ಮ ಮೂಡ್ ತುಂಬ ಕೆಟ್ಟಾಗಿದೆ, ಜಸ್ಟ್ ಟೇಕ್ ಒನ್ ಚಾಕ್ಲೇಟ್. ಆ ಕ್ಷಣದಲ್ಲಿ ನಿಮಗೆ ಆ ಕೋಪ ಕಡಿಮೆ ಆಗ್ತದೆ. ಇದಕ್ಕೂ ಡ್ರಗ್ಸು ಏನು ಸಂಬಂಧ ಅಂತೀರ? ತುಂಬ ಸಂಬಂಧ ಇದೆ. ನೆಕ್ಸ್ಟ್ ನೀವು ಅದು ನೋಡ್ತೀವಿ, ತುಂಬ ಸಂಬಂಧ ಇದೆ. ಈ ಚಿಕ್ಕ ವಿಷಯಗಳನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್, ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಪ್ಲೀಸ್. ಸೊ ಇವೇನು ಎಂಡಾರ್ಫಿನ್ ಅನ್ನೋದು ಈಗ ನಾನು ಮಾತಾಡ್ತೀನಿ ನಿಮಗೆ, ಇವೆಲ್ಲ ಒಂದು ಚಿಕ್ಕದ ಲಾಫರ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಯಾರೊಬ್ಬ ಹಳೆ ಸ್ನೇಹಿತ ಅಥವಾ ಸ್ನೇಹಿತೆ ಸಿಕ್ಕರು ಭಾಳ ವರ್ಷ ಆದಮೇಲೆ ನೋಡಿದ್ಮೇಲೆ ಆ ಟಕ್ಕಂತ ಖುಷಿ ಬಂದ್ಬಿಡುತ್ತೆ, ಮುಖದಲ್ಲಿ ನಗು ಬರುತ್ತೆ. ವಾಟ್ ಈಸ್ ದ್ಯಾಟ್? ಯುವರ್ ಬ್ರೈನ್ ಈಸ್ ರಿಲೀಸಿಂಗ್ ಎಂಡಾರ್ಫಿನ್, ಯುವರ್ ಬ್ರೈನ್ ಈಸ್ ರಿಲೀಸಿಂಗ್ ಡೋಪಮೈನ್. ಇನ್ನು ತಲೆಯಲ್ಲಿ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಏಜ್ ಓಲ್ಡ್ ವಾಟ್ ಎವರ್ ಇಟ್ ಈಸ್ ದೇರ್. ಏನಾಗ್ತದೆ, ಡ್ರಗ್ ತಗೊಂಡಾಗ, ಡ್ರಗ್ ಅಬ್ಯೂಸ್ ಮಾಡಿದಾಗ ಎಕ್ಸಾಕ್ಟ್ಲಿ ದ ಸೇಮ್ ರಶ್ ಬರ್ತದೆ. ನೀವು ಯಾವಾಗ ಫಸ್ಟ್ ಟೈಮ್ ಡ್ರಗ್ನ ಸೇವನೆ ಮಾಡಿದಾಗ, ಈಗ ನಿಮ್ಮ ತಲೆಯಲ್ಲಿ ಏನು ಚಾಕ್ಲೇಟ್ ತಿಂದಿದ್ದು ಬರ್ತಾ ಇದೆ, ಇಟ್ ಈಸ್ ವೆರಿ ಮಿನಿಸ್ಕ್ಯೂಲ್, 0.001% ಅಂದರೆ ಒನ್ ಟೈಮ್ ನಿಮ್ಗೆ ರಿಲೀಸ್ ಆಗಿದೆ. ನೀವು ಡ್ರಗ್ ತೊಗೊಂಡಾಗ 20 ಸತಿ ಬಂದಂಗೆ ಆಗುತ್ತೆ. ಅಂದರೆ ನೀವು 20 ಚಾಕ್ಲೇಟ್ ಈಗ ಒಟ್ಟಿಗೆ ತಿಂದಾಗ ನಿಮ್ಗೆ ಎಷ್ಟು ಖುಷಿ ಅನಿಸ್ತದೋ, ದಟ್ ಈಸ್ ವೇರ್ ಪೀಪಲ್ ಫಾಲ್ ಫಾರ್ ಡ್ರಗ್ಸ್. ನಮ್ಮ ಮಕ್ಕಳು, ನಮ್ಮ ಯುವಜನಾಂಗ ಅದಕ್ಕೆ ಏನಕ್ಕೆ ಬೀಳ್ತಾರಂದರೆ, ಇಟ್ ಗಿವ್ಸ್ ಇಮಿಡಿಯೇಟ್ ರಶ್. ಅವರಿಗೆ ಇದೇನು ಒಂದು ಚಾಕ್ಲೇಟ್ ತಿಂದು ಕೊಡ್ತಾ ಇರೋ ಸುಖ, ಅಥವಾ ಫ್ರೆಂಡ್ಸಿಗೆ ಮಾತಾಡಿದಾಗ, ವಾಕ್ ಮಾಡಿದಾಗ ಕೊಡ್ತಾ ಇರೋ ಸುಖ ಏನಿದೆ, ಅದೆಲ್ಲ ಒಟ್ಟಿಗೆ ವಿದಿನ್ ನೋ ಟೈಮ್ ಹಿ ವಾಂಟ್ಸ್ ಟು ಡೂ ಅಟ್ ಹೀಸ್ ಪ್ಲೇಸ್. ಕುಂತಲ್ಲೇ ಅವನಿಗೆ ಆ ಖುಷಿ ಸಿಗಬೇಕು. ಓಕೆ ಆಯಿತು, ಇದು ಅವ್ನು ಖುಷಿ ಪಡೆದ, ಮುಂದೆ ಹೋಗ್ತಾನೆ. ಬರ್ತಾ ಅವನ ಬ್ರೈನ್ ಈ ಥರ ಡೆವಲಪ್ ಆಗ್ತದೆ. ಅವನು ಆ ಡ್ರಗ್ ತೊಗೊಳ್ಳಿಲ್ಲ ಅಂದರೆ ಅವನಿಗೆ ಖುಷಿನೇ ಅನಿಸಲ್ಲ. ಫ್ರೆಂಡ್ಸ್ ಬಂದರೂ ಖುಷಿ ಇಲ್ಲ, ಅಪ್ಪ ಅಮ್ಮ ಮಾತಾಡ್ತಾರೆ ಖುಷಿ ಇಲ್ಲ, ಚಾಕ್ಲೇಟ್ ಕೊಟ್ಟರೆ ತಿನ್ನಕ್ಕೆ ಏನೋ ಕೊಟ್ಟರೆ ಏನು ಖುಷಿ ಇಲ್ಲ. ಯಾಕೆಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿ ಬಿಕೇಮ್ ಸೋ ಡಿಪೆಂಡೆಂಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡ್ರಗ್. ಅದು ಕೊಟ್ಟರೆ ಅದು ರಿಲೀಸ್ ಆಗ್ತದೆ, ಅಂದರೆ ಖುಷಿ ಆಗ್ತಾ ಇಲ್ಲ. ಅವನೊಂದು ಸತ್ತ ಹೆಣ ಥರ ಇರ್ತಾನೆ, ಜಾಂಬಿ ಅಂತೀವಿ ನಾವು ಅದಕ್ಕೆ. ಸುಮ್ಮನೆ ಅವನು ಹಂಗೆ ಓಡಾಡ್ಕೊಂಡಿರ್ತಾನೆ ಮನೆಯಲ್ಲಿ. ಸೊ ದಿಸ್ ಇಸ್ ಎ ಬಾಯ್ ಆರ್ ಗರ್ಲ್ ಆರ್ ಇಟ್ ಕ್ಯಾನ್ ಬಿ ಆಫ್ ಎನಿ ಏಜ್. ಯೂಶಲಿ ನಾವು ಯೂತ್ಸಿಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಬಟ್ ಈ ಒಂದು ಕಾಯಿಲೆ ಯಾರ್ಯಾರ ಬರ್ಬೋದು, ಇದು ಕಾಯಿಲೆ ಅಂತ ಅಂದ್ಕೊಳ್ಳೋಣ ಈ ವಿಷಯದಲ್ಲಿ. ನೆಕ್ಸ್ಟ್, ಸೊ ಬೇಸಿಕಲಿ ಇಲ್ಲಿ ನಾನು ಎರಡು ನಿಮಗೆ CT ಸ್ಕ್ಯಾನ್ ತೋರಿಸ್ತಾ ಇದ್ದೀನಿ, ಬ್ರೈನ್ ಸ್ಕ್ಯಾನ್ ಇದು. ಈಗ ನಾವು ಚಾಕ್ಲೇಟ್ ತಿಂತಾ ಇದೀವಲ್ಲ, ನಮ್ದು ಏನಾದ್ರು ಈ ಸ್ಕ್ಯಾನ್ ತೊಗೊಂಡ್ಬಿಟ್ರೆ ಫಸ್ಟಲ್ಲಿ ಏನಿದೆಯಲ್ಲ ಈ ಸ್ಕ್ಯಾನ್ ಥರ ಕಾಣ್ತದೆ. ಸೊ ದಿಸ್ ಈಸ್ ಅ ಸ್ಕ್ಯಾನ್ ಆಫ್ ಅ ಹೆಲ್ದಿ ಪರ್ಸನ್, ದ ಪರ್ಸನ್ ಹೂ ಇಸ್ ನಾಟ್ ಅಡಿಕ್ಟೆಡ್ ಟು ಡ್ರಗ್ಸ್. ಯಾವುದೋ ಒಂದು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಅವನು ಕಂಪ್ಲೀಟಾಗಿ ಬಲಿ ಆಗಿಲ್ಲ. ಅಂದರೆ ಇಲ್ಲಿ ಇರ್ತಕ್ಕಂಥವ್ರು ನಾವಿಲ್ಲಿ ಕೂತಿದ್ದೀವಿ ಅಂದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರಮಾಣ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ದಿಸ್ ಥಿಂಗ್ ವಿ ಆರ್ ನಾಟ್ ಡ್ರಗ್ ಅಡಿಕ್ಟ್ಸ್, ಅದರ್ವೈಸ್ ವಿ ವುಡ್ ನಾಟ್ ಹ್ಯಾವ್ ಕಮ್ ಹಿಯರ್. ನಮಗೆ ಸಣ್ಣ ವಿಷಯಗಳು ಖುಷಿ ಕೊಡ್ತಾ ಇದೆ ಅಂತ ಅಷ್ಟೂರಿಂದ ನಾವಿಲ್ಲಿ ಬಂದಿದ್ದೀವಿ ಅಲ್ವಾ? ನಾನು ಸಹ ನಿಮ್ಮ ಬಂದಿದ್ದೀನಿ ಅಂದರೆ ಐ ಆಮ್ ಆಲ್ಸೋ ಎಕ್ಸಾಂಪಲ್ ಫಾರ್ ಯು ದಟ್ ಐ ಆಮ್ ನಾಟ್ ಅ ಡ್ರಗ್ ಅಡಿಕ್ಟ್. ಸೊ ಇಫ್ ಮೈ CT scan or your CT scan is taken, this is what, like there is a dark red, then orange, yellow. ಅಂದರೆ ಸ್ಟಿಮ್ಯುಲೇಟ್ ಇದೆ ಅಂತ, ಅಂದರೆ ಸಣ್ಣ ವಿಷಯಗಳನ್ನು ನಮಗೆ ಸ್ಟಿಮ್ಯುಲೇಟ್ ಮಾಡ್ತದೆ. ವೇರಾಸ್ ಈ ಕೆಳಗಡೆ ಏನಿದೆಯಲ್ಲ ಇಟ್ಸ್ ಅ ಡ್ರಗ್ ಅಡಿಕ್ಟ್. ಇವನಿಗೆ ನೀವು ಯಾವುದೇ ಥರದ್ದು ಕೊಟ್ಟರು ನೋಡಿ, ದಿ ಅಮೌಂಟ್ ಆಫ್ ಸ್ಟಿಮ್ಯುಲೇಷನ್ ಇಸ್ ವೆರಿ ವೆರಿ ಮೈನರ್. ರೆಡ್ ಅಂದರೆ ತುಂಬ ಚುರುಕಾಗಿದ್ದೀರ, ರೆಡ್ ಪಾರ್ಟೇ ಕಾಣಲ್ಲ ಅವನಲ್ಲಿ.
ಓನ್ಲಿ ಲೈಟ್ ಏರೋ ಆರೆಂಜ್ ಆ್ಯಂಡ್ ದ ಪಾರ್ಟ್ ಆಫ್ ಸ್ಟಿಮ್ಯುಲೇಷನ್ ನೋಡಿ ತುಂಬ ಕಡಿಮೆ ಇದೆ. ಸೊ ವಾಟ್ ಈಸ್ ದಿಸ್ ಅಂದರೆ ನಮ್ಮ ಮಕ್ಕಳು ಅಥವಾ ದೋಸ್ ಹೂ ಆರ್ ಅಡಿಕ್ಟೆಡ್ ಟು ದಿಸ್ ಥಿಂಗ್, ದಟ್ ಈಸ್ ವೇರ್ ದೇ ಲೂಸ್. ನಾವು ಅವ್ರಿಗೆ ಫಿಸಿಕಲಿ ಹೊಡೆದ್ರೆ ಬಡಿದ್ರೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ಫರ್ದರ್. ಫಸ್ಟ್ ಆಫ್ ಆಲ್ ಅವರು ಇಮಿಡಿಯೇಟ್ ಆಗಿ ನೀವು ಅವ್ರೇನು ಸ್ಕೂಲಲ್ಲಿದ್ದಾರೋ, ನಿಮ್ಮ ನೇಬರ್ಸ್ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕಂದಿರು ಇರ್ಬೋದು, ಅವ್ರು ಮುಂಚೆ ತುಂಬ ಹಿ ಈಸ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್, ಎಜುಕೇಷನಲ್ಲಿ ತುಂಬ ಒಳ್ಳೆಯ ನಂಬರ್ಸ್ ತರ್ತಿದ್ದ, ಮಾರ್ಕ್ಸ್ ತರ್ತಿದ್ದ, ಸಡನ್ನಾಗಿ ಡಿಟ್ರಿವೇಟ್ ಆಗ್ತಾ ಇದ್ದಾನೆ. ಮುಂಚೆ ಎಲ್ಲ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಗಳು, ಸೋಷಿಯಲ್ ಗ್ಯಾದರಿಂಗಲ್ಲಿ ಅವ್ನು ಪಾರ್ಟ್ ಆಗ್ತಾ ಇದೆ, ಈಗ ಅವ್ನು ಆಗ್ತಾ ಇಲ್ಲ, ಬರೀ ರೂಮಲ್ಲಿ ಇರ್ತಾನೆ ಸರ್, ಇದು ನಗೋದಿಲ್ಲ ಯಾವಾಗಲೂ. ಸೊ ಹೀ ಈಸ್ ಅಲೂಫ್ ಫ್ರಮ್ ಸೊಸೈಟಿ. ಸೊ ವಿ ಹ್ಯಾವ್ ಟು ಕೀಪ್ ಅ ವಾಚ್. ನಾವು ನಮ್ಮ ಸಮಾಜದಲ್ಲಿ ಈ ಥರ ವ್ಯಕ್ತಿಗಳು ಯಾರು ಸೋಷಿಯಲಿ ವಿಡ್ರಾ ಆಗ್ತಾ ಇದ್ದಾರೆ, ಯಾರು ಅವರು ಸಾಮಾಜಿಕ ಜೀವನದಿಂದ ಸ್ಲೋಲಿ ಹಿಂದೆ ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ನಿಗಾ ಇಡಬೇಕು. ಅವನು ಅಬ್ಸೆಂಟ್ ಆಗ್ತಾ ಇದ್ದಾನೆ, ಅದರ್ವೈಸ್ ಹಿ ವಾಸ್ ಗುಡ್ ಇನ್ ಏನು ಎಕ್ಸಸೈಸಸ್ಸು ಅಥವಾ ಸ್ಪೋರ್ಟ್ಸು, ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದ ಸರ್, ಸ್ಕೇಟಿಂಗ್ ಮಾಡ್ತಾ ಇದ್ದ, ಒಳ್ಳೆ ಫುಟ್ಬಾಲ್ ಆಟಗಾರ, ಈಗ ಆಡ್ತಾ ಇಲ್ಲ ಸರ್, ಬರ್ತಾ ಇಲ್ಲ ನೋಡಿ. ನೀವು ಕೇಳ್ತಾ ಇರಬೇಕು, ಯು ಆರ್ ದ ಏಜೆಂಟ್ಸ್ ಆಫ್ ಚೇಂಜ್. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ಇಷ್ಟು ಜಿಲ್ಲೆಗಳಿಂದ ಬಂದಿದ್ದೀರಿ, ಸಮಾಜದಲ್ಲಿ ನಿಮಗೆ ಒಂದು ನೀವು ಸೋಷಿಯಲಿ ವಾಲಂಟಿಯರ್ಡ್ ಇದ್ದೀರಿ, ನಿಮಗೆ ಯಾರೂ ಸಂಬಳ ಕೊಡ್ತಾ ಇಲ್ಲ ಇಲ್ಲಿ. ಸೊ ನಿಮಗೆ ಸಮಾಜದ ಕಳಕಳಿ ಇದೆ, ಕಾಳಜಿ ಇದೆ ಅಂದಾಗ ನೀವು ಇದನ್ನು ಯು ಹ್ಯಾವ್ ಟು ಸ್ಪ್ರೆಡ್ ಇಟ್. ನೀವು ಸ್ಕೂಲ್ಸು, ಕಾಲೇಜು, ಅಂಗನವಾಡಿ ಅಥವಾ ನಿಮ್ಮ ಹತ್ರ ಯಾರು ಜನ ಬರ್ತಾರೆ ಅವ್ರಿಗೆ ಇದರ ಬಗ್ಗೆ ನೀವು ತಿಳುವಳಿಕೆ ಕೊಡಬೇಕು. ಈ ಥರ ಸೋಷಿಯಲಿ ಅಲೂಫ್ ಆಗ್ತಾ ಇದ್ದಾರೆ, ಅವ್ರ ಮೇಲೆ ನಾವು ನಿಗಾ ವಹಿಸಬೇಕು. ಸೊ ಒಂದು ನಂಬರ್ ಹೇಳ್ತೀನಿ, ನಾನು ಹೊರಗಡೆಯೂ ನಮ್ಮದೊಂದು ಬೋರ್ಡ್ ಹಾಕಿದ್ದೀನಿ, 1933 ಅಂತ. 1933 ಈಸ್ ನಮ್ಮದು ಮಾನಸ್ ಅಂತ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದು ನ್ಯಾಷನಲ್ ಒಂದು ಹೆಲ್ಪ್ಲೈನ್ ಇದೆ. ಸಪೋಸ್ ಯಾರು ಡ್ರಗ್ ಅಡಿಕ್ಟ್ ಇದ್ದರೆ ಎಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಇದೆ, ಯಾವ ಥರ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ಬೋದ್ರ ಬಗ್ಗೆನೂ ಹೇಳ್ತಾರೆ. ಅಥವಾ ನಿಮ್ಮ ಊರಲ್ಲಿ ಎಲ್ಲೋ ಡ್ರಗ್ಸ್ ಮಾರ್ತಾರೆ, ಯಾರೋ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ನಿಮಗೇನೋ ಮಾಹಿತಿ ಕೊಡಬೇಕು, ಅದನ್ನು ಸಹ ಕೊಡ್ಬೋದು. ಆಮೇಲೆ ವಿ ವಿಲ್ ಕೀಪ್ ಇಟ್ ವೆರಿ ವೆರಿ ಕಾನ್ಫಿಡೆನ್ಷಿಯಲ್. ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ನಾವು ಅವ್ರಿಗೆ ಗೊತ್ತಿರೋದಂಗೆ ಅಥವಾ ಯಾರಿಗೂ ಗೊತ್ತೇ ಇರೋದು ಹಾಗೆ ನಾವು ವಿ ವಿಲ್ ಕೀಪ್ ಯುವರ್ ಕಾನ್ಫಿಡೆನ್ಷಿಯಾಲಿಟಿ. ಓಕೆ, ಇದ್ರ ಬಗ್ಗೆ ನಾನು ನಿಮಗೀಗ ಹೇಳಿದ್ದೀನಿ. ಸಿ ದಿಸ್ ಇಸ್ ಹೌ ಯುವರ್ ದಿಸ್ ಥಿಂಗ್ ಡಿಪೆಂಡ್ಸ್. ನಾವು ನಿಮ್ಯಾನ್ಸ್ ಅವ್ರ ಜೊತೆಗೆ, ಮತ್ತು ನಿಮ್ಯಾನ್ಸಲ್ಲಿ ಒಂದು ಒಳ್ಳೆ ಡಿ ಅಡಿಕ್ಷನ್ ಸೆಂಟರ್ ಇದೆ, ಅವ್ರ ಜೊತೆಗೆ ನಾವು ಸುಮಾರು ಸತಿ ಟ್ರೈನಿಂಗ್ಸನ್ನು ಮಾಡಿದ್ದೀವಿ. ಒಂದು ಸ್ಟಡಿ ಏನು ಹೇಳ್ತದೆ ಅಂದರೆ, ಔಟ್ ಆಫ್ 10ರಲ್ಲಿ 3 ಜನ ಮಾತ್ರ ಟ್ರೀಟ್ಮೆಂಟಿಗೆ ಬರ್ತಾರೆ. 70% ಆಫ್ ದೆಮ್ ದೇ ಡೈ, ಸಾಯ್ತಾರೆ. ಡೆತ್ ಈಸ್ ಸರ್ಟನ್. ಆ 3 ಜನ ಏನು ಬರ್ತಾರೆ, ಅದರಲ್ಲೂ 2% ಆಫ್ ಅದರಲ್ಲಿ 20% ವಿಲ್ ಹ್ಯಾವ್ ಅ ರಿಲ್ಯಾಪ್ಸ್, ಮತ್ತೆ ವಾಪಸ್ ಅದೇ ವ್ಯಸನಕ್ಕೆ ಹೋಗ್ತಾರೆ. ದ ಚಾನ್ಸಸ್ ಆಫ್ ಡೆತ್ ಈಸ್ ಅಗೇನ್ ಮೋರ್. ಸೊ ಓನ್ಲಿ 1 or 2% ಅಷ್ಟು ಜನ ಅದರಿಂದ ಹೊರಗಡೆ ಬರ್ತಾರೆ. ಸೊ ಇಟ್ ಈಸ್ ವೆರಿ 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 ಡೇಂಜರಸ್. ಸೊ ನಿಮಗೆ ಹೇಳಿದ್ರೆ ನಾನು ಸ್ಟಾರ್ಟಿಂಗಿಗೆ, ಈ ನಮಗೇನು ನಮ್ಮ ದೇಶ ನಾಶ ಮಾಡಲಿಕ್ಕೆ ವಿ ಡೋಂಟ್ ನೀಡ್ ಎನಿ ಟೆರರಿಸ್ಟ್ ಬಾಂಬ್ಸ್, ಬರೀ ಡ್ರಗ್ಸ್ ಸಾಕು. ಇದು ಇತ್ತೀಚಿನ ದಿನಗಳಲ್ಲಿ ಇದು ತುಂಬ 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 ಜಾಸ್ತಿ ಆಗ್ತದೆ. ಇದು ಬರೀ ಸಿಟಿಗಳಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲ, ಇವನ್ ರೂರಲ್ ಪ್ಲೇಸಸ್ಗಳು ಬಂದಿದೆ, ಚಿಕ್ಕ ಚಿಕ್ಕ ಊರು ಗ್ರಾಮಗಳಲ್ಲೂ ಹರಡಿದೆ. ನೆಕ್ಸ್ಟ್, so dopamine is one particular chemical. This is a reward system. Like ನಾವು ಈಗ ನಿಮ್ಗೆ ಹೇಳಿದ್ನಲ್ಲ, ಅದು ಫೀಲ್ ಗುಡ್ ಹಾರ್ಮೋನಲ್ಲಿ ಡೋಪಮೈನು ಒಂದು. ಶುಗರ್ ಇದೆಯಲ್ಲ, ಶುಗರ್ ದೇ ಸೇ ಇಸ್ ದ ಫಸ್ಟ್ ಲೈನ್ ಆಫ್ ಡ್ರಗ್. ನೋಡಿ, ಯಾರು ಶುಗರ್ಗೆ ಅಡಿಕ್ಟ್ ಆಗಿದ್ದಾರೋ ಅವ್ರು ಶುಗರ್ ಬಿಡೋದೇ ಇಲ್ಲ. ಸಕ್ಕರೆ ಬಿಡೋದೇನಿದೆಯಲ್ಲ ಭಾಳ ಕಷ್ಟ. ನಾನು ಸಕ್ಕರೆ ಬಿಟ್ಟಿದ್ದೀನಿ ಸರ್ ಅಂತ 1 ವಾರ 15 ದಿನ ಬಿಡ್ತಾನೆ, ಅಗೇನ್ ನೀವು ಫಾಲ್ ಬ್ಯಾಕ್. ಇಟ್ಸ್ ವೆರಿ ವೆರಿ ಸ್ಟ್ರಾಂಗ್. ಯಾಕಂದ್ರೆ ನೀವು ಸಕ್ಕರೆ ತಿಂದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಡೋಪಮೈನ್ ಬೇಸಿಕ್ಲಿ ಸಣ್ಣ ಸಣ್ಣ ನೀವು ಏನು ಕೆಲಸ ಮಾಡ್ತಿರೋ ರಿಸ್ಕ್ ವರ್ಸಸ್ ರಿವಾರ್ಡ್ ಅಂತೀವಿ ನಾವು ಮಾಡಿದಾಗ ಅದೊಂದು ಏನು ಖುಷಿ ಕೊಡ್ತದೆ, ದ್ಯಾಟ್ ಈಸ್ ನಥಿಂಗ್ ಬಟ್ ಡೋಪಮೈನ್. ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಇರ್ತದೆ. ಯಾವಾಗ ದಿಸ್ ಡೋಪಮೈನ್ ನಾವು ಒಳ್ಳೆ ಕೆಲಸ ಮಾಡಿದಾಗ 1x to 2x ಟೈಮ್ ರಿಲೀಸ್ ಆಗ್ತದೆ. ವೆನ್ ಯು ಟೇಕ್ ಡ್ರಗ್ಸ್, ಇದು ಕೊಟ್ಟಿದ್ದೀನಿ ನಾನು, 10 to 20 ಟೈಮ್ಸ್ ಸಡನ್ ರಶ್ ಕೊಡ್ತದೆ. ದಟ್ ಈಸ್ ಕಾಲ್ಡ್ ರಶ್. ಸೊ ಯಾವಾಗ ಇದು ಕಂಟಿನ್ಯೂಸ್ ಆಗಿ ಅದು ತಗೋತಾ ಬಂದರೆ ದೆನ್ ಡೋಪಮೈನ್ ಸ್ಟಾಪ್ಸ್ ವರ್ಕಿಂಗ್ ಫಾರ್ ಸ್ಮಾಲ್ ಥಿಂಗ್ಸ್. ಚಿಕ್ಕ ಚಿಕ್ಕ ವಿಷಯಗಳು, ಚಿಕ್ಕ ಚಿಕ್ಕ ಇದು ಅವ್ರಿಗೆ ಖುಷಿ ಕೊಡಲ್ಲ. ಅವ್ನಿಗೆ ಆ ಡ್ರಗ್ ತೊಗೊಂಡ್ರೆ ಅವ್ನ ಜೀವ, ಇಲ್ಲ ಅವ್ನು ಸತ್ತೋಗೋದು. ಅವನಿಗೆ ಬೇರೆ ಏನು, ಬೆಳಗ್ಗೆ ಜಸ್ಟಿಸ್ ವೀರಪ್ಪ ಸಾಹೇಬ್ ಹೇಳ್ತಾ ಇದ್ರು, ಅವರು ದೇ ಹ್ಯಾವ್ ಸೀನ್ ಇನ್ ಮೆನಿ ಕೇಸಸ್. ಹುಡುಗಿ ಶಿ ವಾಸ್ ವೆರಿ ಅಬ್ಯೂಸಿವ್ ಟುವರ್ಡ್ಸ್ ಹರ್ ಪೇರೆಂಟ್ಸ್. ಮರ್ಡರ್ಗಳನ್ನು ಮಾಡ್ತಾರೆ, ಅವ್ರಿಗೆ ಆ ಪರಿಜ್ಞಾನನೇ ಇರಲ್ಲ. ಯಾಕಂದರೆ ದೇ ವಿಲ್ ಲೂಸ್ ದ ಸೆನ್ಸೇಷನ್. ಏನು ನಡೀತಾ ಇರೋದು ಅವ್ರಿಗೆ ಆಗಲ್ಲ. ಅದು ತೊಗೊಂಡ್ರೆ ಮಾತ್ರ ಅವರು ಸೆನ್ಸಸ್ಸಿಗೆ ಬರ್ತಾರೆ. ಅದಾದಮೇಲೆ ಅಗೇನ್ ದೇ ಗೋ ಬ್ಯಾಕ್. ನೆಕ್ಸ್ಟ್ ಓಕೆ, ಈಗ ಇದರಿಂದ
ಪರಿಣಾಮಗಳು ಏನೇನು ಆಗ್ತವೆ ಇದೆ ಅನ್ನೋದು ಬೈ ಅಂಡ್ ಲಾರ್ಜ್ ಎಲ್ರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ರಿಪೀಟ್, ಒಂದು ಸಾಮಾಜಿಕ ಸೋಷಿಯಲಿ ಆ ಪೂರ್ತಿ ಫ್ಯಾಮಿಲಿ ಸರ್ವನಾಶ ಆಗ್ತದೆ. ತಂದೆ ತಾಯಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಆಫ್ ಎನಿ ಪೇರೆಂಟ್ ಇಸ್ ಮಕ್ಕಳನ್ನ ಒಳ್ಳೆ ಓದಿಸ್ಬೇಕು, ಅವ್ರಿಗೆ ಒಳ್ಳೆ ಪ್ರಜೆ ಮಾಡಬೇಕು, ಅವ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಆ ಮನೆಯಲ್ಲಿ ಈ ಒಂದು ಲಿಂಬು, ಒಂದು ಕೈ, ಒಂದು ಕಾಲು ಕಟ್ಟಾಗ್ಬಿಟ್ರೆ ಆ ಪರಿವಾರ ಈಸ್ ಗಾನ್. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಬ್ರೋಕನ್ ಫ್ಯಾಮಿಲೀಸು. ಅವ್ರಿಗೆ ಒಂದು ಲಾಸ್ ಆಫ್ ರೆಪ್ಯುಟೇಷನ್, ನನ್ನ ಮಗ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಅಥವಾ ಸಮಾಜದಲ್ಲಿ ಅವ್ರಿಗೆ ಆ ಥರ ಆದರೆ ಅವರಿಗೆ ದೇ ಡೋಂಟ್ ಕಮ್ ಔಟ್ ಆಫ್ ಇಟ್. ಇಟ್ಸ್ ವೆರಿ ಬ್ಯಾಡ್ ಫಾರ್ ದೆಮ್. ಮತ್ತು ಸ್ಕೂಲಿಂದ ತೆಗಿತಾರೆ, ಅಥವಾ ಆ ಸೋಷಿಯಲ್ ಸ್ಟಿಗ್ಮಾ, ಅವನೇನು ಮುಂಚೆ ಒಳ್ಳೆ ಬ್ಯಾಡ್ಮಿಂಟನ್ ಟೀಮಲ್ಲಿದ್ದು, ಫುಟ್ಬಾಲ್ ಟೀಮಲ್ಲಿದ್ದು, ಅದರಿಂದ ಅವನು ರೆಸ್ಟಿಗೇಟ್ ಆಗ್ತಾನೆ. ಸೊ ದ ಅಮೌಂಟ್ ಆಫ್ ಸೋಷಿಯಲ್ ಕಾಸ್ಟ್ ಈಸ್ ವೆರಿ ಹೈ. ದೆನ್ ಸೆಕೆಂಡ್, ಲೀಗಲ್. ಈಗ ಈ ವ್ಯಕ್ತಿಗಳು ಮನೆಯಲ್ಲಿ ದುಡ್ಡು ಸಿಗಲ್ಲ, ಮನೆಯಲ್ಲಿ ಗೊತ್ತಾಗ್ತದೆ, ದೆನ್ ದೇ ಸ್ಟಾರ್ಟ್ ಗೆಟಿಂಗ್ ಇನ್ ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಕಳ್ಳತನ ಮಾಡ್ತಾರೆ, ಮರ್ಡರ್ಗಳನ್ನು ಮಾಡ್ತಾರೆ. ಸೊ ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಯಾಕಂದರೆ ಅವನಿಗೆ ಆ ಮೂಮೆಂಟಲ್ಲಿ ಅದು ಬೇಕೇ ಬೇಕು, ಆ ಆ್ಯಕ್ಟಿವಿಟಿ ಬೇಕು, ಆ ವಿಷಯ ಬೇಕು. ಅಂದರೆ ಹಿ ಈಸ್ ಗೋನ್ ಟು ಡೂ ಎನಿಥಿಂಗ್. ರೋಡ್ ಆಕ್ಸಿಡೆಂಟ್ಗಳಾಗ್ತವೆ. ದೆನ್ ವಿ ಹ್ಯಾವ್ ಆಲ್ಸೋ ಸೀನ್ ದೆಮ್ ಇನ್ವಾಲ್ವಿಂಗ್ ಇನ್ ಟು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್. ಅವನಿಗೆ ದುಡ್ಡು ಬೇಕು, ಅವನು ಅದಕ್ಕೋಸ್ಕರ ನಮ್ಮ ದೇಶದ ಸೀಕ್ರೆಟ್ ಮಾರೋಕ್ಕೂ ರೆಡಿ, ಅವ್ನು ಟೆರರಿಸ್ಟ್ ಆಗೋಕ್ಕೂ ರೆಡಿ. ಅವನ ತಲೆಯಲ್ಲಿ ಏನು ಹೋಗ್ತಾ ಇದೆ, ಈ ಜಸ್ಟ್ ವಾಂಟ್ ಟು ಗೆಟ್ ದಟ್ ರಶ್. ಅವನಿಗೆ ಆ ಡ್ರಗ್ಸ್ ಬೇಕಷ್ಟೇ ಅವ್ನಿಗೆ ಗೊತ್ತಿರೋದು, ಬಾಕಿ ಯಾವುದೂ ಇಲ್ಲ. ದೆನ್ ಹೆಲ್ತು, ಸ್ವಂತ ಹೆಲ್ತನ್ನು ಕೆಡಿಸ್ಕೊಳ್ತಾರೆ, ಇವನ್ ಅವರ ಫ್ಯಾಮಿಲಿ ಹೆಲ್ತನ್ನು ಹಾಳಾಗ್ತದೆ. ಈಗ ಎಸ್ಪೆಷಲಿ HIV ಮತ್ತು ಬೇರೆ ಡಿಸಾರ್ಡರ್ಸು, ಯಾಕಂದರೆ ದೇ ಯೂಸ್ ಸಿರಿಂಜಸ್. ಆ ಸಿರಿಂಜ್ಗಳು ಎಲ್ಲೋ ಬಿದ್ದಿರ್ತದೆ, ಒಬ್ಬ ಯೂಸ್ ಮಾಡಿದ್ರೆ ಮತ್ತೊಂದು 4 ಜನ ಯೂಸ್ ಮಾಡ್ತಾರೆ. ದೇರ್ ಇಸ್ ನೋ ಹೆಲ್ತ್, ದೇರ್ ಇಸ್ ನೋ ಹೈಜೀನ್. ಅದರಿಂದ ಸುಮಾರು ಹೆಲ್ತ್ ರಿಸ್ಕ್ಗಳಾಗ್ತವೆ. ದೆನ್ ಆಬ್ವಿಯಸ್ಲಿ ಇದರದೊಂದು ಪರಿಣಾಮ ಇಕನಾಮಿಕ್ಸ್ ಮೇಲೆ ಬೀಳಲೇಬೇಕು, ನಮ್ಮ ಆರ್ಥಿಕತೆ ಮೇಲೆ ಬೀಳಲೇಬೇಕು. ಆ ಸಮಾಜದ ಆರ್ಥಿಕತೆ ಆಗಿರ್ಬೋದು, ಆ ಮನೆಯದಾಗಿರ್ಬೋದು, ಆ ರಾಜ್ಯದಾಗಿರ್ಬೋದು. ಯಾಕೆಂದರೆ ಇಫ್ ವಿ ಡೋಂಟ್ ಹ್ಯಾವ್ ಯೂತ್ ಹೂ ಹ್ಯಾವ್ ಪ್ರಾಪರ್ ನಾಲೆಜ್ ಆ್ಯಂಡ್ ವಿ ಹ್ಯಾವ್ ಡ್ರಗ್ ಅಡಿಕ್ಟ್ಸ್, ಮತ್ತು ಎಲ್ಲಿ ಆ ಸಮಾಜದಲ್ಲಿ ವೇರ್ ಆರ್ ವಿ ಗೋಯಿಂಗ್, ದಿ ಪ್ರೊಡಕ್ಟಿವಿಟಿ ಎಲ್ಲಿ ಇನ್ಕ್ರೀಸ್ ಆಗ್ತದೆ, ಎಲ್ಲಿ ಬರ್ತದೆ. ಸೊ ಆಮೇಲೆ ಇದು ದಿಸ್ ವಿಲ್ ನಾಟ್ ಓನ್ಲಿ ಡಿಸ್ಟ್ರಾಯ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಬಟ್ ಎಂಟೈರ್ ಇಕೋಸಿಸ್ಟಮ್. ಅಲ್ಲಿರ್ತಕ್ಕಂಥ ಒಂದು ಎಂಟೈರ್ ಇಕೋಸಿಸ್ಟಮ್ ವಿಲ್ ಗೆಟ್ ಡಿಸ್ಟರ್ಬ್. ಅಫ್ಕೋರ್ಸ್ ಸೈಕಾಲಜಿಕಲಿ ಅವನು ಲೋನ್ಲಿ ಆಗಿರ್ತಾನೆ, ಡಿಪ್ರೆಷನ್ನು, ಮತ್ತು ಅದರಿಂದ ಅವ್ರ ತಂದೆ ತಾಯಿಗಳು ಡಿಪ್ರೆಷನ್ನು. ಸೊ ದಿಸ್ ಇಸ್ ದಿ ಕಾಸ್ಟ್ ಈಸ್ ವೆರಿ 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 ಹೈ. ಸೊ ಇದು ಬರೀ ಅವನು ಏನಂತಾರೆ, ಆ ಡ್ರಗ್ ಅಡಿಕ್ಟ್ ಒಬ್ಬನು ಅನುಭವಿಸೋದಿಲ್ಲ, ಅವನ ಜೊತೆಗೆ ಅವನ ಫ್ಯಾಮಿಲಿನೂ ಅನುಭವಿಸುತ್ತೆ, ಸಮಾಜನೂ ಅನುಭವಿಸುತ್ತೆ, ನೀವುಗಳು ಅನುಭವಿಸ್ತೀವಿ. ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ಈಸ್ ಝೀರೋ ಟಾಲರೆನ್ಸ್. ನಾವು ಯಾವುದನ್ನ ಸಹನೆ ಮಾಡ್ಕೋಬೋದು, ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ನಾನು ಈ ಪ್ರತಿ ಪ್ರೆಸೆಂಟೇಷನಲ್ಲಿ ಎಲ್ಲೆಲ್ಲಿ ನಾನು ಹೋಗ್ತಿದ್ದೀನಿ, ನಾನು ಇದನ್ನೇ ಹೇಳ್ತೀನಿ, ನೋಡಿಪ್ಪ, ಈ ಡ್ರಗ್ ಅಬ್ಯೂಸ್ ಅನ್ನೋದು ನನ್ನ ಏನಂತಾರೆ ನೇಬರ್ಸ್ ಮನೆಗಲ್ಲ, ನನ್ನ ಮನೆಗಲ್ಲ, ಇವನ್ ನನ್ನ ದುಶ್ಮನ್ ಮನೆಗೂ ಬರಬಾರ್ದು. ಇವನ್ ನಮ್ಮ ದುಶ್ಮನ್ಗಳೇನಿದ್ದಾರೆ, ನಮ್ಮ ಎನಿಮೀಸ್ ಏನಿದ್ದಾರೆ, ಅವ್ರ ಮನೆಗೂ ಸಹ ಡ್ರಗ್ ಪ್ರವೇಶ ಮಾಡಬಾರ್ದು. ನಾವು ಜಗಳಾಡಿದರೆ, ಅವ್ರ ಜೊತೆ ವಾರ್ ಮಾಡಿದರೆ ಅದರಲ್ಲೂ ಒಂದು ರೆಸ್ಪೆಕ್ಟ್ ಇರಬೇಕು. ಈ ಥರ ಡರ್ಟಿ ಇದು ಮಾಡೋಂಗಿಲ್ಲ. ಅವ್ರ ಮಗನಿಗೆ ನಾನು ಡ್ರಗ್ಸ್ ಕೊಟ್ಟು ಹಾಳು ಮಾಡಿದೆ, ಅದು ಮಾಡಿದೆ, ಲೈಕ್ ದ್ಯಾಟ್, ಅದು ಅಷ್ಟು ಸೀರಿಯಸ್ ಆಗಿರ್ಬೇಕು. ದಿಸ್ ಇಸ್ ಝೀರೋ ಟಾಲರೆನ್ಸ್ ಅಂದರೆ ಝೀರೋ ಟಾಲರೆನ್ಸ್. ಸೊ ನಿಮಗೆ ಈಗ ನಾವು ಹೊರಗಡೆ ಒಂದು ಪ್ಲೆಜ್ಜು ಕೊಟ್ಟಿದ್ದೀವಿ, ಈ ಪ್ಲೆಜ್ ಅಂತ, ದಯವಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಆ ಪ್ಲೆಜ್ಜನ್ನು ತೊಗೊಳ್ಳಿ, ಅದರ ಪ್ರಮಾಣವನ್ನು ತೊಗೊಳ್ಳಿ. ಇದನ್ನು ನಾನು ಯಾವುದೇ ಕಾರಣಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಇಂಡೈರೆಕ್ಟ್ಲಿ ನಾನು ಇದನ್ನು ಸಪೋರ್ಟ್ ಮಾಡಲ್ಲ ಅಂತ ಪ್ಲೇಸ್ ತೊಗೊಂಡು, ಆಮೇಲೆ ಎಲ್ಲೆಲ್ಲಿ ನಿಮಗಿದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇರುತ್ತೆ ದಯವಿಟ್ಟು ನಿಲ್ಲಿಸಿ. ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಅವನು ಒಳ್ಳೆಯವನಿರ್ಬೋದು, ಕೆಟ್ಟವನಿರ್ಬೋದು, ಬಟ್ ಈ ವಿಷಯದಲ್ಲಿ ಎವ್ರಿ ಒನ್ ವಿಲ್ ಬಿ ವಿತ್ ಯು. ಯಾಕಂದರೆ ಇದನ್ನು ಯಾರೂ ಸಪೋರ್ಟ್ ಮಾಡಲ್ಲ. ಅವನು ಇವನ್ ಇಫ್ ಈಸ್ ಅ ಬ್ಯಾಡ್ ಆಫೀಸರ್, ಈ ವಿಲ್ ಸ್ಟಿಲ್ ಸೇ, ಇಲ್ಲ ಸರ್ ನೀವು ಮಾಡೋದಿದ್ದು ಕೆಲಸ ಕರೆಕ್ಟ್ ಆಗಿದೆ, ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಆ್ಯಸ್ ಎ ಸೊಸೈಟಿ, ಆ್ಯಸ್ ಎ ಸಮಾಜ, ವಿ ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಫಾರ್ ದಿಸ್. ನೆಕ್ಸ್ಟ್, ಈಗ ಆ ವ್ಯಕ್ತಿಗೆ ಒಬ್ಬನಿಗೆ ಅಲ್ಲ, ಇವಾಗ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಯಾರು ಡ್ರಗ್ ಸೇವನೆ ಮಾಡ್ತಾರೆ ಅವ್ರದ್ದು ಇಂಪ್ಯಾಕ್ಟು ನಮ್ಮ ಕಮ್ಯುನಿಟಿ, ನೇಬರ್ಹುಡ್ ಮೇಲೆ ಇರ್ತದೆ, ಸೊಸೈಟಿ ಮೇಲೆ ಇರ್ತದೆ, ಫ್ಯಾಮಿಲಿ ಮೇಲೆ ಇರ್ತದೆ. ಇದನ್ನು ನಾವು ಇಲ್ಲಿ ತೋರಿಸಿದ್ದೀವಿ ಅಷ್ಟೇ. ಸೊ ದಿ ಇಂಪ್ಯಾಕ್ಟ್ ಇಸ್ ವೆರಿ ಹ್ಯೂಜ್, ದ ಕಾಸ್ಟ್ ಆಫ್ ದ್ಯಾಟ್ ಈಸ್ ವೆರಿ ಹೈ. ನೆಕ್ಸ್ಟ್, ಡ್ರಗ್ಸ್ ಅಂದರೆ ಏನು? ವಾಟ್ ಆರ್ ಡ್ರಗ್ಸ್? ಡ್ರಗ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಚೇಂಜ್ ದ ವೇ ಅವರ್ ಬಾಡಿ ಆರ್ ಮೈಂಡ್ ವರ್ಕ್ಸ್. ಬೇಸಿಕಲಿ ನಿಮ್ಮ ಮೈಂಡು, ನಿಮ್ಮ ಮೆದುಳು ಯಾವ ಥರ ವರ್ಕ್ ಮಾಡ್ತಾ ಇದೆ ಅದನ್ನು ಹೈಜಾಕ್ ಮಾಡ್ತಾ ಇದೆ. ಆ ಪದಾರ್ಥಕ್ಕೆ ನಾವು ಡ್ರಗ್ಸ್ ಅಂತೀವಿ. ಅದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ನೆಕ್ಸ್ಟ್ ವಿ ವಿಲ್ ಸಿ. ಇದರಲ್ಲಿ ನೋಡಿ ಫಸ್ಟ್ ತೋರಿಸ್ತಾ ಇರೋದು ಕ್ಯಾನಿಬಿಸ್. ಕ್ಯಾನಿಬಿಸ್ ಅಂದರೆ ಗಾಂಜಾ, ಹಶೀಶು, ಆ ಥರ ಪ್ರೊಡಕ್ಟ್ಸ್ ಇದ್ದಾವೆ. ದೆನ್ ಹೆರಾಯಿನು, ಅದನ್ನು ಒಪಾಯ್ಡ್ಸ್ ಅಂತವೆ.
ದೆನ್ ವಿ ಹ್ಯಾವ್ ಸಿಂಥೆಟಿಕ್ ಡ್ರಗ್ಸು ಸಹ ಬಂದಿದೆ ಈಗ MDMA ಮೆತ್ತು ಸುಮಾರು ಇನ್ ಡೀಟೇಲ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಡ್ರಗ್ಸ್ ಕ್ಯಾನ್ ರೂಯಿನ್ ಎವ್ರಿಥಿಂಗ್. ನಿಮ್ಮ ಬ್ರೈನು ಮೆಮರಿ ಲಾಸ್ ಮಾಡ್ತದೆ, ನಿಮ್ಮ ಹೆಲ್ತ್ ಹಾಳು ಮಾಡ್ತದೆ, ಅದರಿಂದ ನೀವು ಸ್ಟ್ರೆಸ್ಗೊಳಗಾಗ್ತೀರಿ, ಅಡಿಕ್ಟ್ ಆಗ್ತೀರಿ, ಯು ವಿಲ್ ಗೆಟ್ ಡಿಪ್ರೆಷನ್. ಎಂಡ್ ಆಫ್ ದ ಡೇ ಇಟ್ ವಿಲ್ ಟೇಕ್ ಯುವರ್ ಲೈಫ್. You may indulge into criminal activity, you might go to jail, but death is very certain, and a very young death and painful death. It is not some decent death. So, ನಮ್ಮ NCP ಧ್ಯೇಯ ಇದು, ಚೂಸ್ ಲೈಫ್ ನಾಟ್ ಡ್ರಗ್ಸ್ ಅಂತ. ನೀವು ಬದುಕಬೇಕು, ಡ್ರಗ್ಸ್ ತೊಗೊಂಡು ಸಾಯಬಾರ್ದು. ದಟ್ ಈಸ್ ದಿ ಥಿಂಗ್. ಇದು ನಾವು ಸುಮಾರು ಸ್ಕೂಲ್ಸು ಕಾಲೇಜ್ಗಳಲ್ಲಿ ಈ ಥರದ್ದು ನಾವು ಪ್ರೋಗ್ರಾಮ್ಸನ್ನು ಮಾಡ್ತಾ ಇರ್ತೀವಿ. ಮಕ್ಕಳಿಗೆ, ಟೀಚರ್ಸ್ಗೆ ರೀಚ್ ಆಗ್ತಾ ಇರ್ತೀವಿ, ಬಟ್ ಪೇರೆಂಟ್ಸ್ಗೆ ರೀಚ್ ಆಗೋಕ್ಕಾಗಲ್ಲ, ಯಾಕಂದರೆ ಆ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಬರಲ್ಲ. ಸೊ ನೀವು ನಿಮ್ಮ ಮಾಧ್ಯಮಗಳ ಮುಖಾಂತರ ಅಥವಾ ನೀವೇನಾರ ಪ್ರೋಗ್ರಾಮ್ಗಳು ಮಾಡಲಿ, ನಿಮಗೇನಾರ ಈ ಥರದ್ದು ಮಟೀರಿಯಲ್ಸ್ ಬೇಕು ಸರ್ ನಾವು ಮಾತಾಡಲಿಕ್ಕೆ ಅಂತ ನೀವು ನಮ್ಮ ಟಚಲ್ಲಿರಿ. ವಿ ವಿಲ್ ಡಿಸಿಪೇಟ್ ಯು ಆಲ್ ದ ಟ್ರೈನಿಂಗ್ ಮಟೀರಿಯಲ್ಸ್. ಓನ್ ಅವರಿದ್ದಾರೆ, ಅವ್ರ ಜೊತೆ ಟಚಲ್ಲಿದ್ದರೆ ನಾವು ಅವ್ರು ಯಾವಾಗ ಕೇಳ್ತೀವಿ ಅದು ವಿ ವಿಲ್ ಸಪ್ಲೈ ಆಲ್ ದ ಮಟೀರಿಯಲ್ಸ್. ನಾವು ಪೇರೆಂಟ್ಸಿಗೆ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ. ಸ್ಕೂಲ್ಸಲ್ಲಿ ಮಕ್ಕಳು ಇರ್ತಾರೆ, ಟೀಚರ್ಸ್ ಇರ್ತಾರೆ, ಬಟ್ ಅದು ಅಲ್ಲಿಗೆ ನಿಲ್ಲುತ್ತೆ. ನೆಕ್ಸ್ಟ್, ಡ್ರಗ್ಸಲ್ಲಿ ನಾವು ಎರಡು ವಿಧ ಅಂತ ಹೇಳ್ಬೋದು. ಒಂದು, ಅದು ಯಾವ ರೀತಿ ಹುಟ್ಟುತ್ತೆ, ನ್ಯಾಚುರಲ್ ಡ್ರಗ್ ಇರ್ಬೋದು, ದೆನ್ ಸಿಂಥೆಟಿಕ್ ಡ್ರಗ್ ಇರ್ಬೋದು. ದೆನ್ ಈ ಎರಡರ ಮಧ್ಯದ್ದು ಸೆಮಿ ಸಿಂಥೆಟಿಕ್ ಅಂತೀವಿ. ನ್ಯಾಚುರಲ್ ಅಂದರೆ ಕ್ಯಾನಿಬಿಸ್, ಗಾಂಜಾ, ವಿಚ್ ಈಸ್ ಗ್ರೋನ್ ನ್ಯಾಚುರಲಿ, ಅದು ನಮ್ಮ ಭೂಮಿಯಲ್ಲಿ ನಾವು ಬೆಳಿತೀವಿ, ವಿಚ್ ಈಸ್ ಇಲ್ಲೀಗಲ್. ದೆನ್ ನಾರ್ತ್ ಇಂಡಿಯಾದಲ್ಲಿ ಓಪಿಯಂ ಅಂತ ಬೆಳೀತಾರೆ, ಎಸ್ಪೆಷಲಿ ಮಧ್ಯಪ್ರದೇಶ್, ರಾಜಸ್ಥಾನ. ಇಂಡಿಯಾ ಈಸ್ ದ ಓನ್ಲಿ ಕಂಟ್ರಿ, ಇದು ನಿಮ್ಗೆ ಗೊತ್ತಿರಬೇಕು, ಇಡೀ ಜಗತ್ತಲ್ಲಿ ಭಾರತ ಏಕೈಕ ರಾಷ್ಟ್ರ ವಿಚ್ ಲೀಗಲಿ ಗ್ರೋಸ್ ಓಪಿಯಂ. ಅದರಲ್ಲೂ ಏನು ಒಳ್ಳೆ ಬೆನಿಫಿಟ್ಸು ಇದೆ. ಓಪಿಯಮಿಂದ ನಾವು ಮಾರ್ಫಿನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮಾರ್ಫಿನ್ ಈಸ್ ಅ ಇಂಜೆಕ್ಷನ್ ಆರ್ ಅ ಡ್ರಗ್. ಏನಾರ ಮೇಜರ್ ಆಕ್ಸಿಡೆಂಟ್ ಆಯಿತು, ನಿಮ್ಮ ಕೈ ಕಾಲು ಕಟ್ಟಾದರೆ ದ ಫಸ್ಟ್ ಇಂಜೆಕ್ಷನ್ ವಿಚ್ ಇಸ್ ಗಿವನ್ ಟು ಯೂಸ್ ಮಾರ್ಫಿನ್. ಇಟ್ಸ್ ದ ಹೈಯೆಸ್ಟ್ ಪೇನ್ ಕಿಲ್ಲರ್. ಅದರದ್ದು ಏನಂದ್ರೆ ಮೆಡಿಕಲ್ ಯೂಸ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ನಮ್ಮ ಜನ, ನಮ್ಮ ಯೂತ್ಸು ಆರ್ ಮಿಸ್ಯೂಸಿಂಗ್ ಇಟ್. ಸೊ ಅದು ಏನು ಓಪಿಯಂ ಇರ್ತದಲ್ಲ, ಅದರಿಂದ ನಾವೇನು ಹೆರಾಯಿನ್ ಅಂತೀವಿ, ಮತ್ತು ಈ ಮಾರ್ಫಿನ್ ರೆಡಿ ಮಾಡ್ತೀವಿ, ದಟ್ ಈಸ್ ನ್ಯಾಚುರಲಿ ಗ್ರೋನ್. ಅದೇ ರೀತಿ ಕ್ಯಾನಿಬಿಸ್ಸು, ಗಾಂಜಾದಲ್ಲಿ ಮತ್ತು ಬೇರೆ ಬೇರೆ ಥರದ ಪದಾರ್ಥಗಳಿದ್ದಾವೆ. ಇದೊಂದು ಕಂಪ್ಲೀಟ್ ಅಪೋಸಿಟ್ ಬಂದುಬಿಟ್ಟು ವಿಚ್ ಈಸ್ ಸಿಂಥೆಟಿಕ್. ಅಂದರೆ ಇದು ಕಂಪ್ಲೀಟ್ ಕೆಮಿಕಲಿಂದ ಮಾಡಿರ್ತಕ್ಕಂಥದ್ದು. ಮೆಥಾಂಫೆಟಮಿನ್, MDMA, ಮೆಫಿಡ್ರೋನ್, LSD, ಈ ಥರದ್ದು ಬೇರೆ ಬೇರೆದು ಇದೆ. ನಮ್ಮ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಬೆಂಗಳೂರಲ್ಲಿ ನಾವು ಎಲ್ಲ ಕೇಸ್ಗಳನ್ನು ಮಾಡಿದ್ದೀವಿ. ಎಲ್ಲ ಡ್ರಗ್ಗು ಸಿಗ್ತದೆ ನಮ್ಮ ಊರಲ್ಲಿ. ಬೆಂಗಳೂರಲ್ಲಿ ಎಲ್ಲರೂ ಸಿಗ್ತದೆ. ನೀವು ಎಷ್ಟೋ ಜನಕ್ಕೆ ಹೆಸರೇ ಕೇಳಲಿಕ್ಕಿಲ್ಲ ನೀವು. ನಾನು ಸಹ ಇವಾಗ ಈ ಡಿಪಾರ್ಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಒಂದೆರಡು ಪದಾರ್ಥಗಳು ಗೊತ್ತಿತ್ತು. ಬಟ್ ಇಲ್ಲಿ ಬಂದಾದ್ಮೇಲೆ ಎಷ್ಟು ವೆರೈಟಿ ಇದೆ, ಎಲ್ಲ ವೆರೈಟೀಸ್ ಅವೈಲೇಬಲ್. ಯಾಕೆ ನಮ್ಮ ಹತ್ರ ದುಡ್ಡಿದೆ ಬೆಂಗಳೂರಲ್ಲಿ. ಸೆಕೆಂಡ್, ನಮ್ಮ ಹತ್ರ ಟೈಮ್ ಇಲ್ಲ. ನಮ್ಮ ಟಕ್ಕಂತ ತೊಗೊಂಡು ಇಮಿಡಿಯೇಟಾಗಿ ನಾವು ಹೈ ಆಗ್ಬೋದು. ಸೊ ಇದು ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಮಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ, ಇವನ್ ಬೆಳಗಾಮಲ್ಲಿದೆ. ಸೊ ಬೈ ಆ್ಯಂಡ್ ಲಾರ್ಜ್ ಯು ವಿಲ್ ಬಿ ಏಬಲ್ ಟು ಫೈಂಡ್ ಆಲ್ ದೀಸ್ ಡ್ರಗ್ಸ್. ಬಟ್ ಅದು ನಿಮ್ಮ ಥರ ಜನಕ್ಕೆ ಚರ್ಚೆಯಲ್ಲಿ ಬರೋದಿಲ್ಲ. ಅದು ಓನ್ಲಿ ಅವ್ರವ್ರ ಕನ್ಸರ್ನ್ ಪೆಡ್ಲರ್ಸು, ಅದನ್ನು ಯಾರು ಸೇವೆ ಮಾಡ್ತಾರೆ ಕನ್ಸ್ಯೂಮರ್ಸು, ಅವ್ರವ್ರ ಮಧ್ಯದಲ್ಲೇ ನಿಲ್ತದೆ. ಸೊ ಒಂದು ಇದನ್ನು ಮತ್ತೆ ಸೆಮಿ ಸಿಂಥೆಟಿಕ್ ಅಂದರೆ ಓಪಿಯಮಿಂದ ನಾವು ಹೆರಾಯಿನ್ ಮಾಡ್ತೀವಿ, ಹೆರಾಯಿನಿಂದ ಮಾರ್ಫಿನ್ ತೆಗಿತೀವಿ. ದೆನ್ ಕೊಕೇನ್ ಇಂಡಿಯಾದಲ್ಲಿ ಎಲ್ಲೂ ಬೆಳೆಯೋದಿಲ್ಲ. ಕೊಕೇನ್ ಕಮ್ಸ್ ಫ್ರಮ್ ಲ್ಯಾಟಿನ್ ಅಮೆರಿಕಾ, ಬೇಸಿಕಲಿ ಕೊಲಂಬಿಯಾ, ಬ್ರೆಜಿಲಲ್ಲಿ. ಅದು ಈ ಟೀ ಎಲೆಗಳು ಹೆಂಗಿರ್ತದೆ ಆ ಥರ ಎಲೆ ಇರುತ್ತೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇಟ್ಸ್ ಅ ಸೆಮಿ ಸಿಂಥೆಟಿಕ್ ಸಬ್ಸ್ಟೆನ್ಸ್. ಈ ಥರದ್ದು ಸೇವನೆ ಇದೆ. 1 ಕಿಲೋಗ್ರಾಮ್ ಆಫ್ ಕೊಕೇನ್ ಬೆಂಗಳೂರಲ್ಲಿ 15ರಿಂದ 20 ಕೋಟಿ ಬೆಲೆ ಬಾಳುತ್ತೆ. 15ರಿಂದ 20 ಕೋಟಿ. ನಾವು ರೀಸೆಂಟಾಗಿ 5 kg ಕೊಕೇನ್ ಏರ್ಪೋರ್ಟಲ್ಲಿ ಹಿಡಿದಿದ್ದೀವಿ. ಈ ಥರದ್ದು ಸುಮಾರು ಕೊಕೇನ್ ಬರುತ್ತೆ. ಅಂದರೆ ಬೆಂಗಳೂರಲ್ಲಿ ಇಮ್ಯಾಜಿನ್ ಮಾಡಿ ಎಷ್ಟು ಶ್ರೀಮಂತರಿದ್ದಾರೆ ಹೂ ಆರ್ ಕನ್ಸ್ಯೂಮಿಂಗ್. ಒಂದು ಗ್ರಾಮಿಗೆ 50,000ರಿಂದ 70,000 ಒಂದು ಗ್ರಾಮಿಗೆ. ನಿಮ್ಮ ಗೋಲ್ಡು ರೇಟ್ ಇಲ್ಲ ಅದನ್ನು. ಆ್ಯಂಡ್ ದೇರ್ ಆರ್ ಪೀಪಲ್ ಆ್ಯಂಡ್ ದೇ ಆರ್ ರೆಡಿ ಟು ಡೂ ಎನಿಥಿಂಗ್ ಟು ಟೇಕ್ ದಟ್. ದಟ್ಸ್ ವೆರಿ ಅನ್ಫಾರ್ಚುನೇಟ್. ಈಗ ಒಂದು ದಿಸ್ ಇಸ್ ಬೇಸ್ಡ್ ಆನ್ ಒರಿಜಿನ್ ಡ್ರಗ್ಸ್. ಇನ್ನೊಂದು ನಿಮ್ಮ ಬಾಡಿ ಮೇಲೆ ಅದು ಯಾವ ಥರ ಪರಿಣಾಮ ಬೀರ್ತದೆ, ಯಾವ ಥರ ಡ್ರಗ್ಸ್ ಇದಾವೆ ಅಂದರೆ ವಿ ಕಾಲ್ ದೆಮ್ ಎಸ್ ಡಿಪ್ರೆಸೆಂಟ್ಸ್, ಸ್ಟಿಮ್ಯುಲೆಂಟ್ಸ್ ಆ್ಯಂಡ್ ಹ್ಯಾಲುಸಿನೋಜೆನ್ಸ್. ಡಿಪ್ರೆಸೆಂಟ್ಸ್ ಅಂದರೆ ನಿಮ್ಮ ಮೂಡನ್ನು ವಾಟ್ ಟು ಸೇ ಇನ್ ಕನ್ನಡ, ಮೂಡನ್ನು ಕುಗ್ಗಿಸ್ತದೆ. ನೀವು ತುಂಬ ಹೈಪರ್ ಆಗಿದ್ದೀರಿ, ನಿಮಗೆ ಶಾಂತ ಮಾಡ್ತದೆ. ಸೊ ಯೂಶ್ವಲಿ ಆಲ್ಕೋಹಾಲ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಿಪ್ರೆಸೆಂಟ್. ಯೂಶ್ವಲಿ ಜಾಸ್ತಿ ಕುಡಿದಾಗ ಅದು ಇಟ್ ಡಿಪ್ರೆಸಸ್ ಯುವರ್
ಏನಂತಾರೆ ಫೀಲಿಂಗ್ಸು, ನಿಮ್ಮ ಸ್ಟ್ರೆಸ್ಸು ಜಾಸ್ತಿ ಇದ್ದರೆ ಅದು ಡಿಪ್ರೆಸ್ ಮಾಡ್ತಾರೆ ಅಂತಾರಲ್ಲ. ಸೊ ಈ ಟ್ಯಾಬ್ಲೆಟ್ಸ್ಗಳು ಬರ್ತಾರೆ. ಈ ಕೋಡಿನ್ ಅಂತ ನೀವು ನೋಡಿರ್ಬೋದು, ಕಫ್ ಭಾಳಷ್ಟು ಜನ ಮಕ್ಕಳು, ಚಿಕ್ಕ ಮಕ್ಕಳು ಕೋಡಿನ್ ತೊಗೊಳ್ತಾರೆ, ಅದರದ್ದು ಅಬ್ಯೂಸ್ ಜಾಸ್ತಿ ಇದೆ. ದೆನ್ ಟ್ಯಾಬ್ಲೆಟ್ಸ್ ಟ್ರಾಮೆಡಾಲ್ ಅಂತ ಇದೆ. ಈ ಬೇಸಿಕ್ ಪೇನ್ ಕಿಲ್ಲರ್ಸು, ಆಮೇಲೆ ನರ್ವೋಜೆಸಿಕ್ ಅಂದರೆ ನಮ್ಮ ನ್ಯೂರಾನ್ಸಿಗೆ ತೊಂದರೆ ಕೊಡ್ತಕ್ಕಂಥ ಕೆಲವೊಂದು ಪೇನ್ ಕಿಲ್ಲರ್ಸ್ ಇದ್ದಾವೆ, ಅದನ್ನು ಭಾಳ ಜಾಸ್ತಿ ಇವ್ರು ಯೂಸ್ ಮಾಡ್ತಾರೆ, ಡಿಪ್ರೆಷನ್ಸ್. ಇನ್ನು ಕೆಲವೊಬ್ರು ಸ್ಟಿಮ್ಯುಲೆಂಟ್ಸ್ ಅಂದ್ರೆ ಎಕ್ದಮ್ ಹೈ, ಸಡನ್ನಾಗಿ ಅವನು ಖುಷಿ ಆಗಬೇಕು, ಅವನು ಫುಲ್ ಹೈ ಎನರ್ಜಿ ಇರ್ತದೆ. ಅದನ್ನು ಕ್ರಿಕೆಟ್ ತೊಗೊಂಡಾದರೆ 5-6 hours ಮ್ಯಾಕ್ಸಿಮಮ್ ನೀವೇನು ಕೆಲಸ ಮಾಡಿದ್ರು ಮಾಡ್ತಾರೆ, ಜಿಗೆ ಅಂದರೂ ಜಿಗಿತಾರೆ, ಅವ್ನು ಫುಲ್ ಖುಷಿ. ದ ಮೊಮೆಂಟ್ ಅದು ಆ ಡ್ರಗ್ ಇದು ಎಫೆಕ್ಟ್ ಆಗ್ತಿದೆ, ಇಲ್ಲಿ ಗೋಡ್ಸ್ ಇಂಟು ಡಿಪ್ರೆಷನ್. ನೆಕ್ಸ್ಟ್ ಅದು ಬೇಕೇ ಬೇಕು ಅವನು, ಅದಿಲ್ಲ ಅಂದರೆ. ಬಟ್ ಅದು ಹೋದಾಗ ನಿಮ್ಮದು ಬಾಡಿ ಹಾರ್ಟ್ ಬೀಟ್ ಬಂದ್ಬಿಟ್ಟು ನಾರ್ಮಲ್ ನಿಮ್ಮದು 70 80 ಇರ್ತದೆ, ಅದು ಸ್ವಲ್ಪ ನಿಮ್ಮದು ಬಿ ಪಿ ಜಾಸ್ತಿ ಇದೆ ಅಂದರೆ 90-100ವರೆಗೂ ಇರ್ಬೋದು, 150-160ವರೆಗೂ ಹಾರ್ಟ್ ಬೀಟ್ ಇರುತ್ತೆ ಅವ್ರಿಗೆ ವೆನ್ ದೇ ಟೇಕ್ ದಟ್. ಸೊ ಇಮ್ಯಾಜಿನ್ ಅದು ಎವ್ರಿ ಟೈಮ್ ನೀವು ಅಷ್ಟು ತೊಗೊಂಡು ಹೋದರೆ ನಿಮ್ಮ ಬಾಡಿಗೆ ಅಷ್ಟು ಎನರ್ಜಿ ಇಲ್ಲ. ಸಿನ್ಸ್ ಯು ಟೇಕನ್ ಕೊಕೇನ್, ಆಲ್ ದಿ ಡೋಪಮೈನ್ ಆ್ಯಂಡ್ ಎಂಡಾರ್ಫಿನ್ ಇಸ್ ರಿಲೀಸ್ ಅಟ್ ಒನ್ಸ್. ಎಷ್ಟು ದಿವಸ ಮಾಡ್ತದೆ ಅದು ಹೊರಗಡೆ ನಂತರ ಎಲೆಕ್ಟ್ರಿಸಿಟಿ ತೊಗೊಂಡು ಬರೋಕ್ಕಾಗಲ್ಲ ಬಾಡಿಗೆ, ನಿಮ್ಮ ಬಾಡಿಯಿಂದಲೇ ತೆಗಿತಾರೆ. ತೆಗೆದು ವಿದಿನ್ 3-4 years ವಿಲ್ ಕೊಲಾಪ್ಸ್. ಸೊ ದೀಸ್ ಸ್ಟಿಮ್ಯುಲೆಂಟ್ಸ್ ಆರ್ ವೆರಿ ವೆರಿ ಡೇಂಜರಸ್. ಮೆಥಾಂಫೆಟಮಿನ್, ಕೊಕೇನ್, ಇವು ಎರಡೂ ಬಿಟ್ಟು ಮೂರನೇದು ಬಂದ್ಬಿಟ್ಟು ಹ್ಯಾಲುಸಿನೇಷನ್ಸ್ ಅಂತ. ಅಂದರೆ ಇದು ನಿಮಗೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಮೂಡ್ ಅಂದರೆ ನಿಮ್ಮನ್ನ ಕಂಪ್ಲೀಟ್ ಈ ನೀವು ವಾಸ್ತವಾಂಶ ಬಿಟ್ಟು ಬೇರೆದರಲ್ಲಿ ಇರ್ತೀರಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಏನು 5 ಸೆನ್ಸರಿ ಆರ್ಗನ್ಸ್ ಇದ್ದಾವೆ. ಕಣ್ಣು ನೋಡ್ತೀವಿ, ಮೂಗಿಂದ ವಿ ಟೇಕ್ ದ ಸ್ಮೆಲ್, ಕಿವಿಯನ್ನು ಕೇಳಿಸ್ಕೊತೀರಿ, ಟಚ್ ಇದೆ, ಈ ಥರ ಒಂದು 5 ಸೆನ್ಸರಿ ಆರ್ಗನ್ಸ್ ಇದ್ದಾವೆ. ಬಟ್ ವೆನ್ ಯು ಟೇಕ್ ಹಾಲಿಸಿನೇಷನ್ಸ್ ಲೈಕ್ LSD ತೊಗೊಂಡ್ರಿ, ನಿಮಗೆ ಕಲರ್ದು ಟೇಸ್ಟ್ ಗೊತ್ತಾಗ್ತದೆ. ಕಲರ್ದು ಟೇಸ್ಟ್, ರೆಡ್ ಕಲರ್ ನೋಡಿದರೆ ಯಾವ ಟೇಸ್ಟ್ ಬರ್ತದೆ, ಅದು ನಿಮಗೆ ಮ್ಯೂಸಿಕ್ಕಿಂದ ಟೇಸ್ಟ್ ಬರುತ್ತದೆ. ಆ ಮ್ಯೂಸಿಕ್ಕಲ್ಲಿ ಕಲರ್ ಕಾಣ್ತದೆ. ಸೊ ಇಟ್ ಬೇಸಿಕಲಿ ನಿಮ್ದು ಏನು 5 ಇದು ಇದ್ದಾವೆ ಸೆನ್ಸರಿ ಆರ್ಗನ್ಸ್, ಅದನ್ನು ಫುಲ್ ಟಾಸ್ ಮಾಡಿಬಿಡ್ತದೆ, ತಿಳಿಸ್ಬಿಡ್ತದೆ, ಯಾವ್ದು ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಭಾಳಷ್ಟು ಜನ ಏನು ತಿಳ್ಕೊತಾರೆ, ಹಂಗಾದಾಗ ನಾನು ಭಾರಿ ಆರ್ಟಿಸ್ಟಿಕ್ ಆಗ್ತೀನಿ, ಕ್ರಿಯೇಟಿವ್ ಆಗ್ತೀನಿ, ನಾನು ಏನೇನೋ ಮಾಡ್ಬೋದು ಅಂತ ಇನಿಷಿಯಲಿ ದೇ ಸ್ಟಾರ್ಟ್. ಆ್ಯಂಡ್ ದಟ್ ಈಸ್ ಅ ಪಾರ್ಟಿ ಡ್ರಗ್. ಬೆಂಗಳೂರು ಪಬ್ಗಳಲ್ಲಿ ಮತ್ತು ಬೇರೆ ಜಾಗ, ಇವನ್ ಗೋವಾದಲ್ಲಿ ಮ್ಯಾಕ್ಸಿಮಮ್ ಆಗ್ತಾ ಇರೋದು ಇದು LSD. ಅದು ಒಂದ್ಸತಿ ತೊಗೊಂಡ್ರೆ ನೀವು ಡಾನ್ಸ್ ಒಂದು 8 hour 9 hour ಹಂಗೆ ಕುಣಿಬೋದು. ಇಲ್ಲಾಂದರೆ ನಾರ್ಮಲಿ ಕುಣಿಯೋದು ಎಷ್ಟು ಥರ ಕುಣಿತಾರಪ್ಪ, 30 ನಿಮಿಷನೋ 1 hour ಕುಣಿಯೋದು ಸಾಕಂತ ಕುತ್ಕೋತೀವಿ. ದಟ್ಸ್ ಬಟ್ ಇದು 8 hour 10 hour ಕುಣಿಸ್ತೀವಿ. ಸೊ ದಟ್ಸ್ ಅ ಪಾರ್ಟಿ ಡ್ರಗ್. ಅದು ಬಂದ್ಬಿಟ್ಟು ಹ್ಯಾಲುಸಿನೇಷನ್ಸ್ ಒಳಗಡೆ ಬರ್ತದೆ. ನೆಕ್ಸ್ಟ್ ಓಕೆ, ಇದೇನು ನೋಡ್ತಿದ್ದೀರಿ ಡ್ರಗ್ಸ್, ಇದೆಲ್ಲನೂ ಇದೇ ವರ್ಷ ಮತ್ತು ಲಾಸ್ಟ್ ಇಯರ್ ಐ ಹ್ಯಾವ್ ಸೀಸ್ಡ್ ಇನ್ ಬೆಂಗಳೂರು. ಫಸ್ಟ್ ಈಸ್ ಹೈಡ್ರೋ ಗಾಂಜಾ. ಹೈಡ್ರೋ ಗಾಂಜಾ ಅಂದರೆ ನಮ್ಮ ರೆಗ್ಯುಲರ್ ಗಾಂಜಾಕ್ಕಿಂತಲೂ 50 times ಮೋರ್ ಪವರ್ಫುಲ್. ರೆಗ್ಯುಲರ್ ಗಾಂಜಾ ನಮ್ಮ ಒರಿಸ್ಸಾದಲ್ಲಿ ಸಿಗ್ತದೆ, ಶಿಮ್ಲಾ, ಈ ನಮ್ಮ ಹಿಮಾಲಯದಲ್ಲಿ ಬೆಳೀತಾರೆ, ಶಿಲಾಜೀತ್ ಅಂತ. ನಾಟ್ ಶಿಲಾಜೀತ್, ವಾಟ್ ಇಸ್ ದಟ್? क्या नाम से जो हम हिमाचल में जो ग्रो होते हैं गांजा, ಎಸ್ ಓಕೆ, ಏನು ಅದಕ್ಕೊಂದು ಹೆಸರಿದೆ, ಇಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ಗಾಂಜಾ ಅಂತ ಹೇಳ್ತಾರೆ. ಆ ಗಾಂಜಾದಲ್ಲಿ ಒಂದು ಕೆಮಿಕಲ್ ಬರ್ತದೆ THC ಅಂದರೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. THC ಅಂತ ನೆನಪಿಟ್ಕೊಳ್ಳಿ ಸಾಕು. ರೆಗ್ಯುಲರ್ ಗಾಂಜಾದಲ್ಲಿ THC ಬಂದ್ಬಿಟ್ಟು 2% ಇರ್ತದೆ. ನಮ್ಮ ಇಂಡಿಯಾದಲ್ಲಿ ಸಿಗ್ತಕ್ಕಂಥದ್ದು, ನಾವು ಇಲ್ಲಿ ಬೆಳೀತಕ್ಕಂಥ ಗಾಂಜಾದಲ್ಲಿ ವಿಚ್ ಈಸ್ ಇಲ್ಲೀಗಲ್, ದಿ ಶುಡ್ ನಾಟ್ ಡೂ, ಅದರಲ್ಲಿ 2% ಇರುತ್ತೆ. ವೇರಾಸ್ ಈ ಗಾಂಜಾದಲ್ಲಿ, ಹೈಡ್ರೋ ಗಾಂಜಾ, ಇದು ಇಂಡಿಯಾದಲ್ಲಿ ಬೆಳೆಯಲ್ಲ, ಹೊರಗಡೆ ಬರ್ತದೆ, ಇದರಲ್ಲಿ 40-50% ಇರ್ತದೆ. ಅಂದರೆ ಸಿಂಪಲ್ ಹೇಳಬೇಕಂದ್ರೆ ನಮ್ಮ ಇಂಡಿಯಾದ ಗಾಂಜಾ ಬಂದ್ಬಿಟ್ಟು ಬಿಯರ್ ಇದ್ದಂಗೆ, ವೇರಾಸ್ ಇದು ವಿಸ್ಕಿ ಇದ್ದಂಗೆ, 48% ಆಲ್ಕೋಹಾಲ್. ಸೊ ಸಿಮಿಲರ್ ಇದು ಹೇಳಬೇಕಂದ್ರೆ ನಮ್ಮ ರೆಗ್ಯುಲರ್ ಗಾಂಜಾ ಏನು ಸಿಗ್ತದೆ ಬೆಂಗಳೂರಲ್ಲಿ, ಹಬ್ಬ ಅಂದರೆ 50,000 ರೂಪಾಯಿ ಕಿಲೋಗೆ ಸಿಗ್ತದೆ. ಇದು 30 ಲಕ್ಷದಿಂದ 1.5 ಕೋಟಿವರೆಗೂ ಪರ್ ಕಿಲೋ. ಆ್ಯಂಡ್ ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ನಾವು 1,000 kg ಇದನ್ನು ಸೀಸ್ ಮಾಡಿದ್ದೀವಿ. ಈ ಇಯರ್ ಆಲ್ರೆಡಿ 800 kg ಸೀಸ್ ಮಾಡಿದ್ದೀವಿ. ಆಮೇಲೆ ಇದು ಮ್ಯಾಕ್ಸಿಮಮ್, ಇದನ್ನು ನಾನು ಜಾಸ್ತಿ ಇದ್ರ ಮೇಲೆ ಒತ್ತು ಪಟ್ಟು ಹೇಳ್ತಾ ಇದ್ದೀನಿ. ಏನಾಗ್ತಾ ಇದೆ, ರೀಸೆಂಟ್ಲಿ ಥೈಲ್ಯಾಂಡ್ ಗವರ್ಮೆಂಟ್ ಇದನ್ನು ಲೀಗಲೈಸ್ ಮಾಡಿದೆ ಈ ಪರ್ಟಿಕ್ಯುಲರ್. ಅದು ಯಾಕೆ ಮಾಡಿದ್ರು ಗೊತ್ತಿಲ್ಲ, ಈಗ ಮತ್ತೆ ಅವರು ಬಂದ್ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಜನ ನಮ್ಮ ಈ ಡ್ರಗ್ ಪೆಡ್ಲರ್ಸ್ ಏನಿದ್ದಾರೆ, ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಕೇರಳದಲ್ಲಿ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮಂಥವರಿಗೆ ಒಂದು ಆಫರ್ ಇದೆ ಸರ್, ಥೈಲ್ಯಾಂಡ್ ಹೋಗಿ ಬನ್ನಿ,
ನಿಮಗೆ ಹೋಗಿ ಬರೋದು ಥೈಲ್ಯಾಂಡಿಂದು ಫ್ರೀ ಖರ್ಚು, ಅಲ್ಲಿ ನೀವು ಏನು ಮಾಡ್ತೀರಿ ಅದನ್ನೆಲ್ಲ ನಾವು ಖರ್ಚು ನೋಡ್ಕೊತೀವಿ. ಬರಬೇಕಾದ್ರೆ ಒಂದು ಬ್ಯಾಗ್ ಕೊಡ್ತೀವಿ, ದಯವಿಟ್ಟು ತೊಗೊಂಬಂದ್ಬಿಡಿ. ಅವನಿಗೆ ಗೊತ್ತೇ ಇರಲ್ಲ ಬ್ಯಾಗಲ್ಲಿ ಏನಿರುತ್ತೆ. ಬಂದ ಚೆಕ್ ಮಾಡಿದಾಗ 10 kg ಹೈಡ್ರೋಜನ್ ಗಾಂಜಾ ಸಿಗುತ್ತೆ. ಏನಿಲ್ಲ, 20 ವರ್ಷ ಜೈಲು, 20 ವರ್ಷ. ನೀವು ತಿಪ್ಪರ್ಲಾಗ ಹೊಡೆದ್ರು ಕನ್ವಿಕ್ಷನ್ ಗ್ಯಾರಂಟಿ. ಯಾಕಂದರೆ ನೀವು ಏರ್ಪೋರ್ಟಿಂದ ತಂದಿದ್ದೀರಿ, ಕ್ಯಾಮ್ರಾದಲ್ಲಿದೆ, ನಿಮ್ಮ ಬ್ಯಾಗಲ್ಲಿ ತಂದಿದ್ದೀರಿ, ನೀವು ಏನು ಹೇಳಿದ್ರು ಬಿಡಲ್ಲ. ಯಾಕಂದರೆ ನೆಕ್ಸ್ಟ್ ನಾವು ಕಾನೂನಲ್ಲಿ ಹೋಗೋಣ. ನೆಕ್ಸ್ಟ್ ಹೋದಾಗ ಪೊಸೆಷನ್ ಆಫ್ ಡ್ರಗ್ಸ್ ಈಸ್ ಅನ್ ಆಫೆನ್ಸ್. ನಿಮ್ಮ ಹತ್ರ ಹೆಂಗೆ ಬಂತು, ನಿಮ್ಮ ವಶದಲ್ಲಿದೆ, ನೀವೇನು ಮಾಡ್ತೀರಿ, ನೀವು ತೆಗೆದು ನೋಡ್ರೇನಿಲ್ಲ ಅದನ್ನು. ಒಳ್ಳೆ ಪುಣ್ಯಾತ್ಮ ಥೈಲ್ಯಾಂಡಿಗೆ ಕಳಿಸ್ದ, 15 ದಿನ ಮಜಾ ಮಾಡಿಸಿದಪ್ಪ ಅಂತ ಒಂದೇನು ಬ್ಯಾಗ್ ತೊಗೊಂಬರೋಕ್ಕಾಗಲ್ವ ಅಂತ. ಯಾಕೆ ಮಾಡ್ತಾರೆ ರೀ? ಒಂದು ಕಪ್ ಟೀ ಕೊಡಲ್ಲ ಅಲ್ವಾ? ದೇರ್ ಇಸ್ ನೋ ಫ್ರೀ ಮೀಲ್ ಇನ್ ದ ವರ್ಲ್ಡ್. ಯಾವ ನನ್ನ ಮಗ ನಿಮ್ಗೆ ಒಂದು ಇವಾಗ ನಾನು ನಿಮಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ ಅಂದ್ರೆ ಅದ್ರಲ್ಲಿ ನನ್ನ ಸ್ವಾರ್ಥ ಇತ್ತು ಅಲ್ವಾ? ಏನು ನಾನು ನಿಮ್ಗೆ ತಿಳಿಸ್ಬೇಕಂದಿದ್ದೆ. ಸೊ ದೇರ್ ಇಸ್ ನೋ ಫ್ರೀ ಮೀಲ್ ಇನ್ ದ ವರ್ಲ್ಡ್. ಯಾರು ಏನೂ ಕೊಡಲ್ಲ. ಈ ಗ್ರೀಡ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇವನ್ ನಾವು ಏನು ಸೈಬರ್ ವಂಚನೆಗೆ ಏನು ಒಳಗಾಗ್ತೀವಿ ಅದರಲ್ಲೂ ಅದನ್ನೇ. ಅವ್ನು ನಿಮಗೆ 1 ಕೋಟಿ ಬಹುಮಾನ ಕೊಡ್ತೀವಿ ಸರ್, ನಿಮ್ಗೆ ಅದು ಬರುತ್ತೆ ಇದು ಬರುತ್ತೆ, ಯಾವನೇನೂ ಕೊಡಲ್ಲ ರೀ, ಯಾವನು ಕೊಡಲ್ಲ. ಯಾರಾದರೂ ನಿಮಗೆ 1%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ಮೋಸನೇ. ಯಾಕಂದರೆ ಎಂಥದೇ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇನ್ ದ ವರ್ಲ್ಡ್ ಎಂಥದೇ ಇರಲಿ 6-8% ಬರುತ್ತೆ ವರ್ಷಕ್ಕೆ ಆದಾಯ. ನಿಮಗೆ ಅವನು 8 ಕೊಡ್ತಿದ್ದಾನೆ ಅಂದರೆ ಓಕೆ, ಅವ್ನು 10 ಕೊಡ್ತಿದ್ದಾನೆ ಅಂದರೆ ಅವ್ನು ಮೋಸಗಾರನೇ. 20 ಕೊಡ್ತಿದ್ದ ಅಂದರೆ ಟೋಪಿನೇ 100%. ನಿಮ್ಮ ದುಡ್ಡು ತೊಗೊಂಡು ನಿಮಗೆ ಅಮಾಸ್ ಹೋಗ್ಬಿಡ್ತಾನೆ ಅಂತ ನಾವು ಪ್ರತಿನಿತ್ಯ ಟಿವಿಯಲ್ಲಿ ನೋಡ್ತೀವಿ, ಮೀಡಿಯಾದಲ್ಲಿ ನೋಡ್ತೀವಿ. ಅದೇ ಥರ ಇದು ಒಂದು ಹೊಸ ಸ್ಕ್ಯಾಮು. ಆಮೇಲೆ ನಿಮ್ಗೆ ಯಾರು ಫೋನ್ ಮಾಡ್ತಾನೆ, ಯೂಶ್ವಲಿ ಎಲ್ಲಿ ನಿಮ್ಮ ಗಣಪತಿ ಗ್ರೂಪ್ಸು ಅಥವಾ ನಿಮ್ಮ ನಿಮ್ಮ ಗಲ್ಲಿಗಳಲ್ಲಿ ಅಥವಾ ನಿಮ್ಮ ಕಾಲನಿಗಳಲ್ಲಿ, ನಿಮ್ಮ ರೆಸಿಡೆನ್ಸ್ ಅಸೋಸಿಯೇಷನ್ ಗ್ರೂಪ್ಗಳಲ್ಲಿ ಇಂಥ ಮೆಸೇಜ್ ಬರ್ತದೆ, ಒಂದು ಆಫರ್ ಇದೆ, ಯಾರೋ ಹೋಗ್ತೀರೇನಪ್ಪ, ತುಂಬ ಇದು ಇದೆ. ಆಮೇಲೆ ಏನು ಹೇಳ್ತಾರೆ, ಬರಬೇಕಾದ್ರೆ ನಿಮಗೆ ಒಂದು 50,000 ಕೊಡ್ತೀವಿ, 1 ಲಕ್ಷ ಇದು ಕೊಡ್ತೀವಿ ಅಂತ. ಸುಮಾರು ಜನ ಎಸ್ಪೆಷಲಿ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಆಮೇಲೆ ಬಹಳಷ್ಟು ಬಡವರು, ದೇ ಆರ್ ಫಾಲನ್ ಟ್ರ್ಯಾಪ್ ಟು ದಿಸ್. ನಿಮಗೆ ಅದರಲ್ಲಿ ರಿಕ್ವೈರ್ಮೆಂಟ್ ಬಿಟ್ಟು ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆ ಅಂತ ಕೇಳ್ತಾರೆ, ಪಾಸ್ಪೋರ್ಟ್ ಇದ್ದರೆ ಹಾಕ್ಬಿಡ್ತಾರೆ. ಆಮೇಲೆ ನಿಮ್ಗೆ ಯಾರು ಫೋನ್ ಮಾಡ್ತಾರೆ, ಅವರು ಇಂಟರ್ನ್ಯಾಷನಲ್ ನಂಬರಿಂದ ಫೋನ್ ಮಾಡ್ತಾರೆ, ಥೈಲ್ಯಾಂಡ್ ನಂಬರಿಂದ. ನಿಮಗೆ ನಿಮ್ಮ ಭಾಷೆಯಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾನೆ, ಹಿಂದಿಯಲ್ಲಿ ಮಾತಾಡ್ತಾನೆ, ನೀವು ಯಾವ ಊರು ಅಂತ ನಿಮ್ಮ ಬಗ್ಗೆ ಒಂದು ಸ್ಟಡಿ ಮಾಡಿರ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ನೀವು ಅವ್ನು ಯಾರು ಅಂತ ನೋಡಲ್ಲ, ನೀವು ಅವ್ನಿಗೆ ಯಾವಾಗಲೂ ಭೇಟಿನೂ ಆಗಲ್ಲ, ಬರೀ ಫೋನಲ್ಲಿ ಮಾತಾಡ್ತಾನೆ. ಸರ್ ನಿಮ್ಮ ಪಾಸ್ಪೋರ್ಟ್ ಕಳಿಸ್ಬಿಡಿ, ಟಿಕೆಟ್ ಎಲ್ಲ ರೆಡಿ ಮಾಡ್ತೀನಿ, ಇವಾಗ ಏರ್ಪೋರ್ಟಲ್ಲಿ ಹುಡುಗ ಬಂದು ದುಡ್ಡು ಕೊಡ್ತಾನೆ ಅಂತ. ಏರ್ಪೋರ್ಟಲ್ಲಿ ಬಂದು ಥೈಲ್ಯಾಂಡ್ ಕರೆನ್ಸಿ ಕೊಡ್ತಾನೆ. ಆಮೇಲೆ ನೀವು ಬರುವಾಗ ಅಲ್ಲಿಂದ ಒಬ್ಬ ಏರ್ಪೋರ್ಟಲ್ಲಿ ಅಲ್ಲಿ ಬಂದು ಒಬ್ಬರು ಬ್ಯಾಗ್ ಕೊಡ್ತಾನೆ. ಇಲ್ಲಿ ಏರ್ಪೋರ್ಟಿಗೆ ನೀವು ಇಳೋದು ಕಸ್ಟಮ್ಸಿಂದ ಹೊರಗೆ ಅರೆಸ್ಟ್ ಆಗಿದೆ ಬಂದ್ರಿ, ಅವ್ನು ಯಾವ ಬಂದು ನಿಮ್ಮ ಹತ್ರ ಬ್ಯಾಗ್ ತೊಗೊಂಡು ಹೋಗ್ತಾನೆ, ಬರಲಿಲ್ಲ ಅಂದರೆ ನೀವು ಮನೆ. ಸೊ ದಿಸ್ ಇಯರ್ 81 ಜನ ಅರೆಸ್ಟ್ ಮಾಡಿದ್ದೀವಿ. 81 ಪೀಪಲ್ ಹ್ಯಾವ್ ಬೀನ್ ಅರೆಸ್ಟೆಡ್ ಓನ್ಲಿ ಇನ್ ಹೈಡ್ರೋಜನ್ ಕೇಸ್. ಅದು ಬರೀ ನಾನು NCB ಫಿಗರ್ ಹೇಳ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಸಿಟಿದು ಮತ್ತು ಬೇರೆ ಬೇರೆ. ಮೊದಲು ಯಂಗ್ ಬಾಯ್ಸ್ ಹೋಗ್ತಾ ಇದ್ರು, ಆಮೇಲೆ ಯಂಗ್ ಅಡಲ್ಟ್ಸು 40-50, ಆಮೇಲೆ ಫ್ಯಾಮಿಲಿಗಳು ಹೋಗ್ತಾ ಇದ್ದಾರೆ. ಈ ಒಂದು ಕೇಸಲ್ಲಿ ಗಂಡ ಹೆಂಡತಿ 3 ಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗಿದ್ದಾರೆ. 53 kg ತೊಗೊಂಬಂದಿದ್ದಾರೆ. ಚೆಕ್ ಮಾಡಲ್ಲ ನಾವು, ಮಕ್ಕಳು ಎಲ್ಲ ಫ್ಯಾಮಿಲಿ ಇದೆ ಅಂತ. ಮಕ್ಕಳಿಗೆ ಗೊತ್ತಿಲ್ಲ, ನಾವು ಅವ್ರಿಗೆ ಬಿಟ್ಟು ಈ ಗಂಡ ಹೆಂಡತಿ ಇಬ್ಬರು ಜೈಲಲ್ಲಿದ್ದಾರೆ. ಯಾಕೆ ಮಾಡಿದ್ರಪ್ಪ ಈಗ ಅಂದರೆ, ಇಲ್ಲ ಸರ್ ಸ್ವಲ್ಪ ಹಣದ ತೊಂದರೆ ಇತ್ತು, ಒಂದು 50,000 ಕೊಡ್ತೀನಿ ಅಂದರು, ಪ್ಲಸ್ ದುಬೈಗೆ ಹೋಗೋದು ನಮಗೆ ಅವಕಾಶ ಸಿಗ್ತಿದ್ದು ಅಂತ ಹೇಳಿದರು. ಸೊ ದುಬೈ ಅಂತ ಹೇಳ್ಬಿಟ್ಟು ಥೈಲ್ಯಾಂಡ್ ಕಳಿಸ್ದ, ಥೈಲ್ಯಾಂಡಿಂದ ದುಬೈಗೆ ಕಳಿಸ್ಬಿಟ್ಟು ಎಲ್ಲೆಲ್ಲ ಸುತ್ತಿಸಿ ಇಂಡಿಯಾದಲ್ಲಿ ಇಳಿಸ್ದ. ಸೊ ದಯವಿಟ್ಟು ಈ ಥರದಕ್ಕೆ ನೀವು ಬಲಿ ಆಗಬೇಡಿ, ಮತ್ತು ಇದ್ರ ಬಗೆಗೆ ನೀವು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿ. ಹೈಡ್ರೋ ಗಾಂಜಾ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ನಾವು ಆ್ಯಸ್ ಆನ್ ಟುಡೇ. ದೆನ್ ಫಾರ್ಮಾ ಡ್ರಗ್ಸ್, ನಿಮ್ಮಲ್ಲಿ ಈ ಅವಾಗ ಹೇಳಿದ್ರೆ ನಾನು ಕೋಡಿಂಗ್ ಸಿರಪ್ ಇರ್ಬೋದು, ಅಥವಾ ಈ ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳು ಬರ್ತವೆ. ಆ ಟ್ಯಾಬ್ಲೆಟ್ಸ್ಗಳು ಯೂಶ್ವಲಿ ಪೇಷಂಟ್ಸ್, ಮಾನಸಿಕ ರೋಗಿಗಳು ಯಾರು ಇರ್ತಾರೆ, ಅದನ್ನು ಕಂಪಲ್ಸರಿ ಆನ್ ಪ್ರಿಸ್ಕ್ರಿಪ್ಷನ್ ಕೊಡಬೇಕಂತಿದೆ. ಬಟ್ ನಿಮ್ಮ ಮೆಡಿಕಲ್ ಶಾಪ್ನವರು, ಡ್ರಗ್ ಶಾಪ್ನವ್ರು ಏನು ಮಾಡ್ತಾರೆ, ಏನೋ ಒಂದು 10-20 ರೂಪಾಯಿ ಜಾಸ್ತಿ ಸಿಗ್ತದೆ ಅಂತ ಮಕ್ಕಳಿಗೆ ಕೊಡೋದು ಮಾಡ್ತಾ ಇರ್ತಾರೆ. ಅದು ಏನಾದರೂ ಗಮನಕ್ಕೆ ಬಂದರೆ ಅದರ ಮೇಲೆ ಒಂದು ನಿಗಾ ಇಡಿ. ಅದು ಥರ್ಡ್ ನೋಡಿ, ಭಾರಿ ಕಲರ್ಫುಲ್ ಕ್ಯಾಂಡಿ ಕಾಣ್ತಾ ಇದೆ, ಓಕೆ, ಲೈಕ್ ಕಾಫಿ ಚಾಕ್ಲೇಟ್ಸ್ ಥರ. ಅದು ಈಗ ತುಂಬ ಪ್ರಿವಿಲೆಂಟ್ ಇದೆ, ಎಸ್ಪೆಷಲಿ ಮಕ್ಕಳಲ್ಲಿ. ಒಳ್ಳೆ ಹೈ ಎಂಡ್ ಸ್ಕೂಲ್ಸ್ ಅಲ್ಲಿ ಮಕ್ಕಳಿಗೆ ಈ ಚಾಕ್ಲೇಟ್ಗಳನ್ನ ಕೊಡ್ತಾರೆ ಫ್ರೀಯಾಗಿ. ಫಸ್ಟ್ 1-2 ಸತಿ ಆ ಮಗು ತೊಗೊಂಡ್ಬಿಟ್ರೆ ಇಟ್ ಗೆಟ್ಸ್ ಅಡಿಕ್ಟೆಡ್ ಟು ದ್ಯಾಟ್. ಅದರಲ್ಲಿ THC ಇದೆ, ಟೆಟ್ರಾಹೈಡ್ರೋಕ್ಯಾನಬಿನಾಲ್. ನಿಮ್ಗೆ ಅವಾಗ ಹೇಳಿದ್ನಲ್ಲ, ಹೈಡ್ರೋ ಗಾಂಜಾದಲ್ಲಿ THC ಇರುತ್ತೆ, ವಿಚ್ ಇಸ್ 50 times ಮೋರ್ ಪೊಟೆಂಟ್ ಅಂತ. ಈ ಹೈಡ್ರೋ ಗಾಂಜಾದಿಂದ THC ತೆಗೆದು ಆ ಚಾಕ್ಲೇಟ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಸೊ ಆ ಮಕ್ಕಳಿಗೆ ಗೊತ್ತೇ ಇರಲ್ಲ, ಆ ಮಗು ಅದನ್ನು ಬರ್ತಾ ಇಟ್ ಬಿಕಮ್ಸ್ ಅಡಿಕ್ಟೆಡ್. ಆಮೇಲೆ ಅದು ಈಗಿನ ಕಾಲದಲ್ಲಿ ದುಡ್ಡಿದೆ ಎಲ್ಲರ ಹತ್ರ, ಸೊ ಅಪ್ಪನ ಹತ್ರ ಇಸ್ಕೊಳ್ತಾರೆ, ಅಜ್ಜಿ ಹತ್ರ ಇಸ್ಕೊಳ್ತಾರೆ, ದೆನ್ ದೇ ಸ್ಲೋಲಿ ಫಾಲ್ ಇನ್ ಟು ಇಟ್. ಸೊ ಕೀಪ್ ಟ್ರ್ಯಾಕ್ ಆನ್ ದೀಸ್ ಥಿಂಗ್ಸ್. ದಿಸ್ ಇಸ್ LSD.
LSD ಸ್ಟಾಂಪ್ ಪೇಪರ್ ಥರ ಇರುತ್ತೆ, ಚಿಕ್ಕದು, ಒಂದು ಸ್ಟಾಂಪ್ ಪೇಪರ್ಗಿಂತಲೂ ಚಿಕ್ಕದು. ಒಂದು LSD ಪ್ಲಾಟು 1000 ರಿಂದ 2000 ರೂಪಾಯಿಗೆ ಮಾರ್ತಾರೆ, ಒಂದು LSD ಪ್ಲಾಟ್. ಅದು ಹಾಕಿದರೆ ನಿಮ್ಗೆ ಒಂದು 8 hour 8 ಗಂಟೆ ನೀವು ಡ್ಯಾನ್ಸ್ ಮಾಡ್ಬೋದು, 8 ಗಂಟೆ ನಿಮಗೆ ಕಂಪ್ಲೀಟ್ ಹೈ ಕೊಡ್ತೇವೆ. ಈಗ ರೀಸೆಂಟಾಗಿ ಬೆಂಗಳೂರಲ್ಲಿ 19,000 LSD ಪ್ಲಾಟ್ ಸೀಸ್ ಮಾಡಿದ್ವಿ, ಬ್ಯಾಂಗ್ಳೂರು ಪೊಲೀಸ್ ಮಾಡಿದ್ವಿ. ನಾವು ಮಾಡಿದ್ದು ಒಂದು 2,500 ಮಾಡಿದ್ವಿ. ದೆನ್ ಇದು MDMA ಪಿಲ್ಸ್ ಅಂತ, ಇದು ಅವ್ರ ಹೆಸರು ಹೇಳೋದು ಬೇಡ, ಒಬ್ಬರು ಭಾರಿ ಪ್ರಭಾವಿ ರಾಜಕಾರಣಿ ಅವ್ರ ಮಗ ಸುಮಾರು ವರ್ಷಗಳ ಹಿಂದೆ ಎಲ್ಲೋ ಪಾರ್ಟಿ ಮಾಡೋಕ್ಕೆ ಹೋದಾಗ ವಿದೇಶದಲ್ಲಿ ಯುರೋಪಲ್ಲಿ ಅದೇ ಡ್ರಗ್ MDMA ತೊಗೊಂಡು ಡ್ರಗ್ ಓವರ್ ಡೋಸ್ ಆಗಿ ಸತ್ತಿದ್ರು. ಯಾರು ಹೆಸರು ಹೇಳಲ್ಲ, ಅದಕ್ಕೆ ಗೊತ್ತು ಆಯ್ತಾ. ಮುಂದೆ ಇದು ಮೆಥಾಂಫೆಟಮಿನ್, ಕ್ರಿಸ್ಟಲ್ ಮೆತ್ತು. ದೇನ್ MDMA ಇದರದೇ ಕ್ರಿಸ್ಟಲ್ ಫಾರ್ಮ್. ಇನ್ನೊಂದು ಈ ಮೆಫಿಡ್ರೋನ್ ಅಂತ ಬರ್ತಾ ಇದೆ. ಇನ್ನು ಮುಂದೆ ಇದು ಹಶೀಶು, ಚರಸ್ಸು. ಈ ಮೆಫಿಡ್ರೋನ್ ಬಗ್ಗೆ ನಾನು ನಿಮಗೆ ಹೇಳಬೇಕು. ಇದು ಸಪೋಸ್ ನಿಮ್ಗೆ ಎಲ್ಲರೂ ಕಾಣಿಸಿದ್ರೆ ಇದು ಚೀಪ್ ಕ್ವಾಲಿಟಿ ಆಫ್ ಮೆತ್ ಬಂದುಬಿಟ್ಟು 80 ಲಕ್ಷದಿಂದ 1 ಕೋಟಿಗೆ 1 ಕಿಲೋ ಬೀಳ್ತದೆ ಮಾರ್ಕೆಟಲ್ಲಿ. ಬೇರೆ ಇದು 8 ರಿಂದ 10 ಲಕ್ಷಕ್ಕೆ ಮಾರ್ತಾರೆ. ಕರ್ನಾಟಕದಲ್ಲಿ ವೆರಿ ಅನ್ಫಾರ್ಚುನೇಟ್, ಈಗ ನಾವು ಡ್ರಗ್ ಸಿನಾರಿಯೋ ನೋಡಿದಾಗ ಇಂಡಿಯಾ ಯೂಸ್ ಟು ಬಿ ಎ ಟ್ರಾನ್ಸಿಟ್ ಕಂಟ್ರಿ ಅಂದರೆ ಅಕ್ಕಪಕ್ಕದಿಂದ ಡ್ರಗ್ ಇಂಡಿಯಾಗೆ ಬರ್ತಾ ಇತ್ತು, ಇಲ್ಲಿ ರೀಪ್ಯಾಕ್ ಆಗಿ ಬೇರೆ ದೇಶಕ್ಕೆ ಹೋಗ್ತಾ ಇತ್ತು. ಸೊ ನಾವು ಸೇವನೆ ಮಾಡ್ತಿರ್ಲಿಲ್ಲ, ಬಟ್ ನಾವು ಅದರಲ್ಲಿ ಸಪೋರ್ಟ್ ಮಾಡ್ತಾ ಇದ್ವಿ ಸಮ್ ಆಫ್ ದೆಮ್. ಆಮೇಲೆ ಏನಾಯಿತು, ವಿತ್ ಇನ್ಕ್ರೀಸ್ ಇನ್ ಇಕನಾಮಿಕ್ ಪವರ್, ಇಂಡಿಯಾ ಹತ್ರ ಈಗ ಚೆನ್ನಾಗಿ ದುಡ್ಡಿದೆ, ಪೀಪಲ್ ಹ್ಯಾವ್ ಗುಡ್ ಮನಿ, ಸೊ ಅಫೋರ್ಡೆಬಿಲಿಟಿ ಬೆಳೀತಾ ಬಂತು. ನಾವೀಗ ಕನ್ಸಂಪ್ಷನ್ ಅಂದರೆ ನಾವೇ ಖುದ್ದೆ ತೊಗೊಳಕ್ಕೆ ಶುರು ಮಾಡಿದ್ವಿ. ಸುಮಾರು 10 ರಿಂದ 15% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಎಫೆಕ್ಟೆಡ್. ದೇ ಹ್ಯಾವ್ ಟೇಕನ್ ಒನ್ ಆರ್ ಅದರ್ ಡ್ರಗ್ ಇನ್ ದೇರ್ ಇದು ಅಂತ ನಮ್ಮ ಇದು ಹೇಳ್ತದೆ, ಏನು ಸ್ಟಡೀಸು ಮತ್ತು ನಮ್ಮ ಸರ್ವೆಗಳು ಹೇಳ್ತದೆ. ಸೊ ಸೆಕೆಂಡ್ ಲೆವೆಲಲ್ಲಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಮಾಡ್ತಾವೆ. ಥರ್ಡ್ ಲೆವೆಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರಲ್ಲಿ ಒಂದು 2 ಲ್ಯಾಬ್ಗಳು ಸಿಕ್ತು, ಬೆಂಗಳೂರಲ್ಲಿ ಒಂದು ಲ್ಯಾಬ್ ಸಿಕ್ತು. ಅದೇ ರೀತಿ ನಿಮ್ಮ ಜಿಲ್ಲೆಗಳಲ್ಲೂ ಲ್ಯಾಬ್ಗಳು ಇರ್ಬೋದು. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಆ ಲ್ಯಾಬಲ್ಲಿ ಏನು ಮಾಡ್ತಾ ಇದ್ದಾರೆ, ಜನ ಎಲ್ಲಿಂದ ಬರ್ತಾ ಇದ್ದಾರೆ, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರು ಅಲ್ಲಿ ಮಾರಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತಾರೆ. ಈ ಡ್ರಗ್ ಅದು ಮೆಫಿಡ್ರೋನ್ ಎಸ್ಪೆಷಲಿ ಈ ವರ್ಷ ಟೋಟಲ್ 39 ಲ್ಯಾಬ್ಗಳು ಆಲ್ ಓವರ್ ಇಂಡಿಯಾ ಬಸ್ಟ್ ಆಗಿರೋದು. ಅದು ಕರ್ನಾಟಕದಲ್ಲಿ 3. ಇದು ಇಲ್ಲೀಗಲ್ ಲ್ಯಾಬ್ಗಳು. ಇಲ್ಲೀಗಲ್ ಆಗಿ ನಮ್ಮ ಮನೆ ಪಕ್ಕದಲ್ಲೇ ಯಾವುದೋ ಒಂದು ಹಳೆ ಇಂಡಸ್ಟ್ರಿಯಲ್ ಶೆಡ್ ಇರ್ಬೋದು ಅಥವಾ ಯಾವುದೋ ಮನೆ ಬಾಡಿಗೆ ತೊಗೊಂಡ್ಬಿಟ್ಟು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಬೋದು. ದಿಸ್ ಈಸ್ ಹ್ಯಾಪನಿಂಗ್ ಮೋರ್. ದೆನ್ ಇದಲ್ಲದೆ ಬೆಂಗಳೂರಲ್ಲಿ ಇದನ್ನೂ ಒಂದಿದೆ, ಖಾತ್ ಅಂತ. ಈ ಖಾತ್ ಲೀವ್ಸು ಗಾಂಜಾ ಥರನೇ ಬಟ್ಟಿದ್ದು ಚೀವ್ ಮಾಡ್ತಾರೆ. ಇದು ಅಫ್ರಿಕಾದ ಒರಿಜಿನ್, ಅಫ್ರಿಕಾದಿಂದ. ಸೊ ಈ ವರ್ಷ ನಾವು 1-2 ಜನ ಪ್ಯಾಲೆಸ್ತೀನಿಯನ್ನು ಮತ್ತು ಯಮನಿ ಸಿಟಿಸನ್ಸನ್ನ ಅರೆಸ್ಟ್ ಮಾಡಿದ್ವಿ. ಈ ಖಾತ್ ಬೆಂಗಳೂರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಆಗ್ತದೆ, ಬಟ್ ಅವರು ಅಲ್ಲಿಂದ ಗ್ರೀನ್ ಟೀ ಅಂತ ಇಂಡಿಯಾಗೆ ತರಿಸಿ ಇಲ್ಲೇ ರೀಪ್ಯಾಕ್ ಮಾಡಿ ಸೌದಿ, ಗಲ್ಫ್ ಕಂಟ್ರೀಸು ಅಲ್ಲಿ ಇದನ್ನು ಜಾಸ್ತಿ ಸೇವನೆ ಆಗುತ್ತೆ, ಅಲ್ಲಿಗೆ ಯೂಸ್ ಆಗ್ತದೆ. ಇವ್ರು ಏನು ಮಾಡ್ತಾರೆ, ಈ ಡ್ರಗ್ ಅಡಿಕ್ಟ್ಸ್, ಈ ದಂಧೆಯಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ನಿಮಗೆ ಹೇಳ್ತಾರೆ, ನಿಮ್ಮ ಹತ್ರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ, ನಾವು ಕೀನ್ಯಾದಿಂದ ಗ್ರೀನ್ ಟೀ ಕಳಿಸ್ತೀವಿ, ನೀವೇನಿಲ್ಲ ನಿಮ್ಮ ಹೆಸರು ಮೇಲೆ ಗ್ರೀನ್ ಟೀ ಪಡಿಬೇಕು, ರೀಪ್ಯಾಕ್ ಮಾಡಿಬಿಟ್ಟು ಈ ದೇಶಕ್ಕೆ ಕೊಡಬೇಕು, ನಾವು ನಿಮಗೆ ಪರ್ ಪ್ಯಾಕ್ ಒಂದು ಪ್ಯಾಕಲ್ಲಿ 10-15 ಕಿಲೋ ಪರ್ ಪ್ಯಾಕ್ 10,000 ಕೊಡ್ತೀವಿ ಅಂತ. ನಿಮ್ಗೆ ಗೊತ್ತೇ ಇರಲ್ಲ ಅದೇನು ಅಂತ. ಸೊ ಈ ಥರದ್ದು 3 ಕೇಸ್ ಮಾಡಿದ್ದೀವಿ, ಸುಮಾರು 9 ಜನ ಅರೆಸ್ಟ್ ಮಾಡಿದ್ವಿ. ಆ ಹುಡುಗರಿಗೆ ಫಸ್ಟ್ ಇನಿಷಿಯಲಿ ಗೊತ್ತಿರಲಿಲ್ಲ ಅದೇನು ಅಂತ, ಅವೇನು ಕೆಲಸ ಮಾಡ್ತಾ ಇರಲಿಲ್ಲ, ಸಣ್ಣ ಪುಟ್ಟ ಪ್ರಾಫಿಟ್ ಬರ್ತಾ ಇದೆ ಅಂತ ಹೇಳಿ ಮಾಡ್ಕೊತ ಬಂತು. ಲಾಸ್ಟ್ 3 ವರ್ಷದಲ್ಲಿ ಸುಮಾರು 5,000 ಪಾರ್ಸಲ್ ಬಂದಿದ್ದಾವೆ ಬೆಂಗಳೂರಿಗೆ ಕೀನ್ಯಾದಿಂದ. ಸೊ ಅದ್ರ ಥರ ಎಲ್ಲ ಮೋಸನೇ. ಯು ಶುಡ್ ಬಿ ವೆರಿ ಕೇರ್ಫುಲ್ ಏನಿದು ಅಂತ. ಅಲ್ಲಿ ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಳ್ಳೋದು ನಿಮ್ಮ ಹೆಸರಲ್ಲಿ, ಎಕ್ಸ್ಪೋರ್ಟ್ ಮಾಡೋದು ನಿಮ್ಮ ಹೆಸರಲ್ಲಿ. ಅವನೋ ಒಬ್ಬ ಯಮನಲ್ಲಿ ಕೂತ್ಕೊಂಡಿದ್ದಾನೆ, ಕಲಿಸ್ತಾನೆ, ಸುಮ್ಮನೆ ಯಾವಾಗೂ ಇಲ್ಲಿ ಬರ್ತಾನೆ, ನಿಮ್ಗೆ ಹೇಳ್ತಾನೆ, 4 ದುಡ್ಡು ಕೊಟ್ಟು ಸೆಟ್ ಮಾಡಿ ಹೋಗ್ಬಿಡ್ತಾನೆ. ನಿಮಗೆ ಹೇಳೋದೇನೆಂದರೆ ಅದು ಗ್ರೀನ್ ಟೀ ಇದೆ, ಗ್ರೀನ್ ಟೀ ಅಂದರೆ ಅವ್ನು ಯಮನಿಂದ ಡೈರೆಕ್ಟಾಗಿ ಮಾಡ್ಬೋದಲ್ಲ ಅಮೆರಿಕಕ್ಕೆ, ಅಲ್ಲಿಂದ ಸೌದಿ ಅರೇಬಿಯಾಗೆ ಡೈರೆಕ್ಟಾಗಿ ಮಾಡ್ಬೋದಲ್ಲ. ಅದು ಅಲ್ಲಿಂದ ಡೈರೆಕ್ಟಾಗಿ ಹೋದರೆ ಅವರು ಚೆಕ್ ಮಾಡ್ತಾರೆ. ಇಂಡಿಯಾದಿಂದ ಹೋದರೆ, ಯಾಕಂದರೆ ನಾವು ಟೀ ಪ್ರೊಡ್ಯೂಸಿಂಗ್ ನೇಷನ್ ಇದ್ದೀವಿ. ಸೊ ಕರ್ನಾಟಕದಿಂದ ಹೋದರೆ ಅದು ನಿಜ ಅನಿಸುತ್ತೆ, ಹೌದು ಬಿಡಪ್ಪ, ಇಲ್ಲಿ ಚಿಕ್ಕಮಗಳೂರಲ್ಲಿ ಬೆಳೆದಿರ್ಬೋದು, ಇಲ್ಲಿ ಶಿವಮೊಗ್ಗದಲ್ಲಿ ಬೆಳೆದಿರ್ಬೋದು, ಕೊಡಗಿನಲ್ಲಿ ಬೆಳೆದಿರ್ಬೋದು, ಮಲೆನಾಡಲ್ಲಿ ಬೆಳೆದಿರ್ತಕ್ಕಂಥ ಗ್ರೀನ್ ಟೀ ಅಂತ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ತಾರೆ ಮೋಸ. ಸೊ ಬಿಸ್ನೆಸ್ ಅಪರ್ಚುನಿಟಿ ಅಂತ ನಿಮಗೆ ಬಂದು ಹೇಳ್ಬೋದು. ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ಆಲ್ ದೀಸ್. ಮತ್ತೆ ಅದೇ ಹೇಳ್ತೀನಿ, ಯಾರು ಫ್ರೀ ಬಿಸ್ನೆಸ್ಸು, ಫ್ರೀ ಊಟ, ಫ್ರೀ ತಿಂಡಿ ಯಾವನು ಕೊಡೋಲ್ಲ. ಅದರಲ್ಲಿ ಅವ್ನು ಲಾಭ ಇರ್ತದೆ, ಪ್ಲಸ್ ನಮ್ಮದು ಸಿಕ್ಕಾಪಟ್ಟೆ ನುಕ್ಸಾನ ಇರ್ತದೆ. ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್, ಓಕೆ, ಈಗ ವೆನ್ ವಿ ಟಾಕ್ ಅಬೌಟ್ ಡ್ರಗ್ ಸಪ್ಲೈ ಆರ್ ಯಾವುದೇ ಒಂದು, ಇಫ್ ವಿ ಟೇಕ್ ಇಟ್ ಆಸ್ ಎನ್ ಇಕಾನಮಿ, ಇದನ್ನು ನಾವು ಒಂದು ಬಿಸ್ನೆಸ್ ಅಂತ ತಿಳ್ಕೊಂಡ್ರೆ
ಇದರದ್ದು ಡಿಮಾಂಡು ಮತ್ತು ಸಪ್ಲೈ ಅಂದರೆ ಇಕನಾಮಿಕ್ಸ್ದು ಬೇಸಿಕ್ ಪ್ರಿನ್ಸಿಪಲ್ ಏನಂದರೆ ಡಿಮಾಂಡ್ ಅದರದ್ದು ಎಲ್ಲಿ ಬೇಡಿಕೆ ಇದೆ, ಸಪ್ಲೈ. ಸೊ ಎಲ್ಲಿ ಅದರದ್ದು ಬೇಡಿಕೆ ಇದೆ ಅದಕ್ಕೆ ಸಪ್ಲೈ ತಾನೇ ಹುಡ್ಕೊಳ್ಳುತ್ತೆ, ಸಪ್ಲೈ ಮಾಡ್ತೀವಿ. ನಾವೇನು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಇದ್ದೀವಿ, ವೆದರ್ ಇಟ್ ಈಸ್ ಪೊಲೀಸ್, NCB, ಅಲ್ಲಿಂದ ನಿಮ್ದು ಎಕ್ಸೈಸ್ ಡಿಪಾರ್ಟ್ಮೆಂಟು, ನಮ್ಮ ಫೋಕಸ್ ಏನಿದೆ ಸಪ್ಲೈನ ಕಡಿಮೆ ಮಾಡ್ತೀವಿ ನಾವು. ಅಂದರೆ ನಾವು ಕೇಸ್ ಹಾಕಿಬಿಟ್ಟು ಆ ಕನ್ಸ್ಯೂಮರ್ಸ್ಗಳಿಗೆ, ಅಲ್ಲಿಂದ ಪೆಡ್ಲರ್ಸ್ಗಳಿಗೆ, ಮ್ಯಾನುಫ್ಯಾಕ್ಚರರ್ಗಳಿಗೆ ಒಳಗೆ ಕಳಿಸೋದ್ರಿಂದ ಏನಾಗುತ್ತೆ, ಸಮಾಜದಲ್ಲಿ ಆ ಡ್ರಗ್ದು ಇದು ಅವೈಲಬಿಲಿಟಿ ಕಡಿಮೆ ಆಗ್ತದೆ. ಅಂದರೆ ಅದು ಸಿಗೋದಿಲ್ಲ ಜನಕ್ಕೆ ಕನ್ಸ್ಯೂಮ್ ಮಾಡೋಕ್ಕೆ. ಬಟ್ ಇಷ್ಟು ವರ್ಷ ಅಂದರೆ ವೆದರ್ ಗೌರ್ಮೆಂಟ್ ಆಫ್ ಇಂಡಿಯಾದಿರ್ಬೋದು ಅಥವಾ ಬೇರೆ ಪಾಶ್ಚಾತ್ಯ ದೇಶಗಳದ್ದಿರ್ಬೋದು, ಅವ್ರದ್ದು ಥಾಟ್ ಏನಿದ್ರೆ ನಾವು ಇದನ್ನು ಇನ್ನೂ ಬಲಿಷ್ಠ ಮಾಡ್ಕೊಂಡು ಹೋದರೆ, ಅಂದರೆ ಸಪ್ಲೈ ಕಟ್ ಮಾಡ್ಕೊಂಡು ಹೋದರೆ ಆಟೋಮೆಟಿಕಲಿ ಈ ಬಿಸ್ನೆಸ್ ಹೊರಟು ಹೋಗುತ್ತೆ ಅಂತ ಅಲ್ಲ. ಸಪ್ಲೈ ನೀವು ಒಂದು ಕಮ್ಮಿ ಮಾಡಿದರೆ, ನಾನು ಮೆಫೆಡ್ರೋನ್ ಕಂಟ್ರೋಲ್ ಮಾಡಿದರೆ ಮಂದಿ ಹೈಡ್ರೋ ಗಾಂಜಾಗೆ ಹೋಗ್ತಾರೆ, ಹೈಡ್ರೋ ಗಾಂಜಾ ಹಿಡಿದ್ರೆ ಕೊಕೇನ್ಗೆ ಹೋಗ್ತಾನೆ, ಕೊಕೇನ್ ಮಾಡಿದ್ರೆ ಮತ್ತೊಂದು. ಸೊ ದೇರ್ ಇಸ್ ಆಲ್ವೇಸ್ ಶಿಫ್ಟ್, ದೇರ್ ಇಸ್ ಆಲ್ವೇಸ್ ಅ ಶಿಫ್ಟ್. ಸೊ ದ ಅದರ್ ಪಾರ್ಟ್ ಈಸ್ ಡಿಮಾಂಡ್. ಡಿಮಾಂಡ್ ರಿಡಕ್ಷನ್ ಮಾಡೋದೇನೆಂದರೆ, ಡಿಮಾಂಡ್ ಹೆಂಗೆ ಬರ್ತದಪ್ಪ, ಹೊಸ ಮಕ್ಕಳು ಬರ್ತಾರೆ, ಹೊಸ ಜನ ಅದನ್ನು ಸೇವನೆ ಶುರು ಮಾಡ್ತಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಅದು ಡಿಮಾಂಡ್ ರಿಡಕ್ಷನ್. ನಾನು ನಿಮಗೆ ಹೇಳ್ತಾ ಇರೋದು, ನೀವು ನಾಳೆ 100 ಜನ ಹೇಳ್ತೀರಿ, ಅವರು ಇನ್ನೂ 100 ಜನಕ್ಕೆ ಹೇಳ್ತಾರೆ. ಸೊ ಬೇಸಿಕಲಿ ಹೊಸ ಜನ ಇದಕ್ಕೆ ಬಲಿ ಆಗದೇ ಇರೋದು, ದಟ್ ಈಸ್ ಡಿಮಾಂಡ್ ರಿಡಕ್ಷನ್. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಸೊ NCB, ಈಗ ನಾನು ನಮ್ಮ ಇದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಬರೀ ನಿಮ್ಗೆ ಪ್ರಿಕರ್ಸರ್ ಕೊಟ್ಟೆ ಏನು ಎಂತ ನಡೀತಾ ಇದೆ ಅಂತ. ಸೊ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಏನಿದೆ, ಇದು ಡೈರೆಕ್ಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾದ ಬಾಡಿ. ನಾವು MHADL ಬರ್ತೀವಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ವಿ ಡೋಂಟ್ ಕಮ್ ಅಂಡರ್ ದಿ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಲೆಫ್ಟ್ ಸೈಡಿಗೆ ನೀವು ನೋಡ್ತಕ್ಕಂಥ ಇರೋದು ಈ ಏನು NDPS ಕಾನೂನು ಇದೆ, ನಾರ್ಕೋಟಿಕ್ಸ್ ಕೇಸ್ ಸಂಬಂಧಪಟ್ಟಂಗೆ ಈ ಎಲ್ಲ ಸೆಂಟ್ರಲ್ ಏಜೆನ್ಸೀಸ್ಗಳು ನಿಗಾ ವಹಿಸ್ತಾ ಇರ್ತದೆ. ಇವರೆಲ್ಲ ಬೆಂಗಳೂರಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿ ಅದು ಸ್ಟೇಟ್ ಗೌರ್ಮೆಂಟಲ್ಲೂ ಇರ್ತದೆ. ಇಬ್ಬರಿಗೂ ಈಕ್ವಲ್ ಪವರ್ಸ್ ಇದೆ. ನೀವು ಇಲ್ಲೇನೋ ಇಲ್ಲಿಗಲ್ ದಂಧೆ ಮಾಡಿಕೊಂಡು ನಾವು ಆರಾಮಾಗಿ ಹೋಗ್ಬೋದು ಅಂದರೆ ಅದು ಸುಳ್ಳು. ಒಂದಲ್ಲ, ಇಷ್ಟು ಏಜೆನ್ಸೀಸ್ ಇದ್ದಾವೆ. ಎಲ್ಲೋ ಒಂದು ಕಡೆ ಸಿಕ್ಕಾಕೊಂತೀವಿ, ಎಲ್ಲೋ ಒಂದು ಕಡೆಗೆ ಅದು ಇಶ್ಯೂ ಆಗ್ತದೆ. ನಮ್ಮದು ಇಸ್ ಅ ನೋಡಲ್ ಏಜೆನ್ಸಿ. ನಾವು ಕೇಸಸ್ ಮಾಡ್ತೀವಿ, ಬಟ್ ವಿ ಆಲ್ಸೋ ಕೀಪ್ ಇನ್ ಟಚ್ ವಿತ್ ಆಲ್ ದಿ ಏಜೆನ್ಸೀಸ್. ಅದು NDPSಗೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ಅದು ನಮ್ಮ ಥ್ರೂನೇ ಹೋಗಬೇಕು. ಸೊ ವಿ ಆರ್ ದಿ ನೋಡಲ್ ಏಜೆನ್ಸಿ ಫಾರ್ ದ್ಯಾಟ್. ಇನ್ನೊಂದು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂತಿದೆ, ಕಸ್ಟಮ್ಸ್, DRI, ಬಾರ್ಡರ್ ಗಾರ್ಡಿಂಗ್ ಫೋರ್ಸಸ್ ಅಂದರೆ ಇವನ್ BSF, CRPF, CISF, ಏರ್ಪೋರ್ಟಲ್ಲಿ CISF ಅವ್ರು ಮಾಡ್ತಾರೆ. ಬಾಂಗ್ಲಾದೇಶ್ ಬಾರ್ಡರ್ ಹೋದರೆ BSF ಇರ್ತದೆ. ಸೊ ದೇ ಆಲ್ಸೋ ಹ್ಯಾವ್, ಅವರು ಸೀಜರ್ಸ್ ಮಾಡ್ತಾರೆ. ದೆನ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದ್ದಾವೆ, IB ಇದೆ, RA ಇದೆ, ಮತ್ತು ಬೇರೆ ಇವನ್ ಸ್ಟೇಟ್ ಏಜೆನ್ಸೀಸ್ ಇರ್ತವೆ. ಸ್ಟೇಟಿಗೆ ಬಂದಾಗ ಕರ್ನಾಟಕ ಸ್ಟೇಟ್ ಪೊಲೀಸು, ಕರ್ನಾಟಕ ಎಕ್ಸೈಸು, ಮತ್ತು ಕರ್ನಾಟಕದಲ್ಲಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ. ಅಂದರೆ ನಮಗೇನು ಈ ಫಾರ್ಮಸಿಗಳಿಗೆ ಲೈಸೆನ್ಸ್ ಕೊಡ್ತಾರಲ್ಲ, ದ್ಯಾಟ್ ಡಿಪಾರ್ಟ್ಮೆಂಟ್. ಇವನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಆ ಲೈಸೆನ್ಸ್ ಕೊಡ್ತಾರೆ. ಅವರು ಸಹ NDPS ಅಲ್ಲಿ ದೇ ಆಲ್ಸೋ ಹ್ಯಾವ್ ಈಕ್ವಲ್ ಪವರ್ಸ್. ದೇ ಆಲ್ಸೋ ಕ್ಯಾನ್ ಬುಕ್ ಕೇಸಸ್. ಅಲ್ಲಿಂದ ಸ್ಟೇಟ್ ಫಾರೆಸ್ಟ್ ಹೆಂಗೆ ಸರ್ ಅಂತ ಕೇಳ್ಬೋದು ನೀವು. ಈ ಫಾರೆಸ್ಟ್ಗಳಲ್ಲಿ ಗಾಂಜಾ ಬೆಳೀತಕ್ಕಂಥದ್ದು ಸುಮಾರು ಸನ್ನಿವೇಶಗಳಿದ್ದಾವೆ. ಫಾರೆಸ್ಟ್ ಲ್ಯಾಂಡ್ ಎಲ್ಲ ಜನಕ್ಕೆ ಗೊತ್ತಿಲ್ಲ. ಒಂದು ಫಾರೆಸ್ಟರ್ ಒಳಗಡೆ ಹೋಗಲ್ಲ, ಗಾರ್ಡ್ ಒಳಗಡೆ ಹೋಗಲ್ಲ, DF ಒಳಗಡೆ ಹೋಗಲ್ಲ. ಎಕರೆಗಟ್ಟಲೆ ಮೊದಲು ಬೆಳೀತಾ ಇದ್ರು, ಈಗ ಆ ಥರ ಇಲ್ಲ. ಸೊ ಇವನ್ ದೇ ಆರ್ ಆಲ್ಸೋ ಎಂಪವರ್ಡ್ ಅಂಡರ್ ಇದು. ಸೊ ನಿಮಗೆ ಈಗ ಹೇಳಿದೆ ನಾನು, ದೀಸ್ ಏಜೆನ್ಸೀಸ್ ಏನಿದಾವೆ ಇಲ್ಲಿ ಮೇಲ್ಗಡೆ, ದೇ ಆರ್ ಫೋಕಸಿಂಗ್ ಆನ್ ಸಪ್ಲೈ ರಿಡಕ್ಷನ್. ಅಂದರೆ ಕೇಸ್ ಮಾಡಿಬಿಟ್ಟು ಏನು ಮಾರ್ಕೆಟಲ್ಲಿ ಬರ್ತಕ್ಕಂಥ ಡ್ರಗ್ಗನ್ನು ಕಂಟ್ರೋಲ್ ಮಾಡೋದು ಈ ಮೇಲ್ಗಡೆದಾದರೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅವೇರ್ನೆಸ್ ಜನರೇಷನ್, ಡಿಮಾಂಡ್ ರಿಡಕ್ಷನ್ ಮಾಡ್ತದೆ. ಜನಕ್ಕೆ ಮ್ಯಾಕ್ಸಿಮಮ್ ಪೀಪಲ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು, ಅದರಿಂದ ಇನ್ನೂ ಜಾಸ್ತಿ ಆಗಬಾರ್ದು, ಕಡಿಮೆ ಆಗ್ತಕ್ಕಂಥದ್ದು ನೋಡ್ಕೊಳ್ಳೋದೇನಿದೆ, ದ್ಯಾಟ್ ಈಸ್ ಡನ್ ಬೈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಟ್ ಸೆಂಟರ್ ಆಲ್ಸೋ, ಆ್ಯಟ್ ಸ್ಟೇಟ್ ಆಲ್ಸೋ. ಕರ್ನಾಟಕದಲ್ಲಿ ಏನು ನಮ್ಮದು ಸೋಷಿಯಲ್ ಮಿನಿಸ್ಟ್ರಿ ಇದೆ, ಅವರು ಸಹ ಅದನ್ನೇ ಮಾಡ್ತಾರೆ. ದೆನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ ಸೆಂಟರ್ ಆ್ಯಂಡ್ ಸ್ಟೇಟ್. ನೆಕ್ಸ್ಟ್, ಸೊ ನಾವು ನಮ್ಮ NCBಗೆ NCB ಬಗ್ಗೆ ಹೇಳೋದಾದರೆ, ಅವರ್ಸ್ ಆರ್ ಆಲ್ವೇಸ್ ಇಂಟೆಲಿಜೆನ್ಸ್ ಲೆಡ್ ಆಪರೇಷನ್ಸ್. ಅಂದರೆ ಸುಮ್ಮನೆ ಯಾವುದೋ ಕೇಸ್ ಹಿಂಗೆ ಹೋಗ್ತಾ ಇದೆ ಸರ್, ಚೆಕ್ ಮಾಡ್ತೀವಿ, ಸಿಕ್ಕ ಆ ಥರ ಇಲ್ಲ. ನಾವು ಯಾವುದೇ ಇನ್ಫಾರ್ಮೇಷನ್ ಬಂದರೆ ಅಟ್ಲೀಸ್ಟ್ 15 ದಿವಸ, 1 ತಿಂಗಳು, 2 ತಿಂಗಳು ನಿಗಾ ವಹಿಸ್ತೀವಿ. ಎಲ್ಲಿಂದ ತರ್ತಾನೆ, ಯಾರಿಗೆ ಮಾರ್ತಾನೆ, ಇವ್ನಿಗೆ ದುಡ್ಡು ಯಾರು ಕೊಡ್ತಾರೆ, ವಿ ವಿಲ್ ಸಿ. ಒನ್ಸ್ ನಾವು ಹೊಡೆದು ಹಾಕಿದರೆ ಅವನು ಬೈ ಆ್ಯಂಡ್ ಲಾರ್ಜ್ ಹೋದ ಅಂತ ಅರ್ಥ. ಕನ್ವಿಕ್ಷನ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಆಮೇಲೆ ನಮ್ದು ಏನಿದೆ ಅಂದರೆ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್. ಈಗ ಬೇರೆ ಈಗ ನಾನು ನಿಮ್ಗೆ ಹೇಳ್ತಾನೆ, ಸ್ಟೇಟ್ ಇರ್ಬೋದು, ಸ್ಟೇಟ್ ಎಕ್ಸೈಸು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಮಧ್ಯೆ ಏನಾರೇ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇರ್ಬೋದು ಅಥವಾ ಏನೇ ಇನ್ಫಾರ್ಮೇಷನ್ ಶೇರಿಂಗ್ ಇರ್ಬೋದು, ಅದನ್ನೆಲ್ಲ NCB ಮಾಡ್ತಾರೆ.
ಆಮೇಲೆ NCBದು 27 ರಾಷ್ಟ್ರಗಳ ಜೊತೆಗೆ 27 ಕಂಟ್ರೀಸ್ ಜೊತೆಗೆ ವಿ ಹ್ಯಾವ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್. ಇನ್ನೊಂದು 19 ಕಂಟ್ರಿ ಜೊತೆ ವಿ ಹ್ಯಾವ್ MOUs. ಅದು ಡೈರೆಕ್ಟಾಗಿ ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದರೆ ನಾವು ಡೈರೆಕ್ಟಾಗಿ ಆ ಕಂಟ್ರಿದು NCB ಚೀಫ್ ಇದ್ದಾರೆ ಯಾರು ಇರ್ತಾರೆ ಅವ್ರ ಜೊತೆ ನಾವು ಮಾತಾಡ್ಕೊಂಡ್ಬಿಟ್ಟು ವಿ ಕ್ಯಾನ್ ಶೇರ್ ದ ಇನ್ಫಾರ್ಮೇಷನ್. ಆಮೇಲೆ ಈ ವರ್ಷ 2025ರಲ್ಲಿ ನೋಡಿ 11 ಜನ ಆಫೀಷಿಯಲ್ಸನ್ನ ನಾವು ಟ್ರೈನ್ ಮಾಡಿದ್ದೀವಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಬ್ಯಾಂಗ್ಳೂರು. ಅಲ್ಲಿಂದ ಈ ವರ್ಷ 1250 ಆಫೀಸರ್ಸಿಗೆ ನಾವು ಆಲ್ರೆಡಿ 2026ಅಲ್ಲಿ ಟ್ರೈನಿಂಗ್ ಮಾಡಿದ್ವಿ ಆಫೀಷಿಯಲ್ಸಿಗೆ. ಅಂದರೆ ನಾವು ಸ್ಟೇಟ್ ಪೊಲೀಸ್ ಇರ್ಬೋದು, ಎಕ್ಸೈಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಅವರಿಗೆ ಹೊಸ ಏನು ಡ್ರಗ್ಸ್ ಬರ್ತಾ ಇದ್ದಾವೆ ಅಥವಾ ಏನು ಇನ್ವೆಸ್ಟಿಗೇಷನು ಅದಕ್ಕೆ ಸಂಬಂಧಪಟ್ಟಂಗೆ, ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂಗೆ, ಕೋರ್ಟಲ್ಲಿ ಯಾವ ರೀತಿ ಅವರು ಈ ಕೇಸ್ಗಳನ್ನ ನಿಭಾಯಿಸಬೇಕು ಅನ್ನೋದು ಸಂಬಂಧಪಟ್ಟಂಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ. ಈ ವರ್ಷ 490 kg ಡ್ರಗ್ಸ್ ವರ್ತ್ ಲಾಸ್ಟ್ ಇಯರ್ 2025ಗೆ 270 crore 270 ಕೋಟಿ ವರ್ತ್ ಡ್ರಗ್ ನಾವು ಸೀಸ್ ಮಾಡಿದ್ವಿ ಒಳ್ಳೆ NCB ಬ್ಯಾಂಗ್ಳೂರು. ಮತ್ತು ಕರ್ನಾಟಕ ಪೊಲೀಸು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬಿಟ್ಟು ಇದು ನಮ್ಮ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಮತ್ತು ಬೇರೆ ಕಡೆ ಆಗಿರೋದಲ್ಲ. ಆಮೇಲೆ ಈ ವರ್ಷ ಆಲ್ರೆಡಿ 95 crores ಇದೆ. ದಿಸ್ ಇಸ್ ಲಾಸ್ಟ್ ಮಂತ್ಸ್ ಫಿಗರ್. ಈ ಹೊಸದು ಆ್ಯಡ್ ಮಾಡಿದ್ರೆ ಇನ್ನೂ 100 crore ಪ್ಲಸ್ ಆಗ್ತದೆ. ಸೊ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ನಾವು ಸುಮಾರು ಕಾರ್ಯಕ್ರಮಗಳು ಮಾಡ್ತೀವಿ ಈ ಥರ. ಈಗ ನೀವು ನಿಮ್ಗೆ ಹೇಗೆ ಇಲ್ಲಿ ರೀಚ್ ಆಗ್ತಾ ಇದ್ದೀವಿ. ನಮ್ಮದು CBSE ಜೊತೆಗೆ ಒಂದು ಇದು ಇದೆ, ಸುಮಾರು ಸ್ಕೂಲ್ಸ್ ಕಾಲೇಜಸ್ ಜೊತೆ, ಆಮೇಲೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಜೊತೆಗೆ ನಮ್ಮದು ಒಂದು MOU ಇದೆ. ಅದರಿಂದ ಎಷ್ಟು ಮೆಡಿಕಲ್ ಕಾಲೇಜಸ್ಸು, ನರ್ಸಿಂಗ್ ಕಾಲೇಜಸ್ ಇದ್ದಾವೆ ಅಲ್ಲಿ ನಾವು ರೀಚ್ ಮಾಡ್ತೀವಿ. ಇವು ಕೆಲವೊಂದು ವಾಕಾಥಾನು, ಕೆಲವೊಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಈವನ್ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು, ಈಶಾ ಫೌಂಡೇಶನ್ನು, ಅಲ್ಲಿಂದ ಬ್ರಹ್ಮಕುಮಾರಿ ಅವ್ರ ಥ್ರೂ ಸಹ ನಾವು ಕೆಲವೊಂದನ್ನು ಈ ಔಟ್ರೀಚ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ಅಲ್ಲಿಯೂ ಸಹ ಅವ್ರಿಗೆ ಟ್ರೈನಿಂಗ್ ಮಾಡಿದ್ದೀವಿ. ಲಾಸ್ಟ್ ಇಯರ್ 17,000 ಜನ ಟ್ರೈನ್ ಮಾಡಿದ್ದೀವಿ. ಈ ವರ್ಷ ಆಲ್ರೆಡಿ 65,000 ಜನ ಪಾರ್ಟಿಸಿಪೆಂಟ್ಸನ್ನು ನಾವು ಟ್ರೈನ್ ಮಾಡಿದ್ದೀವಿ. ಇದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ, ಅವೇರ್ನೆಸ್ ಕಾರ್ಯಕ್ರಮ. ಇವತ್ತಿಂದ ಬಂದಿರೋದು ಇದರಲ್ಲೇ ಆ್ಯಡ್ ಆಗ್ತೀವಿ. ಇಟ್ ವಿಲ್ ಬಿ ಅನ್ ಅವೇರ್ನೆಸ್ ಪ್ರೋಗ್ರಾಮ್. ನೆಕ್ಸ್ಟ್ ಈ ಇಯರ್ದು ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಆನರೇಬಲ್ ಗವರ್ನರ್ ಸಾಹೇಬರು ಬಂದಿದ್ದರು. ಸುಮಾರು ವಾಕಥಾನ್ಗಳು, ಮ್ಯಾರಥಾನ್ಗಳು ಮಾಡಿ. ಸೊ ಆದಷ್ಟು ಇದು ಮ್ಯಾಕ್ಸಿಮಮ್ ನಮ್ಮ ಫೋಕಸ್ ಏನಿರುತ್ತೆ ಸ್ಕೂಲ್ಸು, ಕಾಲೇಜಸ್ಗೆ, ಯೂತ್ಗೆ ರೀಚ್ ಆಗ್ತಕ್ಕಂಥ ಪ್ರೋಗ್ರಾಮ್ಗಳು ಮಾಡ್ತೀವಿ. ನೆಕ್ಸ್ಟ್ ಈಗ ಇದನ್ನು ನಾನು ಮಾತಾಡ್ತಾ ಈ ಪಾಯಿಂಟ್ ಕವರ್ ಮಾಡಿದ್ದೇನೆ. ಅಂದರೆ ಈ ಪ್ರಿವೆಂಟ್ ಮಾಡೋದಕ್ಕೆ ನಾವು ನೀವೆಲ್ಲ ಏನು ಮಾಡಬೇಕು ಅಂತ ಒಂದು ಸೊಸೈಟಿ, ಆಮೇಲೆ ಸ್ಕೂಲ್ಸ್ ಮತ್ತು ಕಾಲೇಜಸಲ್ಲಿ ಅವೇರ್ನೆಸ್ ಮಾಡಬೇಕು. ಪೇರೆಂಟ್ಸ್ ಮನೆಗಳಲ್ಲಿ ಪೇರೆಂಟ್ಸ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಮಗು ಯಾಕೆಂದರೆ ದೇ ನೋ ಅದ್ರ ಮಗು ಬಿಹೇವಿಯರು. ತುಂಬ ಆ್ಯಕ್ಟಿವ್ ಇದ್ದ ಮಗು ಸಡನ್ನಾಗಿ ಅದು ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿದೆ, ಆಟ ಆಡ್ತಾ ಇಲ್ಲ, ನನ್ನ ಜೊತೆ ಸೇರ್ತಾ ಇಲ್ಲ ಅಂದಾಗ ಸ್ವಲ್ಪ ತಂದೆ ತಾಯಿ ಆದಂಥವ್ರು ನೋಡಬೇಕು, ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಆ್ಯಂಡ್ ದೇ ಶುಡ್ ಟೇಕ್ ದಿ ಅಸಿಸ್ಟೆನ್ಸ್, ಅಟ್ ಈಸ್ ಡಾಕ್ಟರ್ಗಾರ ಅಥವಾ ನಮಗಾರ ಅಥವಾ ಬೇರೆ ಯಾರು ನಿಮ್ಮ ಥರ ಯಾರಿಗಾರ NGO ಮಾತಾಡಿ ದೇ ಶುಡ್ ಫೈಂಡ್ ಔಟ್ ವಾಟ್ ಈಸ್ ದ ಇಶ್ಯೂ. ಅಲ್ಲಿಂದ ಪಿಯರ್ ಗ್ರೂಪ್ಸ್, ಈ ಥರದ್ದು ಈಗ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ನಿಮ್ಮ ಮಟ್ಟದಲ್ಲಿ, ನೀವು ಜಿಲ್ಲಾ ಮಟ್ಟದಲ್ಲಿ ನೀವು ಇದನ್ನು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜೊತೆಗೆ ನೀವೇನಾದ್ರೆ ಕೂಡಿ ನೀವು ಕೆಲವೊಂದು ಈ ಥರದ ಪ್ರೋಗ್ರಾಮ್ ಮಾಡಿದರೆ ನಾವು ಸಹ ಬರ್ತೀವಿ. ಅಲ್ಲಿಂದ ವಿ ವಿಲ್ ಬಿ ಏಬಲ್ ಟು ಜನರೇಟ್. ಈಗ ನೀವು ಇಲ್ಲಿ ಕೂತಿದ್ದೀರಿ ಒಂದು 300-400 ಪೀಪಲ್, ಈಗ ನೀವು ಅಟ್ಲೀಸ್ಟ್ ಎಲ್ಲರಿಗೂ ಒಂದು 20 ಜನ ಹೇಳಿದ್ರೆ ವಿಲ್ ಬಿ ರೀಚಿಂಗ್ ಒಂದು ಆಲ್ಮೋಸ್ಟ್ ಒಂದು 6,000 ಜನ ರೀಚ್ ಆದಂಗೆ ಆಗುತ್ತೆ. ಅದೇ ರೀತಿ ಈ ಇನ್ಫಾರ್ಮೇಷನ್ ಎಷ್ಟೋ ಜನ ಗೊತ್ತಿರಲ್ಲ. ಗೊತ್ತಾದಮೇಲೆ ಅಟ್ಲೀಸ್ಟ್ ವಿ ವಿಲ್ ಬಿ ಏಬಲ್ ಟು ಪ್ರಿವೆಂಟ್ ಇಟ್ ಟು ಸರ್ಟನ್ ಎಕ್ಸ್ಟೆಂಟ್. ಅಲ್ಲಿಂದ ನಾವು ಸೋಷಿಯಲ್ ಮೀಡಿಯಾ ಇಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಇವನ್ TV ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲೂ ನಾವು ಇದ್ರ ಬಗ್ಗೆ ಸುಮಾರು ಅರಿವನ್ನು ಮೂಡಿಸ್ತಾ ಇದ್ದೀವಿ. ದೆನ್ NGOs, ಕೌನ್ಸಿಲರ್ಸು, ಲೋಕಲ್ ಲೀಡರ್ಸ್ ಮಟ್ಟಿಗೆ ನಾವು ರೀಚ್ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರೋಗ್ರಾಮ್ ಇದೆ ನಮ್ಮದು, ಎಲ್ಲ ಪಂಚಾಯತ್ ಲೆವೆಲಲ್ಲೂ ಹೋಗಿ ಅವ್ರಿಗೆ ಮಾಡಬೇಕು ಅಂತ. ಬಟ್ ವಿ ಹ್ಯಾವ್ ಅವರ್ ಲಿಮಿಟೇಷನ್. ಯಾಕಂದರೆ ನನ್ನ ಫಸ್ಟ್ ಕೆಲಸ ಅವೇರ್ನೆಸ್ ಅಲ್ಲ, ಫಸ್ಟ್ ಕೆಲಸ ಡ್ರಗ್ಸನ್ನು ಹಿಡಿಯೋದು, ತಡೆಗಟ್ಟೋದು, ಅವ್ರಿಗೆ ಅರೆಸ್ಟ್ ಮಾಡಿ ಜೈಲ್ ಕಳಿಸೋದು. ಸೊ ಲಾಟ್ ಆಫ್ ಮೈ ಎನರ್ಜಿ ಆ್ಯಂಡ್ ಟೈಮ್ ಗೋಸ್ ಇನ್ ಟು ಇಟ್. ಸೊ ಇದಕ್ಕೆ ನಿಮ್ಮ ಸಹಾಯ ಅಗತ್ಯ ಇದೆ. ನೀವು ಎಲ್ಲರೂ ಕೈ ಜೋಡಿಸಿದ್ರೆ ವಿ ವಿಲ್ ಬಿ ಏಬಲ್ ಟು ಡೂ ಮಚ್ ಮೋರ್. ನೆಕ್ಸ್ಟ್ ಓಕೆ, ಈಗ ನಾವು ಡ್ರಗ್ ಅಂದರೆ ಏನು ಅಂತ ನೋಡಿದ್ವಿ, ಅದು ನಮ್ಮ ಬಾಡಿಗೆ ಹೆಂಗೆ ಎಫೆಕ್ಟ್ ಆಗ್ತದೆ, NCB ಅಥವಾ ಬೇರೆ ಏನು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಏನಿದ್ದಾವೆ ಅವ್ರು ಏನು ಕೆಲಸ. ಸೊ ಬೇಸಿಕಲಿ ಇಂಡಿಯಾದಲ್ಲಿ 3 ಕಾನೂನುಗಳಿದ್ದಾವೆ. ಸಿನ್ಸ್ ಇಟ್ ಇಸ್ ಅ ಕಾನೂನು ಜಾಗೃತಾ ಕಾರ್ಯಕ್ರಮ, ನಾನು ನಿಮಗೆ ಸೆಕ್ಷನ್ಸು ಎಷ್ಟು ಪನಿಷ್ಮೆಂಟ್ ಅದೆಲ್ಲ ಇನ್ ಡೀಟೇಲ್ ಹೋಗಲ್ಲ. 3 laws are there. First is NDPS, Narcotic Drugs and Psychotropic Substances Act.
ಇದರಲ್ಲಿ ನಾರ್ಕೋಟಿಕ್ ಡ್ರಗ್ಸು, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ಸು ಮತ್ತು ಕಂಟ್ರೋಲ್ಡ್ ಸಬ್ಸ್ಟೆನ್ಸಸ್ಸು, ಇದರಲ್ಲಿ ಇವನ್ ಪೊಸೆಷನ್, ಮುಂದೆ ನಾನು ಮತ್ತೆ ಹೇಳ್ತೀನಿ, ಈ ಏನು ಡ್ರಗ್ಸ್ ನಾವು ಹೇಳ್ತಾ ಇದ್ವಿ, ನಾರ್ಕೋಟಿಕ್ಸ್ ಆಗಿರ್ಬೋದು, ಸೈಕೋಟ್ರೋಪಿಕ್ ಆಗಿರ್ಬೋದು, ಕಂಟ್ರೋಲ್ಡ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಈ ಮೂರರಲ್ಲಿ ಯಾವರ ಪದಾರ್ಥ ನಿಮ್ಮ ಜೇಬಲ್ಲಿ, ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಪೊಸೆಷನಲ್ಲಿ ಇದ್ದರೆ ಇಟ್ ಈಸ್ ಎನ್ ಅಫೆನ್ಸ್. ನಿಮಗೆ ಯಾರು ಹೇಳಿದ್ರು ಸರ್ ಇದು ಬ್ಯಾಗ್ ಇಟ್ಕೊಳ್ಳಿ ನಾನು 10 ನಿಮಿಷ ಹೋಗಿ ಬರ್ತೀನಿ ಅಂತ, ಅದರ ಡ್ರಗ್ಸ್ ಇತ್ತು, ವೆರಿ ವೆರಿ ಸ್ಲಿಮ್ ಚಾನ್ಸಸ್ ಆರ್ ದೇರ್ ದ್ಯಾಟ್ ಯು ವಿಲ್ ಬಿ ಸ್ಪಾಟ್ ಯು ವಿಲ್ ಬಿ ಸ್ಪಾಟ್ ಫ್ರೀ, ನಿಮ್ಗೆ ಬಿಡೋದೇ ಇಲ್ಲ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಏರ್ಪೋರ್ಟ್ಸು, ರೈಲ್ವೆ ಸ್ಟೇಷನ್ಸು. ಯಾರೋ ಬ್ಯಾಗ್ ನಿಮ್ಮ ಹತ್ರ ಕೊಟ್ಟೋದ ಸರ್ ಇದನ್ನು ಅಲ್ಲಿ ಮಾಡಿಸಿ, ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಾಡೋದಿದ್ರೆ ಯು ಶುಡ್ ನೋ ಹಿಮ್, ಯು ಶುಡ್ ಚೆಕ್ ಹಿಸ್ ಬ್ಯಾಗ್ ಥಾರಲಿ ಆ್ಯಂಡ್ ಡೂ ಇಟ್. ಸೊ ದಟ್ ಆಲ್ ಕಮ್ಸ್ ಅಂಡರ್ NDPS. ಸೆಕೆಂಡ್, ಪಿಟ್ NDPS. ಇದು ಹೊಸ ಕಾನೂನಲ್ಲ, 1988 ಜಾರಿಯಾಗಿತ್ತು. ಇದು ಬೇಸಿಕಲಿ ಫಾರ್ ದ ಲಾ ಎನ್ಫೋರ್ಸ್ಮೆಂಟ್. ಯಾರು ಪದೇ ಪದೇ ಈ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, 2 ಕೇಸು 3 ಕೇಸ್ ಆಗಿದೆ ಅಂದರೆ ನಾವು ಅವರಿಗೆ ಗುಂಡಾ ಆ್ಯಕ್ಟ್ ಯಾವ ಥರ ಇದೆ, ಗುಂಡಾ ಕಾನೂನಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ನೀವು ಅರೆಸ್ಟ್ ಮಾಡಿ ಅವ್ರು ಇನ್ನೂ ಮಾಡಿಲ್ಲ, ಇನ್ನೂ ಕ್ರೈಮ್ ಮಾಡಿಲ್ಲ ಅಂದರೂ ಅವ್ನು ಮಾಡಬಹುದು ಅಂತ ಒಳಗಡೆ ಹಾಕ್ಬೋದು, ಪ್ರಿವೆಂಟಿವ್ ಡಿಟೆನ್ಷನ್. ಇಲ್ಲಿನೂ ನಮಗೆ ಪ್ರಿವೆಂಟಿವ್ ಡಿಟೆನ್ಷನ್ ಇದೆ, ಪಿಟ್ NDPS. ಈಗ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಆ ಭಾಗದಲ್ಲಿ ಇವನು ನೊಟೋರಿಯಸ್ ಡ್ರಗ್ ಇದು ಇದ್ದಾನೆ ಅಂದರೆ ಅವನ ಮೇಲೆ ಒಂದು 2-3 ಕೇಸ್ ಇದೆ ಅಂದರೆ ವಿ ಕ್ಯಾನ್ ಬುಕ್ ಹಿಮ್ ಅಂಡರ್ ಪಿಟ್ NDPS. ಅವನಿಗೆ 1 ವರ್ಷ ಒಳಗೆ ಹಾಕ್ಬೋದು. ದೆನ್ ನೆಕ್ಸ್ಟು ಇನ್ನೊಂದು ವರ್ಷನೂ ಮಾಡ್ಬೋದು, ಅಪ್ ಟು 2 years ವಿ ಕ್ಯಾನ್ ಪುಟ್ ಹಿಮ್, ಪ್ರೊವೈಡೆಡ್ ಆನರೇಬಲ್ ಹೈಕೋರ್ಟ್ ಅದನ್ನು ಅಪೇಲ್ ಮಾಡಬೇಕು. ಬಟ್ ನೀವು ಮಾಡಿರೋದು ಲೀಗಲಿ ಕರೆಕ್ಟ್ ಆಗಿದ್ದರೆ ಅಪ್ ಟು 2 years ವಿ ಕ್ಯಾನ್ ಪುಟ್ ಹಿಮ್. ಥರ್ಡ್ ಈಸ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ಸ್. ಇದರಲ್ಲಿ ಪೊಲೀಸ್ಗೂ ಪವರ್ ಇದೆ, ಇವನ್ ಸ್ಟೇಟ್ ಡ್ರಗ್ ಕಂಟ್ರೋಲ್ ಅಥಾರಿಟೀಸ್ಗೂ ಮಾಡ್ತಾರೆ. ಸೊ ಬರೀ 3 ಕಾನೂನುಗಳು ಮಾತ್ರ ಇರೋದು ಆ್ಯಸ್ ಫಾರ್ ಆಸ್ ಡ್ರಗ್ಸ್ ಇಸ್ ಸಂಬಂಧಪಟ್ಟ. ನೆಕ್ಸ್ಟ್, ಸೊ ಫಸ್ಟ್ ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಬೇಕಾಗಿರ್ತಕ್ಕಂಥ ಈಸ್ NDPS ಒಂದು. ಯಾಕಂದರೆ ದಿಸ್ ಇಸ್ ಇನ್ಫೇಮಸ್ಲಿ ಕಾಲ್ಡ್ ಆಸ್ ಎ ಡ್ರೆಕೋನಿಯನ್ ಲಾ. ಇದು ಒಂದು ಭಾಳ ಭಯಂಕರವಾದ ಲಾ ಅಂತ ಹೇಳ್ತಾರೆ. ಇಫ್ ಯು ದೇರ್ ಆರ್ ಎನಿ ಲಾಯರ್ಸ್ ದೇ ಮೈಟ್ ನೋ. ಯಾಕಂದರೆ ಇದರಲ್ಲಿ ಬೇಲ್ ಇಲ್ಲ, ಬೇಲ್ ಸಿಗಲ್ಲ. ಒಂದು. ಎರಡನೇದು, ದೇರ್ ಇಸ್ ಅ ಪ್ರಿಸಂಪ್ಷನ್ ಆಫ್ ಗಿಲ್ಟ್. ಅಂದರೆ ನೀವು ತಪ್ಪು ಮಾಡಿದ್ದೀರಿ ಅಂತ ಆಲ್ರೆಡಿ ನಾವು ಪ್ರಿಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ. ಬೇರೆ ಲೀಗಲ್ ಸಿಸ್ಟಮಲ್ಲಿ ಆ್ಯಂಡ್ CRPC ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಪ್ರೂವ್ಡ್ ನೀವು ನಿರಪರಾಧಿ, ಪ್ರೂವ್ ಆಗೋವರೆಗೂ ನೀವು ನಿರಪರಾಧಿ. ಇದರಲ್ಲಿ ಹಂಗಲ್ಲ, ನೀವು ಆಲ್ರೆಡಿ ಅಪರಾಧಿ, ನೀವು ಅದನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೋಬೇಕು. ಅಷ್ಟು ಸ್ಟ್ರಿಕ್ಟ್ ಕಾನೂನು ಇದ್ರೂ ಸಹ ಇಷ್ಟು ಮಟ್ಟಿಗೆ ಇದು ಬೆಳೀತಾ ಇದೆ. ಸೊ ಇದರಲ್ಲಿ ನೋಡಿ, ಇಟ್ಸ್ ಪ್ರೊಹಿಬಿಟ್ಸ್ ಪ್ರೊಡಕ್ಷನ್, ಪೊಸೆಷನ್. ನಿಮ್ಮ ಹತ್ರ ಬರೀ ಅದು ನಿಮ್ಮ ಜೇಬಲ್ಲಿ ಇದೆ ಅಂದ್ರೂ ಸಾಕು. ಸೇಲ್, ಪರ್ಚೇಸ್, ಟ್ರಾನ್ಸ್ಪೋರ್ಟ್, ಕನ್ಸಂಪ್ಷನ್, ಸೇವನೆ ಮಾಡಿದರೂ ಸಹ ಇಟ್ಸ್ ಎನ್ ಆಫೆನ್ಸ್. ಸೆಕೆಂಡ್, ಪೆನಾಲ್ಟಿಗಳು ತುಂಬ ಅಂದರೆ ಚಿಕ್ಕದಿಂದ ಸಿವಿಯರಿಟಿವರೆಗೂ ಇದೆ. ಇದರಲ್ಲಿ ನಾವು ಡಿವೈಡ್ ಮಾಡ್ತೀವಿ ಗಾಂಜಾ ಸ್ಮಾಲ್ ಕ್ವಾಂಟಿಟಿ, ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಆ್ಯಂಡ್ ಹೈ ಕ್ವಾಂಟಿಟಿ ಅಂತ. ಸೊ ವೆನ್ ಇಟ್ ಈಸ್ ಸ್ಮಾಲ್ ಕ್ವಾಂಟಿಟಿ ಅಂದರೆ ದೋಸ್ ಹೂ ಸೇವನೆ ಮಾಡ್ತಾರಲ್ಲ ಅವ್ರಿಗೆ ನಾವು ಈಗ ಇತ್ತೀಚೆಗೆ ವಿಕ್ಟಿಮ್ಸ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಮಕ್ಕಳಿದ್ರೆ, ಫಸ್ಟ್ ಟೈಮ್ ಆಗಿದ್ದರೆ ಅವ್ರಿಗೆ ನಾವು ಏನೋ ಕೋರ್ಟಲ್ಲಿ ಒಂದು ಲೀನೆನ್ಸಿ ಕೊಡ್ತೀವಿ. ರಾದರ್ ದೆನ್ ಸೆಂಡಿಂಗ್ ಹಿಮ್ ಟು ಜೈಲ್, ವಿಲ್ ಸೆಂಡ್ ಹಿಮ್ ಟು ಡಿ-ಅಡಿಕ್ಷನ್ ಸೆಂಟರ್, ಹಾಸ್ಪಿಟಲ್ ಕಳಿಸ್ತೀವಿ ಅವನಿಗೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಸರಿಯಾಗಿ ಬಾರ ಮತ್ತೆ ಅವ್ನು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇಟ್ ವಿಲ್ ಬಿ 1 year ಪನಿಷ್ಮೆಂಟ್. ಬಟ್ ಇಫ್ ದ ಕ್ವಾಂಟಿಟಿ ಈಸ್ ಮೋರ್, ಇಫ್ ಯು ಹ್ಯಾವ್ ಬೀನ್ ಅರೆಸ್ಟೆಡ್ ಇನ್ ಎ ಸೆಕ್ಷನ್ ವಿಚ್ ಈಸ್ ಸ್ಟ್ರಿಂಜೆಂಟ್, ದೆನ್ ಪನಿಷ್ಮೆಂಟ್ ಈಸ್ 15 years. ಇಟ್ ಈಸ್ ಅಪ್ ಟು 20 years. ಆ್ಯಂಡ್ ದಿರ್ ಈಸ್ ಆಲ್ಸೋ ಏನಂತಾರೆ ಅದಕ್ಕೆ ಡೆತ್ ಪೆನಾಲ್ಟಿ ಸಹ ಇದೆ ಇದರಲ್ಲಿ. ಇಫ್ ಇಟ್ ಈಸ್ ಹಿ ಈಸ್ ಅ ರಿಪೀಟ್ ಆಫೆಂಡರ್ ಆ್ಯಂಡ್ ಅದರಲ್ಲಿ ಡೆತ್ ಪೆನಾಲ್ಟಿ ಸಹ ಇದೆ. ಇಷ್ಟೆಲ್ಲ ಸ್ಟ್ರಿಂಜೆಂಟ್ ಇದ್ರೂ ಸಹ ವಿ ಆರ್ ನಾಟ್ ಏಬಲ್ ಟು ಕರ್ಬ್ ದ ಮೆಕ್ಯಾನಿಸಮ್. ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಅದರಲ್ಲಿ ಅಷ್ಟು ದುಡ್ಡಿದೆ. ನಿಮಗೆ ಈಗ ಹೇಳಿದೆ ನಾನು, 5 kg ಕೊಕೇನ್ ಅಂದರೆ 100 ಕೋಟಿ, 100 crores. ಸೊ ಜನ ದೇ ಆರ್ ರೆಡಿ ಟು ಟೇಕ್ ರಿಸ್ಕ್. ನೆಕ್ಸ್ಟ್, ಸೊ ಈಗ ಹೇಳಿದೆ ನಾನು, ದಿಸ್ ಇಸ್ ದ ಸ್ಕೇಲ್ ಆಫ್ ಪನಿಷ್ಮೆಂಟ್. ಪಾಪಿ ಸ್ಟ್ರಾ, ಕೊಕೋ ಪ್ಲಾಂಟು, ಅಪೀಮು, ಬೇರೆ ಬೇರೆ ಥರ ಸೆಕ್ಷನ್ ಇದೆ. ಚಿಕ್ಕದ ಕ್ವಾಂಟಿಟಿ ಇದ್ದರೆ 1 year, ಇಂಟರ್ಮೀಡಿಯೇಟ್ ಇದ್ದರೆ ಅಪ್ ಟು 10 years, ಕಮರ್ಷಿಯಲ್ ಕ್ವಾಂಟಿಟಿ ಮಿನಿಮಮ್ 10 years. ಸೊ ಬೇರೆ ಡ್ರಗ್ ಬೇರೆ ಥರ ಇದು ಇದೆ. ಲೆಟ್ಸ್ ನಾಟ್ ಗೋ ಇನ್ ಟು ಇಟ್. ಇದು ಜಸ್ಟ್ ಫಾರ್ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲಿ ಅಂತ. ನೆಕ್ಸ್ಟ್, ನೆಕ್ಸ್ಟ್, ಇದರಲ್ಲಿ ಒಂದು ಬಹಳ ಮಹತ್ವವಾದ ವಿಷಯ ಇದೆ. ಈಗ ನಾವು ಡ್ರಗ್ಸ್ ಆಯಿತು ಸರ್, ನೀವು ಡ್ರಗ್ಸ್ ಹಿಡಿದವ್ರಿದ್ರಿ, ಅವ್ರು ಹಿಡಿದ್ರಿ, ಜೈಲಿಗೆ ಹಾಕಿದ್ರಿ, ಎಲ್ಲ ಹಾಕಿದ್ರಿ, ಅವ್ರು 100 ಕೋಟಿ ಸಂಪಾದನೆ ಮಾಡಿದಾನೆ ಸರ್, ಆ ದುಡ್ಡಿಂದ ಏನು ಅಂತ.
ಸೊ ಇದರಲ್ಲಿ ಚಾಪ್ಟರ್ 5 ನಮ್ಮ ಪವರ್ ಇದೆ. ಚಾಪ್ಟರ್ 5A ಅಲ್ಲಿ ಬೇಸಿಕಲಿ ಅವನು ಏನು ಆಸ್ತಿ ಮಾಡಿದ್ದಾನೆ ಅವೆಲ್ಲ ಆಸ್ತಿ ಸರ್ಕಾರ ಮುಟ್ಗೋಲ್ ಹಾಕೋದು. ಇಟ್ಸ್ ಕಾಲ್ಡ್ ಫೋರ್ಫೀಚರ್ ಆಫ್ ಪ್ರಾಪರ್ಟಿ. ಅವನು ಯಾವತ್ತು ಕೇಸ್ ಆಯಿತು ಅಲ್ಲಿಂದ 7 ವರ್ಷದ ಹಿಂದೆವರೆಗೂ ಅವ್ನು ಏನೇನು ಪ್ರಾಪರ್ಟಿ ಮಾಡಿದಾನೆ ಅವೆಲ್ಲ ಪ್ರಾಪರ್ಟಿನೂ ಜಪ್ತು ಮಾಡಿ. ಸೊ ಇದರಲ್ಲಿ ಏನಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ನೀವು ಅವ್ನು ಮಾಡಿದ್ದಕ್ಕೆ ನೀವು 20 ವರ್ಷ ಜೈಲು ಕಳಿಸಿದ್ರಿ, 15 ವರ್ಷ ಕಳಿಸಿದ್ರಿ, ಬಟ್ ಅವ್ನು ಇರ್ತಕ್ಕಂಥ ಆ ನೆಟ್ವರ್ಕು ಆ ಸ್ಟ್ರಕ್ಚರ್ ಇನ್ನೂ ಹಂಗೆ ಇದೆಯಲ್ಲ ಸರ್, ಅವ್ನು ದುಡ್ಡು ಯೂಸ್ ಮಾಡ್ತಾ ಇದ್ದಾನೆ ಅಂತ. ಸೊ ಅದು ಇಡಿ ಮಾಡ್ತದೆ. ಬೇರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಚೀಟಿಂಗು ಮಾಡೋದು ಮತ್ತೊಂದರಲ್ಲಿ ಇಡಿ ಮಾಡ್ತಾರೆ. ಇಡಿಗಿರೋ ಪವರ್ ನಮಗೂ ಇದೆ ಈ ಕೇಸ್ಗಳಲ್ಲಿ. ಸೊ ನಾವು ಏನು ಮಾಡ್ತೀವಿ, ಎಸ್ಪೆಷಲಿ NCB ಮಾಡಿರ್ತಕ್ಕಂಥ ಕೇಸಲ್ಲಿ ಇದನ್ನು ನಾವು ಬಿಡೋದಿಲ್ಲ. ಈಗ ಲಾಸ್ಟ್ ಇಯರ್ ಒಂದು ಕೇಸಲ್ಲಿ ನಾವು 12 ಕೋಟಿಯಷ್ಟು ಪ್ರಾಪರ್ಟಿ ಜಪ್ತು ಮಾಡಿದ್ದೀವಿ. ಒಂದು ವ್ಯಕ್ತಿದು, ಒಬ್ಬ ಪರ್ಸನ್. ಅವನು ಲಾಸ್ಟ್ 3-4 ಇಯರ್ಸಲ್ಲಿ ಏನು ಅರ್ನ್ ಮಾಡಿದ್ದ ಅದೆಲ್ಲ ಅವ್ನ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದೀವಿ. ಅವ್ನ ಫ್ಲ್ಯಾಟ್ಗಳು, ಅವ್ನ ಮನೆ, ಕಾರ್, ಬಂಗ್ಲೆ ಎಲ್ಲ ಫ್ರೀಸ್ ಮಾಡಿದ್ದೀವಿ. ಅವಾಗ ಏನಾಗುತ್ತೆ, ಅವನು ಒಳ್ಳೆ ಲಾಯರ್ಗೂ ದುಡ್ಡು ಕೊಡೋಕ್ಕಂತ ದುಡ್ಡಿರಲ್ಲ. ನೋಬಡಿ ವಿಲ್ ಸ್ಟ್ಯಾಂಡ್ ವಿತ್ ಯು. ಸೊ ಒನ್ಸ್ ಯು ಟೇಕ್ ಹಿಸ್ ಫೈನಾನ್ಸಸ್, ಅದು ಬಹಳ ಪ್ರಭಾವಕಾರಿ ಇರ್ತದೆ. ಸೊ ಇದರಲ್ಲಿ ನಮಗೆ ನಿಮ್ಮ ಹೆಲ್ಪ್ ಬೇಕಾಗ್ತದೆ. ಅಂದರೆ ಯೂಶಲಿ ನಾವು ಒಬ್ರು ಯಾರಿಗೂ ಅರೆಸ್ಟ್ ಮಾಡಿದ್ದೀವಿ, ಅವನು ಯಾವುದೋ ಬೇನಾಮಿ ಹೆಸರು ಮೇಲೆ ಪ್ರಾಪರ್ಟಿ ಇಟ್ಟಿರ್ತಾನೆ, ಅವನಿಗೂ ನಾವು ಆ ಪ್ರಾಪರ್ಟಿನೂ ನಾವು ಅಟ್ಯಾಚ್ ಮಾಡ್ಬೋದು. ಅವನ ಹೆಂಡತಿ ಹೆಸರು ಮೇಲೆ ಇಟ್ಟಿದ್ದಾರೆ, ಅವರು ರಿಲೇಟಿವ್ಸ್ ಹೆಸರು ಮೇಲೆ ಇಟ್ಟಿದ್ದಾರೆ, ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಅಟ್ಯಾಚ್ ಪ್ರೊವೈಡೆಡ್ ದೇರ್ ಇಸ್ ನೋ ಲೀಗಲ್ ಸೋರ್ಸ್. ಅಂದರೆ ಅವರು ಯಾರು ಬೇನಾಮಿ ಅವರು ಹೆಸರು ಮೇಲೆ ತೊಗೊಂಡಿದ್ದಾರೆ ಅವನದೇನು ಇನ್ಕಮ್ ಸೋರ್ಸ್ ಇರಲಿಲ್ಲ ಪ್ರಪೋರ್ಷನೇಟ್ ಆಗಿ, ಮತ್ತು ಕ್ಲೀನ್ ಆಗೋದು ಹೆಂಗೆ ಅವ್ನು ತೊಗೊಂಡ ಅನ್ನೋದು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ವಿ ವಿಲ್ ಬಿ ಏಬಲ್ ಟು ಅಟ್ಯಾಚ್ ಇಸ್ ಪ್ರಾಪರ್ಟಿ. ಸೊ ದಿಸ್ ಇಸ್ ಇನ್ ಚಾಪ್ಟರ್ 5. ನೆಕ್ಸ್ಟ್ ಯಾ ಲಾಸ್ಟ್ ಏನಾದ್ರು ಕ್ವೆಶನ್ ಇದ್ದರೆ ದಯವಿಟ್ಟು ಕೇಳ್ಬೋದು. ಎಕ್ಸಾಕ್ಟ್ 1 hour ನಾವು ಮುಗಿಸಿದೆ ಪ್ರೆಸೆಂಟೇಷನ್. ಮತ್ತೇನಾದ್ರು ಪ್ರಶ್ನೆಗಳಿದ್ರೆ, ಇದು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಇದೆ. ನಾನು ಹೇಳ್ಕೊಂಡು ಹೋದರೆ 1 ವಾರ ಹೋಗ್ಬೋದು ಹಂಗೆ, ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ. Hello. So my question is, after you seize these drugs, does this go to destruction mode, or how does it take forward? ಹಲೋ, ಹಾಂ, ಎಸ್ ಮೇಡಮ್. ಯಾವುದೇ ಡ್ರಗ್ಸ್, ವಿಚೆವರ್ ಡ್ರಗ್ಸ್ ವಿ ಸೀಸ್, ಸಿ ದೇರ್ ಈಸ್ ಅ ಪ್ರೊಸೀಜರ್. ಆನರಬಲ್ ಮ್ಯಾಜಿಸ್ಟ್ರೇಟ್ ಹತ್ರ ಈ ಡ್ರಗ್ಸನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ತೋರಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ. ಆ ಕೇಸ್ ನಡೀತಾ ಇರ್ತದೆ, 20 ವರ್ಷ ಕೇಸ್ ನಡೆದ್ರೂ ನಾವು ವಿದಿನ್ 3 months ವಿ ವಿಲ್ ಡಿಸ್ಟ್ರಾಯ್ ದ ಡ್ರಗ್ಸ್. ಲಾಸ್ಟ್ ಇಯರ್ ಬಿಕಾಸ್ ವಾಟ್ ಈಸ್ ದ ಡ್ರಗ್ಸ್, ದ ಕ್ವಾಂಟಮ್ ಆಫ್ ಡ್ರಗ್ಸ್ ವಿ ಬರ್ನ್ ಲಾಸ್ಟ್ ಇನ್ ವ್ಯಾಲ್ಯೂ. ಲಾಸ್ಟ್ ಇಯರ್ ಸುಮಾರು 140 ಕೋಟಿ ಡ್ರಗ್ಸ್ ನಾವು ಬರ್ನ್ ಮಾಡಿದ್ದೀವಿ. ಇವು ಈ ವರ್ಷ ಏನು ಸೀಸ್ ಮಾಡ್ತೀವಿ ವಿದಿನ್ ದಿಸ್ ಇಯರ್ ಓನ್ಲಿ ವಿಲ್ ಬರ್ನ್. ಯಾವುದೂ ಅದನ್ನು ಇಟ್ಕೊಳ್ಳಲ್ಲ. ಆಮೇಲೆ ಅದು ತುಂಬ ಸ್ಟ್ರಿಂಜೆಂಟ್ ಮೆಕ್ಯಾನಿಸಮ್ ಇದೆ. ಅದು ಬರ್ನ್ ಮಾಡೋದಕ್ಕೆ ನಾವು ಈ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಆಫೀಸರ್ ಇರ್ತಾರೆ, ನಾವಿರ್ತೀವಿ, ಸ್ಟೇಟ್ ಡಿಪಾರ್ಟ್ಮೆಂಟಿಂದ ಒಬ್ಬರು SP ಇರ್ತಾರೆ, ಕಸ್ಟಮ್ಸಿಂದ ಒಬ್ಬರು SP ರ್ಯಾಂಕ್ ಆಫೀಸರ್ ಬರ್ತಾರೆ. ಸೊ ಒಂದು ಪ್ಯಾನಲ್ ಎದುರುಗಡೆ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಧ್ವಂಸ ಮಾಡಿಬಿಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಸರ್, ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ, ಗಜೇಂದ್ರಗಢದಿಂದ, ಗದಗ ಡಿಸ್ಟ್ರಿಕ್ಟ್ ಸರ್. ಇವಾಗ ಆನ್ಲೈನ್ ಮೇಲೆಲ್ಲ ಒಪ್ಪಂದ ನಡೀತಾ ಇದೆ ಸರ್. ಆನ್ಲೈನ್ ಮೇಲೆ ಕಳಿಸ್ತಾ ಇದ್ದಾರೆ. ಮೊದಲಿಗೆ ಪೋಸ್ಟ್ ಆಯಿತು, ಇವಾಗ ನೀವು ರೈಲ್ವೆ ಅಥವಾ ವಿಮಾನ ನಿಲ್ದಾಣ ಆಯಿತು, ಹುಡುಗಿ ಕೆಲಸ ಮಾಡ್ತೀರ ಅಂತ ತಾವೀಗ ಹೇಳಿದೆ. ಇವಾಗೆಲ್ಲ ಆನ್ಲೈನ್ ಮೇಲೆ ನಡೀತಾ ಇದೆ. ಡ್ರಗ್ಸ್ ಆನ್ಲೈನ್ ಬರೋದು, ಅದು ಕಂಡು ಹಿಡಿಯೋದು ಹೇಗೆ ಮಾಡ್ತೀವಿ ನಾವು? ಅದನ್ನು ತುಂಬ ಒಳ್ಳೆಯ ಪ್ರಶ್ನೆ. ನಾನು ಈ ಪರ್ಟಿಕ್ಯುಲರ್ ಫೋರಮ್ಗೆ ಅದು ಅವಶ್ಯಕತೆ ಇಲ್ಲ ಅಂತ ನಾನು ಮಾತಾಡಲಿಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡಾರ್ಕ್ ವೆಬ್. ನಾವೇನು ಇಂಟರ್ನೆಟ್ ನಾರ್ಮಲ್ ನೋಡ್ತಾ ಇದೀವಿ ಅದನ್ನು ಬಿಟ್ಟು ಇನ್ನೊಂದು ಇಂಟರ್ನೆಟ್ ಇದೆ. ಅದು ನೀವು ಡೈರೆಕ್ಟ್ ರೆಗ್ಯುಲರ್ ಫೋನು, ರೆಗ್ಯುಲರ್ ಕಂಪ್ಯೂಟರಿಂದ ಎಕ್ಸೆಸ್ ಆಗಲ್ಲ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೂಲ್ ಬರ್ತದೆ, ಟಾರ್ ಬ್ರೌಸರ್ ಅಂತ. ಅದನ್ನು ಇನ್ಸ್ಟಾಲ್ ಮಾಡಿದರೆ ನೀವು ಆ ಡಾರ್ಕ್ ವೆಬ್ಬಿಗೆ ಹೋಗಿ ಅಲ್ಲಿ ಎಲ್ಲ ಓಪನ್ ಆಗಿದೆ. ಅದನ್ನು ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾವ ದೇಶನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ನಮ್ಮ ಆಫೀಸರ್ಸ್ಗಳು ಗೌಪ್ಯವಾಗಿ ನಾವು ಅದರ ಮೇಲೆ ನಿಗಾ ವಹಿಸ್ತಾ ಇರ್ತೀವಿ. ಅದರಲ್ಲಿ ಎಷ್ಟೋ ಜನ ನಮ್ಮವರಿದ್ದಾರೆ ಒಳಗಡೆ. ಸೊ ನಾವು ಆರ್ಡರ್ ನಾವೇ ತೊಗೊಂಡಾಗ ಮಾಡ್ತೀವಿ, ಆರ್ಡರ್ ನಾವು ಕೊಟ್ಟಾಗ ಮಾಡ್ತೀವಿ, ಅದರ ಪ್ರೊಸೆಸನ್ನು ಸ್ಟಡಿ ಮಾಡ್ತೀವಿ. ಅವನು ಡ್ರಗ್ ಹೆಂಗೆ ಆರ್ಡರ್ ಮಾಡಲಿ, ಅದಕ್ಕೆ ಅಮೌಂಟ್ ಅವ್ನು ಹೆಂಗೆ ಕೊಡಲಿ, ಎಂಡ್ ಆಫ್ ದ ಡೇ ಫಿಸಿಕಲಿ ಅದು ಡ್ರಗ್ ಬರಲೇಬೇಕು. ಅದು ಫಿಸಿಕಲಿ ಹೆಂಗೆ ಬರ್ತದೆ, ಕುರಿಯರ್ ಮುಖಾಂತರ ಬರ್ತದೆ, ಇಲ್ಲ ಪೋಸ್ಟ್ ಮುಖಾಂತರ ಬರ್ತದೆ. ಎಲ್ಲೆಲ್ಲಿ ಇಂಟರ್ನ್ಯಾಷನಲ್ ಕುರಿಯರ್ ಪಾಯಿಂಟ್ಸು, ಪೋಸ್ಟಲ್ ಪಾಯಿಂಟ್ಸ್ ಇದ್ದಾವೆ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ.
ಅದರಲ್ಲಿ ನಾವು ಸ್ಕ್ಯಾನಿಂಗ್ ಆಗ್ತದೆ, ಅದರಲ್ಲಿ ಅಡ್ರೆಸ್ ಮಿಚ್ ಮ್ಯಾಚು, ಫೋನ್ ನಂಬರ್ ಸರಿಯಾಗಿಲ್ಲ, ಆಮೇಲೆ ಬರ್ತಕ್ಕಂಥ ಕಂಟ್ರಿ ಬೇರೆ ಇದೆ, ಪಾರ್ಸಲ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೊರಗಡೆ ದೇಶದಿಂದ ಇಸ್ತ್ರಿ ಕಳಿಸ್ತಾ ಇದ್ದಾನೆ, ಅದು ಯಾಕಪ್ಪ ಇಸ್ತ್ರಿ ಕಳಿಸ್ತಾನೆ ಅಮೇರಿಕದಿಂದ, ನಮ್ಮಲ್ಲಿ ಇಸ್ತ್ರಿ ಸಿಗಲ್ವಾ? 1,000 ರೂಪಾಯಿ ಬೇಡ 2,000 ರೂಪಾಯಿ ಕೊಟ್ಟರೆ ಎಂಥ ಇಸ್ತ್ರಿ ಸಿಗುತ್ತೆ? ಸೊ ದಟ್ ಈಸ್ ಅ ಡೌಟ್ಫುಲ್. ವೈ ಸಂಬಡಿ ಈಸ್ ಸೆಂಡಿಂಗ್ 2,000 ವರ್ತ್ ಆಫ್ ಐರನ್ ಬಾಕ್ಸ್ ಆ್ಯಂಡ್ ಸ್ಪೆಂಡಿಂಗ್ 8,000 rupees ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ಅದನ್ನು ನಾವು ತೆಗೆದು ಓಪನ್ ಮಾಡಿ ನೋಡ್ತೀವಿ. ಅಲ್ಲಿಂದ ಒಂದು ಮೆಕ್ಯಾನಿಸಮ್ ಇದೆ, ಕಂಟ್ರೋಲ್ ಡೆಲಿವರಿ ಅಂತ. ಅದನ್ನು ಹಂಗೆ ಹೋಗೋಕೆ ಬಿಡ್ತೀವಿ, ಅದರಾಗಿಂದ ಡ್ರಗ್ ತೆಗೆದು ಡಮ್ಮಿ ಡ್ರಗ್ ಹಾಕ್ತೀವಿ ಅದರಲ್ಲಿ. ಅದನ್ನು ಯಾರು ತೊಗೊಳಕ್ಕೆ ಬರ್ತೋ ಅವ್ನು ಪಟ್ಟನ ಅರೆಸ್ಟ್ ಮಾಡ್ತೀವಿ. ಅವ್ನು ಹೋದ 100% ಕನ್ವಿಕ್ಷನ್. ಸರ್ ನಮಸ್ಕಾರ, ತುಮಕೂರು ಲೋಕೇಶ್ ಅಂತ ತುಮಕೂರಿಂದ ಬಂದಿದ್ದೀನಿ. ಸೊ ಇದು ನಾವು ಮಾಹಿತಿ ಕೊಡ್ತಾವ, ಈ ಥರ ಡ್ರಗ್ಸು, ಗಾಂಜಾ ಈ ಥರ ಸಿಗ್ತಾ ಇದೆ ಅಂತ. ಸಪೋಸ್ ಏನಾದರೂ ನಾವು ಇಟ್ಕೊಂಡ್ರೆ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಏನು ಯಾರು ಈ ರಿಸ್ಕಿ ತಗೊಂಡ್ರೆ ಯಾರು ನಮ್ಮನ್ನು ಕಾಪಾಡೋದು? 1933 ಅಂತ ಒಂದು ನಂಬರ್ ಇದೆಯಲ್ಲ, ಗೌಪ್ಯವಾಗಿ ನಾವು ಅದನ್ನು ನೀವು ಕಾನ್ಫಿಡೆನ್ಷಿಯಲಿ ಕಳಿಸ್ಬೋದು. ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಡೈರೆಕ್ಟಾಗಿ ಅವರು ನೀವು ಯಾರು ಅಂತ ಹೇಳ್ಬೋದು. ಬಟ್ ನಾವು ಹಂಗೆ ಮಾಡೋದಿಲ್ಲ. ನೀವು ಇಮೇಲ್ ಕಳಿಸಿ, ನಿಮ್ಮ ಫೋನಲ್ಲಿ ಮಾತಾಡಿ, ವಿ ವಿಲ್ ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ನಿಮ್ಮ ಹೆಸರು ಎಲ್ಲೂ ಬರೋದು. ಇನ್ಫ್ಯಾಕ್ಟ್ ದೇರ್ ಇಸ್ ಅ ಸೂಟೇಬಲ್ ರಿವಾರ್ಡ್ ಆಲ್ಸೋ. ಇಫ್ ದಿ ಕಾಂಟ್ರಾಬ್ಯಾಂಡ್ ನೀವು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಕೇಸ್ ಬಂತು ಅಂದರೆ ನಿಮ್ಗೆ ಒಳ್ಳೆ ಅದಕ್ಕೆ ನಾವು ಬಹುಮಾನ ಸಹ ಅಂದರೆ ರಿವಾರ್ಡು ಸಹ ಕೊಡ್ತೀವಿ, ವಿಚ್ ಇಸ್ ಗುಡ್. ಈ 100% ಇದು ನಮಗೆ ರಿಸ್ಕಿ ಆದರೆ ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ದು ಅಂತ ಏನೋ ತಗೊಂಡ್ರು ಅಲ್ಲ, ನೀವು ಯಾರು ಕೊಟ್ಟಿರೋ ಗೊತ್ತೇ ಆಗೋದಿಲ್ಲಲ್ಲ. ಎಸ್ ಗೊತ್ತಾಯ್ತು. ನಾವು ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡ್ತೀವಿ. ಹಿಂದೆ ತುಮಕೂರಲ್ಲಿ ಈ ಥರ ಆಗಿರೋದನ್ನ ಹೇಳಿದ್ದಕ್ಕೆ ಯಾರು ಹೇಳಿದ್ದಾರೆ ಅಂತ ಕೆಲವೊಂದು ವಿಚಾರಗಳನ್ನು ಲೀಕ್ ಆಗಿದೆ. ಸಪೋಸ್ ಆ ಥರ ಬಂದಾಗ ನಮ್ಮನ್ನ ನೋಡ್ಕೊಳ್ಳೋದು, ನಮ್ಮನ್ನ ಮತ್ತೆ ನಮ್ಮ ಫ್ಯಾಮಿಲಿನ ಕಾಪಾಡೋಕ್ಕೆ ಏನಿರುತ್ತೆ? ನಮ್ಗೊಂದು ಸೆಕ್ಯೂರಿಟಿ ಬೇಕಲ್ಲ. ಸಪೋಸ್ ಈಗ ಅಲ್ಲಿ ಯಾರೊಬ್ಬ ಪ್ರಾಧಿಕಾರಿ ಡಿಸ್ಟ್ರಿಕ್ಟ್ ಇಸ್ ನಾಟ್ ಲಿಸ್ನಿಂಗ್, ವಿ ವಿಲ್ ಗೋ ಟು ದಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಸರ್, ನಾವು ಗದಗ ಡಿಸ್ಟ್ರಿಕ್ಟ್ ಮುಂಡಡಿ ತಾಲೂಕು, ಅಲ್ಲಿ ಒಂದು ಪಕ್ಕ ಹಳ್ಳಿ ಇಲ್ಲಿ ಮುಂಡಿ ಗ್ರಾಮ ಅಂತಂದು ಬಾರಿ ಇರೋದು ಮುಂಡಗಿ ಸರೌಂಡಿಂಗ್ ಎಲ್ಲೂ ಬಾರಿ ಇಲ್ಲ. ಪ್ರತಿ ಹಳ್ಳಿಗೂ ಡ್ರಿಂಕ್ಸ್ ಸಪ್ಲೈ ಆಗ್ತದೆ. ಸೊ ಅದ್ರ ಬಗ್ಗೆ ಕಂಪ್ಲೇಂಟ್ ಯಾರು ಕೊಡಬೇಕು? ನಾನು ನಿಮ್ಮ ಡಿಸಿನೂ ಅಲ್ಲ, ನಿಮ್ಮ ಎಸ್ಪಿನೂ ಅಲ್ಲ. ನಾನು ತಿಳ್ಕೊಂಡಿದ್ದೀನಿ. ನಾನು ಏನು ಹೇಳಿದ್ರೆ ಅದು ತಿಳ್ಕೊಂಡು ನಾನು ತಿಳಿಸಿ ಅಂತ ಹೇಳಿದ್ದೀನಿ. ಐ ಆಮ್ ನಾಟ್ ಹಿಯರ್ ಟು ಫಾರ್ ಆಲ್ ಯುವರ್. ಅದು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಲ್ಲ ಲೋಕಾಯುಕ್ತ ಮಾಡಿಲ್ಲ ಅಂದ್ರೆ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದೇರ್ ಓನ್ ಮೆಕ್ಯಾನಿಸಮ್. ಸೊ ಲೆಟ್ ಅಸ್ ಸ್ಪೀಕ್ ಟು ನೆಕ್ಸ್ಟ್ 1 or 2 questions which is connected to this. Please. ಸರ್ ನಮಸ್ತೆ, ನಾನು ವಿಜಯ್ ಕುಮಾರ್ ಅಂತ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್. ನಂದೊಂದು ಕ್ವಶನ್, ನಿಮ್ಮ ಒಂದು ಬಗ್ಗೆ ನೀವೇನು ಅದರಲ್ಲಿ ಒಂದು ಕ್ವಶನ್ ತಗೊಂಡಿದ್ದೀನಿ. ಗಾಂಜಾ ಔಟ್ಸೈಡ್ ಇಂದ ತರ್ತಾರೆ ಒಂದು ಫ್ಯಾಮಿಲಿ ಅಂತ ಹೇಳಿದ್ರಿ. ಸೊ ತಂದೆ ತಾಯಿನ ನೀವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ಮಕ್ಳನ್ನ ಯಾರು ಟೇಕ್ ಕೇರ್ ಮಾಡ್ತಾರೆ ಸರ್? ಯಾರಿಗೂ ಮಕ್ಳನ್ನ ಒಪ್ಪಿಸ್ತೀವಿ? ಅಲ್ಲ, ಅವ್ರ ಲೀಗಲ್ ಯಾರ ರಿಲೇಟಿವ್ಸ್ ಬಂದ್ರೆ ರಿಲೇಟಿವ್ಸ್ ಕೈಯಲ್ಲಿ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಕಾನೂನು ಜಡ್ಜ್ ಅವ್ರ ಪರ್ಮಿಷನ್ ತಗೊಂಡು ಯಾವ್ದಾರ NGO ಮಕ್ಕಳ ನೋಡ್ಕೊಳ್ತಕ್ಕಂಥ NGOಗಳಿದ್ದಾವೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಯಾರಾದ್ರೂ ಬಂದೇ ಬರ್ತಾರೆ ಅಂತ ಅನಾಥರ ಅಂತ ಯಾರು ನೋಡಿಲ್ಲ. ಬಟ್ ನಮಗೆ ತೊಂದರೆ ಬರೋದು ಎಲ್ಲಿ ಅಂದ್ರೆ ಈ ಫಾರಿನ್ ನ್ಯಾಷನಲ್ಸ್, ಆಫ್ರಿಕನ್ಸ್ ಮತ್ತೆ ಬೇರೆ ಬೇರೆ ಪ್ರಜೆಗಳ ಲಾಸ್ಟ್ ಇಯರ್ 8 ಜನ ಹಿಡಿದಿದ್ದೀವಿ. ಪ್ರತಿ ಕೇಸಲ್ಲೂ ಲೇಡೀಸ್ ವೇರ್ ಅರೆಸ್ಟೆಡ್ ಅಂಡ್ ದೇ ಇನ್ವೇರಿಯಬಲಿ ಹ್ಯಾಡ್ 1 or 2 kids ವಿತ್ ದೆಮ್. ತುಂಬ ಚಿಕ್ಕ ಮಕ್ಕಳು. ಆ ಕೇಸಲ್ಲಿ ನಾವು NGO ಕೊಡೋಕ್ಕಾಗಲಿಲ್ಲ, ಯಾರ ರಿಲೇಟಿವ್ಸ್ ಮುಂದೆ ಬಂದಿಲ್ಲ. ಜಡ್ಜ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಆ ಮಕ್ಕಳು ಅವ್ರ ಜೊತೆ ಜೈಲಲ್ಲೇ ಇದ್ದಾವೆ. ಪ್ರಿಸನ್ ಮ್ಯಾನ್ಯುವಲ್ ಅಲ್ಲಿ ಪ್ರಾವಿಷನ್ ಇದೆ, ತಾಯಿ ಜೊತೆ ಮಕ್ಕಳು ಇರ್ಬೋದು ಅಂತ. ಅವ್ರನ್ನ ಪ್ರಿಸನರ್ ಅಂತ ಟ್ರೀಟ್ ಮಾಡಲ್ಲ, ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದಾಗ್ತದೆ. ಬಟ್ ದೇ ವಿಲ್ ಹ್ಯಾವ್ ಟು ಬಿ ಇನ್ ಪ್ರಿಸನ್. ಅವ್ರಿಗೆ ನೋಡಕ್ಕೆ ಅವಕಾಶ ಇರುತ್ತೆ ಸರ್? ಮಕ್ಕಳಿಗೆ ತಂದೆ ತಾಯಿನ ನೋಡಕ್ಕೆ ಅವಕಾಶ ಏನಾದ್ರು ಇರುತ್ತಾ? ಅವ್ರ ಜೊತೆನೇ ಇರ್ಬೋದು ಮಕ್ಕಳು. ಓಕೆ, ದೇರ್ ಇಸ್ ಎ ಪಾಸಿಬಲ್ ಪ್ರಿಸನ್ ಮ್ಯಾನ್ಯುವಲ್ ಅಲ್ಲಿ ಪಾಸಿಬಿಲಿಟಿ ಇದೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಸರ್, ಐ ಜಸ್ಟ್ ವಾಂಟ್ ಟು ಟೆಲ್ ನೀವು ಇದು ಕಾನ್ಸ್ಟಿಟ್ಯೂಷನ್ ಕನ್ನಡದಲ್ಲೇ ಇರಬೇಕಾ? ಓಕೆ, ಅಲ್ಲ ಇಂಗ್ಲೀಷಲ್ಲೂ ಹೇಳಿ, ನೋ ಪ್ರಾಬ್ಲಮ್. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ 243A ಮೇಲೆ 243S ಅಂತಿದೆ. ಒನ್ ಈಸ್ ರಿಲೇಟೆಡ್ ಟು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ ವೇರ್ ದೇರ್ ಇಸ್ ಗ್ರಾಮ ಸಭಾ, ಅಂಡ್ 243S ಈಸ್ ರಿಲೇಟೆಡ್ ಟು ಮುನ್ಸಿಪಾಲಿಟೀಸ್ ಅಲ್ಲಿ ವಾರ್ಡ್ ಕಮಿಟೀಸ್ ಅಂತ. ಐ ರಿಕ್ವೆಸ್ಟ್ ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಚೇರ್ಪರ್ಸನ್ ಟು ಸ್ಟ್ರೆಂಥನ್ ದಿಸ್ 2 ಆರ್ಗನೈಸೇಷನ್ಸ್. ಈ ಅವೇರ್ನೆಸ್ಸು ಇದೆಲ್ಲ ನೀವು ಈ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡೋದ್ ಬದಲು
we can take it, scale it down to the ward committees and the Grama Sabhas also, and where this legal, what do you call, legal cases ಎಷ್ಟೊಂದು ಪೆಂಡಿಂಗ್ ಇದೆ ಅಲ್ಲ, we can help legal service authority can help them in resolving the cases. ಒಂದು ಇನ್ನೊಂದು, ಈ ಚಿಲ್ಡ್ರನ್ಸ್ಗೆ ಡ್ರಗ್ ಅಡಿಕ್ಷನ್ ಹೋಗ್ತಾ ಇದ್ದಾರೆ ಸರ್, ಅದು ಗ್ರಾಸ್ ರೂಟ್ ಲೆವೆಲ್ ವೈ ವಿ ಕಾಂಟ್ ಡು. ಈ ಥರ ಒಂದು ವರ್ಕ್ಶಾಪ್ ಮಾಡಿದ್ರೆ ಮೋಸ್ಟ್ ಓನ್ಲಿ ಸರ್ ಆಮೇಲೆ ಲೀಗಲ್ ಸರ್ವಿಸಸ್ and sir can think on it, and where all we volunteers ಯಾರು ಜಾಯ್ನ್ ಆಗಿದ್ದೀವಲ್ಲ, maybe we can scale it down to that level, and where we'll be addressing to one single community sir. One single community ಗೆ ಈ ಥರ ಏನಾದರೂ ಚೇಂಜಸ್ ಇದ್ದರೆ we can counter that, we can map that and we can reduce. ಸೊ ಅದರಲ್ಲಿ ವುಮೆನ್ ಟ್ರಾಫಿಕಿಂಗು, ಡ್ರಗ್ ಅಬ್ಯೂಸು, ಆಮೇಲೆ ಈ ನಾರ್ಕೋಟಿಕ್ಸು, ಇದೆಲ್ಲನೂ, and moreover it can solve the legal cases also. That is my suggestion. Thank you. ಓಕೆ, ನಿಮ್ಮ ಸಜೆಷನ್ ಫಸ್ಟ್ ಪಾಯಿಂಟ್ ನೀವು ಸಜೆಷನ್ ಕೊಟ್ಟರೆ ಅದು ಇಟ್ಸ್ ವೆಲ್ ಟೇಕನ್. ಸೆಕೆಂಡ್, ವಿ ಆರ್ ಆಲ್ರೆಡಿ ರೀಚಿಂಗ್ ಟು ದ ಗ್ರಾಸ್ ರೂಟ್ ಅಥಾರಿಟೀಸ್, ಮತ್ತು ಸ್ಕೂಲ್ಸ್ ಕಾಲೇಜಸ್ ವಿ ಆರ್ ಡೂಯಿಂಗ್ ಅವೇರ್ನೆಸ್. ಲಾಸ್ಟ್ ಇಯರ್, ದಿಸ್ ಇಯರ್ ವಿ ಹ್ಯಾವ್ ಆಲ್ರೆಡಿ ಟಚ್ 79,000 ಪೀಪಲ್ ಐ ಹ್ಯಾವ್ ಶೋಡ್ ಇನ್ ದ ಸ್ಲೈಡ್. ಬಟ್ ದೇರ್ ಈಸ್ ಆಲ್ವೇಸ್ ಡೆರ್ತ್ ಆಫ್ ರಿಸೋರ್ಸಸ್. ಐ ಕೆನಾಟ್ ಬಿ ಡೂಯಿಂಗ್ ದ ಸೇಮ್ ಜಾಬ್. ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ. ದೇರ್ ಆರ್ ಅದರ್ ಏಜೆನ್ಸೀಸ್ ಆಲ್ಸೋ ಹೂ ಆರ್ ಡೂಯಿಂಗ್. ಥ್ಯಾಂಕ್ ಯು. ಲಾಸ್ಟ್ ಕ್ವೆಶನ್ ಸರ್. ನಮಸ್ತೆ, ನಾನು ವೆಂಕಟೇಶ್ ಅಂತ ಮಾಗಡಿಯಿಂದ. ಈ ಚಾಕ್ಲೇಟ್ಸ್ ಬಗ್ಗೆ ಹೇಳಿದ್ರೆ, ನಾವು ಚಾಕ್ಲೇಟ್ಸ್ ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಸರ್? ಡ್ರಗ್ಸಲ್ಲಿ ಚಾಕ್ಲೇಟ್ಸಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿದ್ರಲ್ಲ ತಾವು, ಯಾವ ರೀತಿ ಗೊತ್ತಾಗುತ್ತೆ ನಮಗೆ? ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಚಾಕ್ಲೇಟ್ ಡ್ರಗ್ಸ್ ಇದೆ ಅಂತ ನಮಗೆ ಯಾವ ರೀತಿ ನಾವು ಕಂಡುಹಿಡ್ಕೊಂಡು ತಿಂದಾಗ ಗೊತ್ತಾಗೋದು. ಅದನ್ನು ನಮಗೆ ಏನು ಇದಾಗುತ್ತೆ ಸರ್? ನಮಗೆ ಏನು ಫೀಲ್ ಆಗುತ್ತೆ ಅದನ್ನು ಅದಕ್ಕೆ ಅಲ್ಲ, ನೀವು ಗಾಂಜಾ ಹೊಡೆದ್ರೆ ಏನಾಗ್ತದೆ ಅದೇ ತಿಂದಾಗೂ ಆಗುತ್ತೆ. ಅದಿರಲ್ವಲ್ಲ ಸರ್? ಹಾಗೆ ಹೊಡೆದಿರೋರ್ಗಾದ್ರೆ ಅನುಭವ ಇರುತ್ತೆ ಅದು. ಅಂದರೆ ನಿಮಗೆ ಇಟ್ ಗಿವ್ಸ್ ಯು ಕಿಕ್ ಕೊಡುತ್ತೆ. ಅದು ಹೇಗೆ ಕಂಡುಹಿಡಿಯೋದು ಅಂತೀರಾ? ಹೌದು ಸರ್. ಅದು ಹೊಡೆದೇ ನೋಡಬೇಕು, ತಿಂದೇ ನೋಡಬೇಕು. ಈಗ ನಾವು ಏನು ಕೊಡಲಿ, ಈಗ ಫೀಲ್ ನಾನು ಕೊಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ಕಾರ ರೀ ಸರ್. ಹಲೋ, ನಮಸ್ಕಾರ ರೀ ಸರ್. ಹೇಳಿ ಸರ್, ನಾನು ರಾಯಚೂರು ಡಿಸ್ಟ್ರಿಕ್ಟಿಂದ ಸುಮಾ ಸಭಾಪತಿ ಮಾತಾಡ್ತೀನಿ. ನಮ್ಮ ಏರಿಯಾ ಅನ್ನಮೂಲ ರಾಯಚೂರು ಡಿಸ್ಟ್ರಿಕ್ಟಲ್ಲಿ. ನಮ್ಮ ಅನ್ನಮೂಲದಲ್ಲಿ ಒಂದು ಲಾಡ್ಜ್ ಇದೆ. ಇಲ್ಲೆಲ್ಲ ನಾನು ಈಗಲೇ ಹೇಳಿದೆ ನಿಮಗೆ, ನಿಮ್ಮ ಜಿಲ್ಲೆ ಸಮಸ್ಯೆ ಪರಿಹಾರ ಮಾಡಕ್ಕೆ ನಾನು ಬಂದಿಲ್ಲ. ದಯವಿಟ್ಟು ಅದನ್ನು ಇಲ್ಲ ಸರ್, ಒಂದು ನಿಮಿಷ. ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ, ನಮ್ಮ ಮುಂದೆನೇ ಮಾಡ್ತಾರ. ನಾವು ಹಿಡಿದು ಕೊಟ್ಟಿವಿ, ಆದರೆ SP ಸಾಹೇಬ್ರಿಗೆ ಲೆಟರ್ನೂ ಕೊಟ್ಟಿವಿ. ಅವ್ರು ಸದಾನಂದ ಪೊಲೀಸ್ ಸ್ಟೇಷನಿಗೆ ಆ ಲೆಟರ್ ಕಳಿಸಿದ್ರು. ದಯವಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಚೇರ್ಮನ್ ಸಾಹೇಬ್ ಇರ್ತಾರೆ, ಅಲ್ಲಿ ಜಡ್ಜ್ ಅವರು ಇರ್ತಾರೆ, ಅವ್ರಿಗೂ ಭೇಟಿಯಾಗಿ ಅದು ಏನು ಬಂದ್ ಮಾಡ್ತಾ ಇಲ್ಲ ಸರ್. ಇವಾಗ ಹೇಳಿದಲ್ಲಮ್ಮ, ನೀವು ಅದನ್ನು ಮಾಡಬೇಕು. ಈಗ ನಾನು ಕೂತ್ಕೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ. ಇಟ್ಸ್ ಬಿಯಾಂಡ್ ಮೈ ಸ್ಕೋಪ್. ಆಮೇಲೆ ನಾನು ಚಿಕ್ಕ ಕೇಸ್, ಗಾಂಜಾ ಕೇಸಿಗೆ ಅಲ್ಲಿ ಬರೋದಿಲ್ಲ ನಾವು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹೆಸರು ರಮಣಿ ಅಂತ, ನಾನು ಮಹಿಳಾ ಅಧ್ಯಕ್ಷರಾಗಿ ಇದ್ದೀನಿ. ಈಗ ನೀವು ಒಂದು ಮಾತಂದಿದ್ದೀರಾ, ಈಗ ಮೆಡಿಕಲ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರನೇ ಈಗ ಮೆಡಿಸಿನ್ ಕೊಡೋದಂತ. ಒಂದೊಂದು ಕಡೆ ಈಗ ಇಲ್ಲದೆ ಈಗ ಮಕ್ಕಳೆಲ್ಲ ಈಗ ಹೋಗಿ ಮೆಡಿಸಿನ್ ತಗೊಳ್ತಾ ಇದೆ. ಅದರ ಬಗ್ಗೆ ಹೆಂಗೆ ತಲೆ ಕಟ್ಟುವುದು. ಆಮೇಲೆ ಈ ಕಾಲೇಜಿನ ಬಗ್ಗೆ ಈಗ ಅಲ್ಲಲ್ಲಿ ಒಂದು ಪೆಟ್ ಶಾಪ್ ಇದು ಪೆಟ್ಟಿಗೆ ಇಟ್ಕೊಂಡು ಅದರಿಂದ ಅವರು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಕಾಲೇಜಿನಲ್ಲಿ ಹೋಗಿ ಒಂದು ಇದು ಥರ ಕೋರ್ಸ್ ಥರ ನಾವು ಕೊಡ್ಬಹುದಾ ಮಕ್ಕಳಿಗೆಲ್ಲ? ನಮಗೆ ಇದು ಕೊಡೋದಕ್ಕೆ ರೈಟ್ಸ್ ಇದೆಯಾ? ಕೊಡ್ಬೋದು, ಅದು ನಿಮ್ಮ ಸ್ಕೂಲ್ನವ್ರು ಅಲೋ ಮಾಡ್ತಾರೆ, ಹೋಗಿ ಕೊಡಿ, ಏನು ತೊಂದರೆ ಇಲ್ಲ. ಅದೇ ಥರ ಪ್ರಿಸ್ಕ್ರಿಪ್ಷನ್ ಬಗ್ಗೆ ನಾನು ಕೇಳ್ತಾ ಇರೋದಲ್ವಾ? ಈಗ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಇಲ್ಲ ಅಂದರೆ ನೀವು ಲೋಕಲ್ ಪೊಲೀಸ್ಗೂ ಅಥವಾ ಲೋಕಲ್ ಡ್ರಗ್ ಕಂಟ್ರೋಲ್ ಅಥಾರಿಟಿ ಕಂಪ್ಲೇಂಟ್ ಕೊಡಿ. ನೀವೇನು ಮಾಡೋಕ್ಕಾಗಲ್ಲ, ನೀವೇನು ಚೆಕ್ ಮಾಡೋಕ್ಕಾಗಲ್ಲ. ಓಕೆ. ಈಗ ಅಲ್ಲಲ್ಲಿ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ರಗ್ಸ್ ಯೂಸ್ ಮಾಡ್ತಾ ಇದೆಲ್ಲ. ಈಗ ಈ ನಂಬರ್ ನೀವು ಕೊಟ್ಟಿದ್ದೀರಲ್ಲ, ಈಗ ಹೆಲ್ಪ್ಲೈನ್ ಅಂತ ನಂಬರ್ ಇದೆ. ಆ ಹೆಲ್ಪ್ಲೈನಲ್ಲಿ ನಾವು ಅದನ್ನು ಇದು ಮಾಡಿದರೆ ನಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗ್ತದಾ? ಈ ಮಕ್ಕಳು ಇದು ಡ್ರಗ್ಸ್ ಎಲ್ಲ ನಾವು ಕಂಟ್ರೋಲ್ ಮಾಡೋದಕ್ಕಾಗುತ್ತದಾ? ಡೆಫಿನೆಟ್ಲಿ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಪ್ರಸಾದ್ ಅಂತ. ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ತೀನಿ. ಅದಕ್ಕೂ ಮೊದಲು ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ಭುತವಾಗಿ ಕೆಲವು ವಿಷಯಗಳನ್ನ ತುಂಬ ಸ್ವಾರಸ್ಯಕರವಾಗಿ ತಿಳಿಸಿದ್ರಿ. ಇದರಿಂದ ತುಂಬ ಉಪಯೋಗ ಇದೆ. ಮೊನ್ನೆ ಏನಾಗಿದೆ ಸರ್, ನಮ್ಮ ಮನೇಲಿ ನಮ್ಮದು ಸ್ವಲ್ಪ ಬಾಡಿಗೆ ಮನೆಗಳು ಜಾಸ್ತಿ ಇದೆ. ಸೊ ನಮ್ಮ ಮಿಸಸ್ ಒಬ್ಬರು ಬಂದರು, ಒಂದು ಹುಡುಗ, ನಾನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ, ದಯವಿಟ್ಟು ಮನೆ ಕೊಡಿ ಅಂತ. ನಮ್ಮ ಮಿಸಸ್ ಬ್ಯಾಚುಲರ್ಸ್ ಕೊಡೋದಿಲ್ಲ. ಆದರೂ ಇವ್ರು ರಿಕ್ವೆಸ್ಟ್ ಮಾಡಿಕೊಂಡ ಅಂತ ಮನೆ ಕೊಟ್ಟರು. ಮನೆ ಕೊಟ್ಟಾದಮೇಲೆ ಒಂದು ತಿಂಗಳಾಯಿತು. ಅವ್ರು ಅಗ್ರಿಮೆಂಟ್ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೋಡಪ್ಪ ನೀನು ಒಂದೂವರೆ ತಿಂಗಳು ಕೆಲಸ ಕರೆಕ್ಟಾಗಿದ್ದರೆ ಮಾತ್ರ ನಾನು ಕೊಡ್ತೀನಿ, ಹುಡುಗರನ್ನ ಎಲ್ಲ ಕರ್ಕೊಂಡ್ಬರ್ಪ ಅಂತಿಲ್ಲ. ಇವ್ರು ನೋಡಿದ್ರೆ 1.5 ತಿಂಗಳಾದಮೇಲೆ ಈ ಡ್ರಗ್ಸ್ನೆಲ್ಲ ಇದನ್ನು ಮಾಡ್ತಾರೆ ಸರ್, ಗಾಂಜಾ.
ಒಂದು 10-15 ಕೆ ಜಿ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದ. ಸಡನ್ನಾಗಿ ಒಂದು ದಿವಸ ಪೊಲೀಸ್ನವ್ರು ಬಂದರು. ಆಮೇಲೆ ಇವನು ಅಬ್ಸ್ಕ್ಯಾಂಡ್ ಆಗಿದ್ದಾನೆ, ಒಂದು ಹುಡುಗಿ ಬೇರೆ ಕಡೆ ಇಲ್ಲ ಅಂತಂದೆ. ಅವರು ಇಬ್ಬರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಸೊ ನಮ್ಮನ್ನು ಬಂದು ಕೇಳ್ಕೊಂಡ್ರು, ಡೋರೆಲ್ಲ ಓಪನ್ ಮಾಡ್ತಿದ್ರು, ಹೊಡಿ ನಮಗೇನು ತೊಂದರೆ ಇಲ್ಲ ಅಂತ ಎಲ್ಲ ಇದು ಮಾಡ್ದು. ಎಲ್ಲ ಹೊಡೆದ್ರು ಸರ್. ಒಂದು 10-12 ಕೆ ಜಿ ಸಿಕ್ತು. ಸಿಕ್ಕಾದ್ಮೇಲೆ ಏನಾಯಿತು, ಆತನ್ನ ಸುಮಾರು ಟ್ರೇಸ್ ಮಾಡಿ ಎಲ್ಲೆಲ್ಲೋ ಮಾಡಿ ಅವನು ಹಿಡಿದು ಅವನು 15 ದಿವಸಕ್ಕೆ ಬೇರೆ ಮೇಲೆ ವಾಪಸ್ ಬಂದ. ನಾನು ಒಂದು ದಿವಸ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿ ಬಂದು. ಸೊ ಇಷ್ಟು ಈಸಿ ಮಾಡಿ ಮತ್ತು ಅವನು 15 ದಿವಸದಲ್ಲಿ ಹೊರಗಡೆ ಬಂದರೆ ಏನು ಪ್ರಯೋಜನ ಅಂತ ನಾನು ಕೇಳ್ತೀನಿ ಸರ್. ಇದು ನಡೆದಿರೋದು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್. ಅವನ ಕಡೆ ಒಂದು 20 ಲಕ್ಷ ಖರ್ಚಾಗಿದೆ, ನಮ್ಮ ಕಡೆ 50,000 ಖರ್ಚಾಗಿದೆ. ಸೊ ಕಾನೂನು ಒಂದು ಕಡೆ ಅರಿವು ತಾವೆಲ್ಲ ಇಷ್ಟು ಚೆನ್ನಾಗಿ ಅರಿವು ಮೂಡಿಸಿ ಎಲ್ಲನೂ ಆಫೀಸರ್ ಲೆವೆಲಲ್ಲಿ ಈ ಥರ ಮಾಡಿದ್ರೆ ತುಂಬ ಇದನ್ನು ಬೇರೆ ಮಟ್ಟದಲ್ಲಿ ತೆಗಿಬೇಕು ಅಂತ ಹೇಳಿದ್ರೆ, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಸೊ ದುಡ್ಡುಗೋಸ್ಕರ ಆಸೆ ಬಿದ್ದು ಇಂಥವ್ರನ್ನ 15 ದಿವಸಕ್ಕೆ ಕಾನೂನನ್ನು ಟೈಟ್ ಮಾಡದೆ ಈಚೆ ಬಿಟ್ಟರೆ ಹೇಗೆ ಅಂತ ನಾನು ಒಂದು ಕ್ವಶನ್. ಅಲ್ಲ, ಈಗ ಬೇಲ್ ಕೊಟ್ಟಿರೋದು ಯಾರು ಪೊಲೀಸರು ಕೊಟ್ಟರು ಅಲ್ಲಲ್ಲ, ಕೋರ್ಟಲ್ಲಿ ಕೊಟ್ಟಿರೋದು. ಈಗ ಮತ್ತು ಅವ್ನು ಕೋರ್ಟಲ್ಲಿ ಅವನು ವಾದನ ಮಂಡಿಸಿ ಅವ್ನು ಬೇಲ್ ತೊಗೊಂಡಿದ್ದಾನಂದರೆ ಅದ್ರ ಮೇಲೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಕನ್ಸರ್ನ್ಡ್ ಜಡ್ಜ್ ಸಾಹೇಬ್ರದ್ದು ನಾವು ತಪ್ಪು ನೋಡ್ದಂಗೆ ಆಗ್ತದೆ. ಆಮೇಲೆ ಕಾನೂನಲ್ಲಿ ಅವಕಾಶ ಇದೆ. 13 kg ಇದೆ ಇಂಟರ್ಮೀಡಿಯೇಟ್, ಲೆಸ್ ದ್ಯಾನ್ 20 kg ರೆಗ್ಯುಲರ್ ಗಾಂಜಾದಲ್ಲಿ ಅವನಿಗೆ ಬೇಲಿಗೆ ಅವಕಾಶ ಇದೆ. ಬಟ್ ಈಗ ಅವನು ಯಾವ ರೀತಿ ಅದನ್ನು ತೊಗೊಂಡಿದ್ದಾನೆ, 15 ಡೇಸಲ್ಲಿ ಬಂದ, 1 ತಿಂಗಳು ಬಂದರೆ ಕೇಸ್ ಸ್ಪೆಸಿಫಿಕ್ ಮೇಲೆ ಹೇಳಬೇಕಾಗುತ್ತೆ. ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ. ಆಮೇಲೆ ನನ್ನ ಕೇಸಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಲ್ಲೆ. ಈಗ ಅಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ. ನೀವು ಅಲ್ಲಿ ಕನ್ಸರ್ನ್ DCP ಅವರಿಗೆ, ಸುಬ್ರಹ್ಮಣ್ಯಪುರ ಅಂದರೆ DCP ನಾರ್ತ್ ಬರುತ್ತೆ, ಒಂದು ಕಂಪ್ಲೇಂಟ್ ಕೊಡಿ. ಹಾಗೆ ನಿಮ್ಮ ಯಾರು ಕಾನೂನು ಪ್ರಾಧಿಕಾರದವ್ರಿಗೂ ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿ, ಯಾಕೆ ಏನಾಯಿತು. ನಾವು ಅದನ್ನು ಮಾಡೋದು ಕಷ್ಟ ಆಗ್ತದೆ. ಇಟ್ ಇಸ್ ನಾಟ್ ಇನ್ ಮೈ ಪರ್ವ್ಯೂ. ಇಲ್ಲ, ಹಿಡಿದ್ರಲ್ಲ ಅವರು ಕೆಳ ಹಂತದಲ್ಲಿ. ಫಸ್ಟ್ ಯು ಶುಡ್ ಅಪ್ರಿಷಿಯೇಟ್. ಅವ್ರು ನಿಮ್ಮ ಮನೆಯಲ್ಲಿ ಚೆಕ್ ಮಾಡಿ ಬಂದು ಹಿಡಿದ್ರಲ್ಲ, ಅದರಿಂದ ಅಟ್ಲೀಸ್ಟ್ 1,000-2,000 ಫ್ಯಾಮಿಲಿಗಳು ಉಳಿದಲ್ಲ. ಆಮೇಲೆ ಮುಂದಿಂದು ಇಟ್ಸ್ ಫೈನ್. ವಿ ಹ್ಯಾವ್ ಟು ಸಿ ದ ಬ್ರೈಟರ್ ಪಾರ್ಟ್ ಆಲ್ಸೋ. ನೋಡೋಣ ಅದೇನಿದೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ಥ್ಯಾಂಕ್ ಯು.